ज्ञानभूतार समाना आनंद भारती रमण आनंद भाण नीने शर्वादि गीर्वाणाद्य मलरिगे ज्ञानधन पालिपवरेण्य विठ्ठल जय विठ्ठलನ ತಾಳಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಯಾರಣ್ಯ ದಹನ ಪವಮಾನ 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 ವಾರಿಗನಯ ಪತೆ ವಾರಿಗನಾಭನೆ ವಾರಿಗ ಭವಪಿತ ವಾರಿಗನೇ
ಮೊದಲೇ
ದೇವರಪ್ಪಣೆ ಕಟೀಲ ಶ್ರೀ ದುರ್ಗಾಧರಪಾದಾನಂದಕ ಗೋವಿಂದಾನಿ ಗೋವಿಂದ ಗೋವಿಂದಾನಂದಕ ಗೋವಿಂದಾನಿ ಗೋವಿಂದ ರಮನಾಥೇಶ್ವರ ದೇವರಪಾದಾನಂದಕ ಗೋವಿಂದಾನಿ ಗೋವಿಂದ ಪಾದಾನಂದಕ ಗೋವಿಂದಾನಿ ಗೋವಿಂದ ಶ್ರೀಮತ್ರಮಾರಮಣ ಗೋವಿಂದಾನಿ ಗೋವಿಂದ हरि ओम हरि ओम हरि ओम हरि ओम हाँ 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 हाँ
ಹರಿಯನ್ನು ಪೊತ್ತೀರ್ಥ ಶೇಷಗರಿರುವುದು ಹರನ ಸುಕುಮಾರ ಸಕಲ ಗಣಕ ಸಾಕಾರ ಧರೆಯೊಳು ವಿಶೇಷ ಮಧುರ ವಿಘ್ನೇಶ ಮೊದಲಿಂದ ಶರಣು ಭದ್ರ ಶಾಲಿ ವಾಹಿನಿ ಶರಣು ತಿರುಭದ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರ ಗೌರಿ ಪಾದವೇ ಶರಣು ಬಳಿರಂಗ ಶರಣು ಶರಣು ಶಂಕರ ಪ್ರಿಯದೇವಿ ತವ ಪದ ಪಂಕರೋಗಿನು ಶಂಕರ ಪ್ರಿಯದೇವಿ ತವ ಪದ ಪಂಕರೋಗಿನು ಶರಣು ಶರಣು ಶರಣಾಗತರ ಕಾಮನ ಬೆಲವು ತರ ಜಗತ್ತಿನ ವೀರ ನಾರಾಯಣ ಬೆಲವು ನಿಲವು ವಿಘ್ನ ವ್ಯಾಳ ಕುಲಾಲ ಗರುಡು ವಿಘ್ನೇಶ ವಿಘ್ನೋಂಗ ಗಿರಿ ಪ್ರವೇಶ
ವಿಘ್ನಾತಿ ಕುಂಭೋದ್ಭವ ವಿಘ್ನೋಘ ಕುಲ ಪ್ರಚಂಡ ಪರೋ ವಿಘ್ನೇಶ್ವರ ಪಾಹಿ ವಿಘ್ನೇಶ್ವರ ಪಾಹಿ ಗಜಮುಖ ಗಣಪತಿ ಗಜಮುಖ ಗಣಪತಿ ಕರಗಳು ಹರುಷರು ಗಂಬರ ತೋರುವವರಿಗೆ ಹುರಗರಿಗೆ ಭೂಷಣರ ವದನರ ಚರಣ ಕಮಲ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪತಿ ನೀರು ಘನಮೂರ್ತಿ ಮಗ ಗಣತನ ದೇವರ ಧಿಂತನ ದಿನ ತುಂತನ ದಿನ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಂಗಲ ಕಟೀಲಮ್ಮನ ಯಕ್ಷಗಾನ ಏತಿ ಇತಿಹಾಸ ಉಂಡೊಂದು ಏರೆಗೆಲ ಗೊತ್ತಿ ಇನಿಮುಟಲ ಸರಿಯಾದ ಜ್ಞಾನಜ್ಜಿ 100 ವರ್ಷ ಪಿರಪದಾಕೊಲ್ಲು ಸೇಮಲ್ತ್ನಾಕೊಲ್ಲ ಇತ್ತ ಕೆಲವು ಜ್ಞಾನ ಉಂಡು ಐದು ದುಂಬುದು ಸರಿಯಾದ ನನ್ನ ಜ್ಞಾನಜ್ಜಿ ದಾಬಂಡ ಅತ್ಯಂತ ಪುರಾಕದ ಕಟೀಲ್ ದೇವಸ್ಥಾನ 7 ವರ್ಷ ಪಿರಪದ ಅಂತ ಪಂಡ್ರೆ ನಂಗೆ ಪೂರ್ಣವಾದ ಸಾಧ್ಯಜ್ಜಿ ಅಂಡ ಆ ದೇವರನ ಮಹಿಮೆ
ಏತುಂಡು ಒಂದು ಕೇಳಿದ ಅಂಡ 1944ನೇ ಸವಿಡು ಮಲ್ಲ ಬುಳ್ಳ ಬಣ್ಣಗ ರಡ್ಡು ಸೊತ್ತು ಉರಿದಿನಿ ಪಂಡ ದೇವರೆಗೆ ಬತ್ತಿನಾಗ ಒಂಚೂರು ನುಪ್ಪು ಪಾಡೋಳು ಆ ಕಾಲೊಡ್ಲ ಕಷ್ಟದ ಕಾಲೊಡ್ಲ ನುಪ್ಪು ಪಾಡಿದ ಕ್ಷೇತ್ರ ಇತ್ತಂಡ ಅವು ಕಟೀಲು ಅವನಾಗ ಅವಳು ಐಕೆ ಪಾಡು ಅಂಚಿನ ಅರಿನ ಪೂರ ಕೊಣತ ಪಾಡು ಕಲೆಂಬಿ ಇತ್ತು ಮರದ ಕಲೆಂಬಿ ಆ ಕಲೆಂಬಿಲ ಐಬೊಕ್ಕ ಯಕ್ಷಗಾನ ದೇವರನ್ನು ಯಕ್ಷಗಾನದ ಪೆಟ್ಟಿಗೆಲ ರಡ್ಡು ಮಾತ್ರ ಧ್ವಜಸ್ತಂಭಗ ಸುತ್ತುಪಾಡು ಒಂದಿತ್ತುಂಡಿಗೆ ಅಂಚನು ಆ ದೇವರನ್ನು ಆತ ಮಹತ್ವ ಒಂಜಿ ಅನ್ನದಾನ ಅವಳು ಒಣಸು ಮಲ್ಪ ಅಂದ ಉರಿ ಪಂದು ಒಣಸು ಮಲ್ಪಂದೆ ಪೋಂಡ ಆಯ್ಗ ಆಪತ್ತುಂಡುಂದೇ ಅರ್ಥ ಕಟೀಲ್ ದೇವರನ್ನ ಆಟ ತೂಪೆ ಬಂದು ತೂವಂದೆ ಪೋಯಿಂದ ಆಪತ್ತು ಉಂಡುಂದೇ ಅರ್ಥ ಅಂಚ ಆತ ದೇವರಿಗೆ ಒಂಚೂ ತೂದು ಕೈ ಮುಗಿದು ಪೋಂಡಲ್ಲ ಪಾಪಂ ಅಂಚ ಎಂಕ್ ಮಸ್ತ್ ಕೆಲಸ ಉಂಡು ಯಾನೆ ಇತ್ತೆ ನನ್ನಂದಿನ ಬರ್ಪಂದೆ ಒಂದು ಔದಾಸೀನ್ಯೋಡ ಪೋಯಡ ಒಣಸು ಮಲ್ಪಂದೆ ಹಾಗೆ ದಾದಾಂಡ ಅವಸ್ಥೆ ಅದೇ ಪೋಪುಂಡು ಅಂಚಿನೋ ಈತ ಮುಟಲ ಅನುಭವ ಆ ರಡ್ಡು ಅಂಚಿನೋ ಆ ದೇವರಿಗೆ ಅತ್ಯಂತ ಪ್ರಿಯವಾಯಿಂಚನೋ ಅನ್ನದಾನದ ಒಂಜಿ ಪಾಡುಣ ಅರಿಪಾಡುಣ ಕಲೆಂಬಿಲ ಅಂಚನೆ ದೇವರ ಯಕ್ಷಗಾನದ ಪೆಟ್ಟಿಗೆಲ್ಲ ರಡ್ಡು ಉರಿದಿನ ಅಂಚಿನೋ ಕಾಲಘಟ್ಟಡು ಆ ಈ ಬೊಕ್ಕ ದೇವರನ್ನ ಆ ಇನಿ ನಮ್ಮ ತೂಪ ಕಟೀಲ್ ದೇವಸ್ಥಾನಕ್ಕೆ ಪೋಂಡ ಗರ್ಭಗುಡಿದ ಮಿತ್ತದ ಅತ್ಯಂತ ಪುರಾತನವಾಂಚಿನ ಗಣಪತಿ ನೆಟ್ಟ ಪ್ರಧಾನ ದೇವರು ಯಾವ ಬಂಡ ದೇವಿನ ಪ್ರತೀಕವಾದ ನಮ್ಮ ಹೊಂದಿತ್ತುಂಡ ಸ್ವಸ್ತಿಗಡು ಗಣಪತಿ ದೇವರನ್ನು ಆರಾಧನೆ ಮಲ್ಪಣಿ ಇದು ವಾಮೇಲ ಪೋಲೆ ಗಣಪತಿ ದೇವರೇ ಪ್ರಧಾನವಾದ ಉಪ್ಪುಣಿ ದಾಬಣ್ಣ ನರ್ತನ ಗಣಪತಿ ಇಂದು ಆಯ್ತಾ ಅವರ ಆ ದೇವರನ್ನ ಆ ಒಂಜಿ ಗಣಪತಿಗೆ ಆತ ಪ್ರಾತಿನಿಧ್ಯ ಉಂಡು ಅಂಚನೋ ದುಂಬುಡು ಮರತ ಗಣಪತಿ ದೇವರ ಆರಾಧನೆ ಮಲ್ತೊಂದಿತ್ತೆ ಕಿರೀಟ ನಮ್ಮ ಆರಾಧನೆ ಮಲ್ತೊಂದುಲ್ಲ ಅಪ್ಪನ ಮರತ ಗಣಪತಿಡೆ ಆರಾಧನೆ ಮಲ್ತೊಂದಿತ್ತು ನಾವು ಇನ್ನಿಗಿಲ ನಮ್ಮ ಗರ್ಭಗುಡಿತ ಮಿತ್ತ ಭಾಗಡು ನಂಗೆ ತೋಜರ ತಿಕ್ಕೊಂಡು ಅವೇನೆ ಪ್ರತಿ ವರ್ಷಲ ಮೇಲ ಬಿದಾವಣಿದ್ದಾನಿ ಆ ದೇವ ಗೆಜ್ಜೆ ಪೂರ ಕಟ್ಟದಾಯ ಬೊಕ್ಕ ಗಣಪತಿ ದೇವರನ್ನು ಅವಳ ಆಟದ ಗೊಬ್ಬದಾಯ ಬೊಕ್ಕ ಐತನಿ ಚೂರು ದುಮ್ಮ ನಗ ಶಾಸ್ತಾನ ಗುಡಿತ ಐಟೆ ಸರಿಯಾದ ತೋಜುಂಡು ಗಣಪತಿ ದೇವರು ಅವಳು ದೇವರಿಗೆ ಆ ಮಿತ್ತದ ಗಣಪತಿ ದೇವರಿಗೆ ಪೂಜೆ ಮಾಡ್ತದೆ ಆ ಆರತಿನ್ನೇ ಕೂಡ ಈತ ನಮ್ಮ ಈತ ಈ ವರ್ಷ 7 ಮೇಳದ ಒಂದು ಕಿರೀಟಲ್ಲ ಆತಕ್ಕೆಲ್ಲ ಪೂರ ಮಲ್ಪರಂಡು ಆರತಿ ಮಲ್ಪರಂಡು ಅಪನಗ ಆ ದೇವರು ಅಡೆಗೆ ಆ ಕಿರೀಟಗೂ ಬತ್ತೇರೆಂದು ಸಂಕಲ್ಪ ಐಬೊಕ್ಕ ವಲಯಾನಗ ಲಂಚನೆ ಆ ಇಡೀ ಕಿರೀಟಗೂ ಪೂಜೆ ಮಲ್ತದ್ದು ಐಬೊಕ್ಕ ಗಣಪತಿ ದೇವರು ಪೂಜೆ ಮಾಡ್ಬೋದು ಜಾಯ ಬಂಡ ಅಡೆಗೆ ಉದ್ವಾಸನೆ ಅಂಡಂದು ಆ ಗಣಪತಿ ದೇವರಡೆ ಉದ್ವಾಸನೆ ಅಂಡಂದು ಆ ಸಂಕಲ್ಪಡು ಇನಿಗಿಲ ನಡತೊಂದು ಬೈದಂಡು ಆ ದೇವರನ್ನ ಆ ಗಣಪತಿ ದೇವರನ್ನ ಆ ವಿಶೇಷವಾದ ನಂಗೆ ದುಷ್ಟಾನಾಂ ವಿಘ್ನಕರ್ತ ಸ್ತೋಪ ವಿಘ್ನಾಪಹರ್ತ ತಸ್ಮಾದ ವಿಘ್ನಾದಿರಾಜ ಗಣಪತಿ ದೇವರು ಎಂಚಿನ ಬಂಡ ಏರು ದುಷ್ಟೇರುಳ್ಳರು ಆಕಲೆ ಪೂರ ಅಡ್ಡಿನ ಉಂಡು ಮಲ್ಪೇರು ಏರು ಶಿಷ್ಟೇರುಳ್ಳರು ಎಡ್ಡನ್ನಾಗುಳ್ಳರ ಆರೆಗೆ ಬೋಡಿತ್ತನೇನು ಅಭೀಪ್ಸಾರ್ಥ ಇದ್ಯರ್ಥಂ ಇಷ್ಟಾರ್ಥನ ಸಿದ್ಧಿ ಮಲ್ಪಾದು ಕೊರ್ಪೇರು ಅಂಚನ ಗಣಪತಿ ದೇವರಲ್ಲ ಅಂಚನೆ ಅಪ್ಪೆ ಜೋಕುಲೆಗೆ ಜೋಕುಲು ಮಸ್ತ್ ಕೇಂದ್ರ ಬಾಬು ಅಂಡ ಜೋಕುಲೆಗೆ ಹಿತವಾನೇನ ಮಾತ್ರ ಅಪ್ಪೆ ಎಂಚ ಉಣಬಡಿಸುವ ಅವಳ ಅಂಚನೆ ನಂಗೆ ಈ ಹಿತವಾಯಿಂಚನೆ ಕೊರ್ಪುಣ ಮುಖಾಂತರ ಆ ಭಕ್ತರಿನ ಕಟೀಲಮ್ಮ ಪೊರೆಪರವ ಅಂಚನೋ ವಿಶೇಷವಾದ ಕಟೀಲ್ ದೇವರ ಪೂರ್ಣ ಸನ್ನಿಧಾನ ಉಪ್ಪು ಅಂಚನೋ ಆ ದೇವರಿಗೆ ಇನಿಗಲ ರಕ್ತೇಶ್ವರಿ ಸನ್ನಿಧಾನದ ಐಟೆ ಒಂಜಿ ಪೀಠ ಉಂಡು ಐಟು ಕುದೊಂದು ದೇವರು ಯಕ್ಷಗಾನನ ತೂಪೇರು ಪಮ್ಮಣೋ ಪ್ರತೀತಿ ಇನಿಗಲ ಐತ ಅವರ ಆ ದೇವರನ್ನ ಒಂಜಿ ಅನುಗ್ರಹ ಸಂಪಾದನೆ ನಂಗೆ ಆ ದೇವರನ್ನ ಯಕ್ಷಗಾನ ತುಂಡ ಕಟೀಲ್ ದೇವರನ್ನ ಸ್ವಯಂ ಆರೇನೇ ತೂನಕ್ಕ ನಂಗೆ ಐತ ಫಲ ಐತ ಅವರ ನಿಗ ರಮೇಶರು ಕಟೀಲಿಗೆ ಒಂಜಿ ಸೌಂದರ್ಯ ಕೊಡ್ತಾರೆ ಅದು ಪುದಾರೆ ಸೌಂದರ್ಯ ರಮೇಶರಂದು ಅದು ಓತನು ಪುದಾರ ಐತ ಸೌಂದರ್ಯ ಆರ್ನ ಎಂಚಿನ ಸಂಸ್ಥೆದ ಪುದಾರ ಅಂಜ ಐತ ಅವರ
ಕಟೀಲ್ದ ಅವಳು ಒಂಜಿ ಮಲ್ಲ ಕಟ್ಟಡ ಬತ್ತಿನೇ ರಮೇಶರ್ ಅವಳು ತನ್ನ ಉದ್ಯೋಗನ ಆರಂಭ ಮಲ್ತಿ ಬೊಕ್ಕ ಅಂಚ ರಮೇಶರ್ ಅವಳು ಆರಂಭ ಮಲ್ತದ್ದು ಅಂಚನೆ ಯಕ್ಷಗಾನನ ಆರಂಭ ಮಲ್ತದ್ದು ಇತ್ತೆ 2 ವರ್ಷ ಅವಳು ಅದನ್ನು ಬೆತ್ತು 10 ವರ್ಷ ಐತೆ ಮೂಲ ಒಂದು 10ನೇ ವರ್ಷ ಒಟ್ಟಿಗೆ 16 ವರ್ಷ ಕಟೀಲ್ ದೇವರನ್ನ ಯಕ್ಷಗಾನ ನಡತದುಂಡು ನಿರಂತರವಾದ ಆ ನಡತಂದು ಬರಡು ಅಂಚನೆ ಮಾತ ಆರು ಮಾತ್ರ ಅಕ್ಕ ಜೋಕುಲು ಪುಳ್ಳಿಯಡಿಕುಲು ಸತಾ ಆ ದೇವರನ್ನ ಯಕ್ಷಗಾನ ಬಂಡ ಭಾರಿ ಪ್ರೀತಿ ಮಲ್ಪೇರು ಜಪ್ಪುಜೇರು ಅಂಚಿನ ಒಂಜಿ ಕುಟುಂಬ ಒಂದು ಆಯ್ತಾರ ಇದ್ದ ಜೋಕುಲು ಜಪ್ಪೇರು ಆಟದ ಹೊರತು ಕಾಂಡ ಜಪ್ಪು ಒಂಚೂರು ತೂದು ಜಪ್ಪೇರು ಅಂಡ ಅಂಚಿನ ಒಂಜಿ ಜೋಕುಲ ಕುಟುಂಬದ ಇನ್ನು ಯಕ್ಷಗಾನ ಸೇವೆ ಅಂಚನೆ ಆ ದೇವರ ಅನುಗ್ರಹದ ಅವರ ಎಡ್ಡ ರೀತಿಯಲ್ಲಿ ನನ್ನಲ ಸಾಕಾರ ಆವಡು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಆಡು ಆರೋಗ್ಯ ಕಟೀಲಮ್ಮನ ಅನುಗ್ರಹದ ಅವರ ಆ ಜಗನ್ಮಾತೆ ಬೊಡಿತ್ರನ ಇಷ್ಟಾರ್ಥನ ಕೊರ್ಪುನಾಲ ಅಂಚನ ಇಷ್ಟಾರ್ಥನ ಪೂರ ಅನುಗ್ರಹ ಮಲ್ಪಾದ ಕೊರ್ದು ಏರು ತೂಪೇರ ಏರು ಅವೆನ ಇಡೀ ಕಥೆಯನ್ನು ಕೇಣುವೆರ ಅಕಲೆ ಮಾತೆರೆಗೆಲ್ಲ ಇನ್ನಕ್ಕೆ ಪ್ರತಿವರೇ ಸಹಕಾರ ಮಲ್ಪನಾಗಲೆಗೆಲ್ಲ ಆ ಕಟೀಲ್ ದೇವರ ಅನುಗ್ರಹ ಮಲ್ಪಡ ಬಂದು ಪಣಂದು ಎನ್ನ ಪಾತ್ರನ್ನು ಕಟೀಲಮ್ಮಗೆ ಅರ್ಪಣೆ ಮಲ್ಪ ಜಗದಂಬ ಅರ್ಪಣ ಮಸ್ತು.
ಮಹಾತಾಯ ಸಂರಕ್ಷಣೆ ಓಡಾಡಂತ ಮಹಾತಾಯ ತಾತ ಶಾಸ್ತ್ರ ಬೆಲೆ ನಾರಾಯಣ ಶಾಬ ನಂಬಿದಂತ ಪ್ರೀತಿ ಕೊಟ್ಟಂತ ಪ್ರಸಾದ ಹಾಗೂ ಮೇಳದಲ್ಲಿ ವಾಸವರು ಮಹಾಗಣಪತಿ ದೇವರು ಮೈಲದಲ್ಲಿ ನಡೆಯಲು ಮಹಾಗಣಪತಿ ಶಾಬ ಮತ್ತು ಶ್ರೀ ಮಹಾಗಣಪತಿ ದೇವರು ಫಲ ಗಜಾನನ ಭೂತ ಗಣಪತಿ ಕಲ್ಪಿತ ಶಾಬ ಮಾಸುತ ಫಲ ನಂಬಿದಂತ ಪ್ರೀತಿಯಲ್ಲಿ ಕೊಟ್ಟಂತ ಪ್ರಸಾದ ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಸೋಮನಾಥೇಶ್ವರ ದೇವರು ಸ್ಥಳದಲ್ಲಿ ನಡೆಯಲು ಶ್ರೀ ಸೋಮನಾಥೇಶ್ವರ ದೇವರು ಶಾಬ ಮತ್ತು ಶ್ರೀ ಸೋಮನಾಥೇಶ್ವರ ದೇವರು ಫಲ ನಂಬಿದಂತ ಪ್ರೀತಿಯಲ್ಲಿ ಕೊಟ್ಟಂತ ಪ್ರಸಾದ ಹಾಗೂ ಕೊರತೂರು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡತೂರು ಶ್ರೀ ಸನಕುಮಾರ್ ಶೆಟ್ಟಿ ಶಾಬ ಕೊಡತೂರು ಶ್ರೀ ಸನಕುಮಾರ್ ಶೆಟ್ಟಿ ಫಲ ನಂಬಿದಂತ ಪ್ರೀತಿಯಲ್ಲಿ ಕೊಟ್ಟಂತ ಪ್ರಸಾದ ಸಭೆಗೆ ನಮಸ್ಕಾರ. ಗೋಪಮ್ಮ ಮೆಲ್ಲ ಮೆಲ್ಲನೆ ಬಂದನೆ
ಜಗನು ಹೇಳಗೋಡಿದ ಮೆಲ್ಲ ಮೆಲ್ಲನೆ ಬಂದನೆ ದಿನ ದಿನತೆ 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 ತೊಂದನ ದಿನತೆ 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 ತಾತಕ ತಲೈ ತಲೈ ತತಕ ದಿನ ತಲೈ ತಲೈ ತೈ ದಿನ ದಾದನ ದಿನ ದಾದನ ತುಂಗ ತುಂಗ ತಗಮ ತಿಂಗ ತಿಂಗ ಹೋಗಿ ಹೊತ್ತು ಹೋಗಿ ಆದಿ ರಾಮ ಬಾರು ಮನೆಗೆ ಹೋಗಿ
ಭಕ್ತಿಯೋ ಭಕ್ತಿಯೋ ಅಂಬಿಕಾ ಅಂಬುಜಿಗೆ ಕೈ ಮುಗಿದು ಅಂಬುದಾಸನ ಮೋಹರ ಪಾದಾಗೆ ಬರಬರದ ಕನಿ ಕದಾ ಏಕಕಾಲದಲ್ಲಿಯೇ ನಮ್ಮ ಮೂವರ ಹುಟ್ಟಾಯಿತು ಎನ್ನುವುದರ್ಥವಾಯಿತು. ಎಲ್ಲಿಂದ ಹೇಗೆ ಯಾರು ನಮ್ಮನ್ನು ಹುಟ್ಟಿಗೆ ಕಾರಣರಾದವರು ಎನ್ನುವುದನ್ನು ತಿಳಿಯಬೇಕೆಂದು ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಕಾರ್ಗತ್ತಲೆಯೇ ತುಂಬಿದ ಜಲದಿಯ ಮೊತ್ತ. ಇದನ್ನು ಕಂಡು ನಾವು ಭಯಭೀತರಾದೆವು, ಚಿಂತಿತರಾದೆವು. ಸಂದರ್ಭದಲ್ಲೇ ಕೇಳಿಸಿತು ನಘೋವಚನ. ಅದಕ್ಕನುಗುಣವಾಗಿ ಅವ್ಯಕ್ತ ಶಕ್ತಿಯನ್ನಾರಾಧಿಸುವ ಚೇತನ ನಮಗೆ ಕೊಡಲ್ಪಟ್ಟಿತು. ನಮಗರಿತ ರೀತಿಯಲ್ಲೇ ಸ್ತುತಿಸಿದವಾಗ ಪ್ರತ್ಯಕ್ಷಳಾದ ತಾಯೇ, ನಿನ್ನ ಪದದ್ವಂದ್ವಕ್ಕೆ ಮತ್ತೊಮ್ಮೆ ನಮನಗಳು ಉದ್ಧರಿಸಬೇಕಮ್ಮ. ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ ಅದನ್ನೇ ಸ್ತೌತ್ಯವೆಂದು ತಿಳಿದಂತಹ ನಾವು ನಿನ್ನನ್ನೇ ಸ್ತುತಿಗೈದಿದ್ದೇವಮ್ಮ. ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು ಎಲ್ಲವನ್ನರುಹುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೌದಮ್ಮ, ಕತ್ತಲೆಯೇ ತುಂಬಿದ ನಮ್ಮ ಜೀವನಕ್ಕೆ ಬೆಳಕನ್ನಿತ್ತವಳು ನೀನು ಅಮ್ಮ. ಮುಂದಿನ ಪಥ ನಮಗೆ ಗೋಚರಿಸದು, ಸಕಲವನ್ನು ತಿಳಿಸಿ ಪೊರೆಯಬೇಕಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ತೇಲುತ್ತಿರುವ ಓ ನನ್ನ
ಎದ್ದೇಳಿರಿ, ಧೈರ್ಯ ತಾಳಿರಿ. ಆಗಲಮ್ಮ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತ. ಓಹೋ, ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ಯಾಕಮ್ಮ? ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ. ಸ್ಫಟಿಕ ಸದೃಶನಾದಂತ ನೀನೇ ಹರ. ಆಗಲಮ್ಮ. ಮಕ್ಕಳೇ, ಅಮ್ಮ. ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಏನಮ್ಮ? ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಹ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸ ಗುಣ ಭರಿತನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು. ಹರ, ಸಾತ್ವಿಕ ಗುಣವುಳ್ಳವನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಸರಿಯಮ್ಮ. ಹರ, ಅಮ್ಮ. ತಾಮಸ ಗುಣವುಳ್ಳವನಾದಂತ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು. ಮುಂದೆ ಕಷ್ಟ ಬಂದರೆ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಆಗಲಿ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ನನ್ನ ನುಡಿಗಳನ್ನು ಆಗಲಿ ಕೇಳೋಣ. ಮಾತೆಯ ಅನುಗ್ರಹ ಹಾ, ಮೂವರಿಗೂ ಸುಸ್ಥಳ, ಮೂವರಿಗೂ ಹೆಸರು, ಮೂವರಿಗೂ ಗುಣ. ನಾನೀಗ ಗುಣದ ಬಗ್ಗೆ ತರ್ಕ ಮಾಡುವುದು. ರಾಜಸ ಗುಣ ಈ ಬ್ರಹ್ಮನಿಗೆ ಅಮ್ಮ ಕೊಟ್ಟಿದ್ದಾಳೆ. ಹಾಗಾದ್ರೆ ಬ್ರಹ್ಮನಿಗೆ ಯಾಕೆ ರಾಜಸ ಗುಣ? ನಾನು ತರ್ಕ ಮಾಡಿಕೊಂಡಾಗ ದೊರಕಿದಂತ ಉತ್ತರ ಏನದು? ರಾಜನಾದವನಿಗೆ ರಾಜಸವೇ ಭೂಷಣ. ರಾಜ ಹೌದದು. ಯಾಕೆ ಗೊತ್ತಾ? ಸ್ವಲ್ಪ ಅಹಂ ಬೇಕು, ಸ್ವಲ್ಪ ಚುರುಕುತನ ಬೇಕು. ಅದು ಯಾರಲ್ಲಿ? ಅದು ಈ ಬ್ರಹ್ಮನಲ್ಲಿ ಅಮ್ಮ ಕಂಡುಕೊಂಡಿದ್ದಾಳೆ. ಹಾಗಾಗಿ ನನಗೇ ಇತ್ತವಳಿದ್ದಾಳೆ. ಹಾಗಾಗಿ ನಾನೊಬ್ಬ ಯಜಮಾನ ಆದ್ರೆ ಏನು ಎಂಬಂತಹ ತರ್ಕ ನನ್ನಲ್ಲಿ. ಯಾರ್ಯಾರಿಗೂ ಯಜಮಾನ ನಾನು ಆಗುವುದಲ್ಲ. ರಾಜಸ ಗುಣ ಉಂಟು, ಸತ್ಯ ಲೋಕ ಉಂಟು, ಸೃಷ್ಟಿಯ ಕಾರ್ಯ ಉಂಟು.
ಇಷ್ಟನ್ನೂ ಪಡೆದಂತ ನಾನು ಯಾಜಮಾನ್ಯವನ್ನು ಎಲ್ಲಿ ಸ್ಥಾಪಿಸುವುದು? ಅದು ನಿಮ್ಮಲ್ಲಿ. ನಿಮಗಿಬ್ಬರಿಗೂ ನಾನು ಯಜಮಾನ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಗ್ಲಿಕ್ಕೆ ಹೇಳಿದಲ್ಲ. ಮತ್ತಿನ್ನೇನು? ಹ. ಈಗ ಚುರುಕುತನವನ್ನು ನಿನ್ನಲ್ಲಿ ಕಂಡುಕೊಂಡು ಅಮ್ಮ ಗುಣ ಪ್ರದರ್ಶನ ಮಾಡಿ ಗುಣ ಪ್ರಸಾದಿಸಿ ಆಮೇಲೆ ಏನಾಯ್ತು ಬದಲಾವಣೆ? ಈಗ ನನ್ನಲ್ಲಿ ಬದಲಾವಣೆ. ಈಗ ನಿನ್ನಲ್ಲಿ ಮೊದಲಿದ್ದದ್ದಕ್ಕೆ ಅಮ್ಮ ಕೊಟ್ಟದ್ದಲ್ಲ, ಮತ್ತೆ ಏನೂ ಇಲ್ಲದ ಕಾಲಕ್ಕೆ ಕೊಟ್ಟದ್ದು ಎನ್ನುವುದು ಅರ್ಥವೇ ಆಗ್ಲಿಲ್ಲ. ಅದು ನಮಗೆ ಮೂವರಿಗೂ ಏನೂ ಇರಲಿಲ್ಲ. ಹೌದು. ಹಾಗಾದ್ರೆ ಒಂದೊಂದು ಸ್ಥಳ, ಒಂದೊಂದು ಉದ್ಯೋಗ, ಒಂದೊಂದು ಹೆಸರು ಮೂವರಿಗೂ ಉಂಟಲ್ವಾ? ಹಾಗಾದ್ರೆ ಪರಸ್ಪರ ಒಂದೊಂದು ಉದ್ಯೋಗವನ್ನು ಹೊಂದಿದ ನಮ್ಮಲ್ಲಿ ಮೇಲೂ ಕೀಳು ಎನ್ನುವ ಭಾವನೆ ಅವಶ್ಯ ಏನು? ನಿನ್ನ ಗುಣದ ಬಗ್ಗೆ ನಿನಗೆ ಗೊತ್ತಾಗ, ಮತ್ತೆ ನಿನ್ನ ಗುಣದ ಬಗ್ಗೆ ನಿನಗೆ ಗೊತ್ತಾದ ಮೇಲೆ ನನ್ನ ಗುಣದ ಬಗ್ಗೆ ನನಗೆ ಗೊತ್ತಾಗಿದೆ. ಸಾತ್ವಿಕ ಅಲ್ವಾ? ಹೌದು. ಸಾತ್ವಿಕ ಅಂದ್ರೆ ಬರೀ ಸಪ್ಪೆ. ಯಾರು ಹೇಳಿ ಪ್ರಯೋಜನ ಇಲ್ಲ ಅಂತ. ಹಾಗಲ್ಲ. ಮತ್ತೆ ಹಾಗೆಂದು ಹೊಂದಿದಂತಹ ಗುಣ ಯಾಕೆ? ಅದು ನಮ್ಮೊಳಗೆ ಪ್ರದರ್ಶಿಸುವುದಕ್ಕಾಗಿ ಅಲ್ಲ, ಮತ್ತೆ ಮುಂದಿನ ಪ್ರಪಂಚಕ್ಕೆ ನಾವು ಒದಗಿಸಬೇಕಾದಂತಹ ಕರ್ತವ್ಯದಲ್ಲಿ ಅದನ್ನು ಪ್ರದರ್ಶಿಸಬೇಕಾಗುತ್ತದೆ. ಹಾಗೆ ಹೌದು. ಆದ್ರಿಂದ ಈ ಸಂದರ್ಭದಲ್ಲಿ ನೀನು ಮದವನ್ನು ಹೊಂದದೆ ನಿನ್ನ ಕೆಲಸ ಮಾಡು. ಸುಮ್ಮನೆ ಯಾಕಯ್ಯ ಸಮಯ ಹೋಗಿ ಹೋಗಿ ನಾನು ಅವನಲ್ಲಿ ಮಾತಾಡ್ಲಿಕ್ಕೆ ಆರಂಭ ಮಾಡಿದೆ ಅಲ್ವಾ? ಆರಂಭಿಸಿದವನೇ ನೀನು. ನನಗೆ ತಲೆ ಸರಿ ಉಂಟು ಹೇಳು. ತಿಳಿದ ಬಳಿಕ ನೀನು ಆಡುವುದು ಯಾಕೆ? ಯಾವುದು ತಿಳಿದದ್ದು? ತಲೆ ಸರಿ ಇಲ್ವಲ್ಲ? ನಾನು ಮಾತಿಗೆ ಹೇಳಿದ್ದಷ್ಟೇ. ನಿನ್ನಲ್ಲಿ 2 ಮಾತು ಉಂಟಾಯ್ತಾ? ಅವನಲ್ಲಿ ಮಾತಾಡುದಿಲ್ಲ. ನೀನು ಇಷ್ಟು ಹೇಳಿಬಿಡು. ಹೇಗೆ? ಬ್ರಹ್ಮ ನೀನು ದೊಡ್ಡ ಮತ್ತೆ ಹೇಳಿದ್ರೆ ನಾವಿಲ್ಲಿಗೆಲ್ಲ ಮುಗಿಸುವ. ಅಲ್ಲ, ನಿನಗೆ ಸೃಷ್ಟಿ ಯಾವುದನ್ನು ಮಾಡಬೇಕು ಅಂತ ಗೊತ್ತೇ ಇಲ್ವೋ? ಹೋದ ಕಲ್ಪದಿಲ್ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೆ. ಅದನ್ನೇ ಸೃಷ್ಟಿ ಮಾಡಿದೆ, ಮತ್ತೊಂದನ್ನು ಸೃಷ್ಟಿ ಮಾಡುವುದಕ್ಕೆ ಹೊರಟೆ ಅಲ್ಲ, ಮಾಡಿದೆ ಅಲ್ಲ. ಮತ್ತೆ ನಮ್ಮ ಮೂಲಲೈನ ಭೇದ ಭಾವಗಳನ್ನು ಸೃಜಿಸಿದವ ನೀನು. ಹಾಗಾಯ್ತಾ? ಮತ್ತೆ ಏನು ಏಕಭಾವವನ್ನು ಹೊಂದಿದಂತಹ ನಮ್ಮಲ್ಲಿ ಅದು ಹಿಂದೆ ಇದ್ದದ್ದು. ಹೌದು. ಇವಾಗ ಭಿನ್ನ ಭಾವಗಳಾಯ್ತು ನಿನ್ನಲ್ಲಿ. ಭಿನ್ನ ಬೇಕು, ಎಲ್ಲ ಒಂದೇ ರೀತಿ ಇರಬಾರ್ದು. ಬೇಡ ಅಂತ ನಾಡು. ಬೇಕು ಬೇಕು. ಯಾಕೆ ಬ್ರಹ್ಮ? ರಾಜಸಗುಣ ಭರಿತನಾದಂತಹ ನೀ ದೊಡ್ಡವ, ಅದನ್ನೇ ಮುಂದಿರಿಸಿಕೊಂಡು ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕೆ ನೀನು ಹೊರಟದ್ದ. ಅಧಿಕಾರವನ್ನು ಸ್ಥಾಪಿಸುವ ಅಂತ. ಈಗ ಅಧಿಕಾರ ಮೂವರಿಗೂ ಮಾತು ಕೊಟ್ಟಿದ್ದಾಳೆ. ಅದರ ಯೋಗ್ಯತೆಯನ್ನು ಅರಿತು ನಾವು ಅದರಂತೆ ನಡೆಯಬೇಕಿತ್ತು. ಹೌದು. ನೀನು ಗುಣವನ್ನೇ ಮುಂದಿರಿಸಿಕೊಂಡು ಈ ರೀತಿ ಆಡಿದ್ರೆ ನನ್ನ ಗುಣದ ಬಗ್ಗೆ ನಾನು ಆಡಬೇಕಾಗ್ತದೆ. ನಿನಗೂ ಗುಣ ಉಂಟು. ಮತ್ತೆ ತಮ ಗುಣವನ್ನು ಪರಿಣಿಸಿದ್ದಾಳೆ. ಮಾತು ಲಯದ ಉದ್ಯೋಗವನ್ನು ಹೊಂದಿದ ಕಾರಣ ಅಲ್ಲದೆ ಬಾಲದಲ್ಲೊಂದು ಹೆಚ್ಚಿನದಾದಂತಹ ನೇತ್ರವನ್ನು ಹೊಂದಿದ ಕಾರಣ. ಅದೆಂತದ್ದು ಸುಮ್ಮನೆ ಮುಚ್ಚಿಕೊಂಡಿದ್ದಿ? ಸುಮ್ಮನೆ ಅಲ್ವೋ, ಮತ್ತೆ ಕಾರಣ ಉಂಟು. ಕಿಚ್ಚುಗಣ್ಣು, ಆದ್ದರಿಂದಲೇ ಮುಚ್ಚಿಕೊಂಡಿದ್ದೇನೆ. ಹೌದಾ? ಅಧಿಕ ನಾನಿದ್ದೇನೆ, ನಾನು ದೊಡ್ಡವಂತ ಒಪ್ಪಿಕೊಳ್ಳಬಹುದು. ಈಗ ನಾನು ಯಾಕೆ ದೊಡ್ಡವಂತ ಹೇಳಿದ್ದು ಅಂತ ನಿಮಗಿಬ್ಬರಿಗೂ ಗೊತ್ತಾಯ್ತಾ? ಇನ್ನು ಬೇರೆ ಕಾರಣ ಉಂಟು. ಯಾವುದದು? ನನ್ನದಾದ ಉದ್ಯೋಗ ಸಾಮಾನ್ಯ ಉದ್ಯೋಗ ಅಲ್ಲ, ಸೃಷ್ಟಿಪ ಕಾರ್ಯವೇ. Shri Ram
ಏನೋ ನಿನ್ನ ಉದ್ಯೋಗದ ಕುರಿತಾಗಿ ನಿನ್ನ ಗುಣದ ಕುರಿತಾಗಿ ನೀನು ತರ್ಕಿಸಿದವನು. ಹೌದೌದು. ಅಷ್ಟೇ ಸಾಲದು, ಮತ್ತೆ ನಾವಿದ್ದೇವಲ್ಲ ಹ, ನಿನ್ನೊಂದಿಗೆ ಹ. ಸಹೋದ್ಯೋಗವನ್ನು ಹೊಂದಿದವನು. ಹ, ಹಾಗಾದರೆ ಹ. ನಮ್ಮ ಕುರಿತಾಗಿಯೂ ನೀನು ಸಮಗ್ರವಾದ ವಿವೇಚನೆಯನ್ನು ನೀನು ಮಾಡಲೇಬೇಕು ತಾನೆ. ಕಡಿಮೆ ಆಯ್ತಾ? ಮತ್ತಿನ್ನೇನು ಹ. ಮಾಡದೇ ಇದ್ದುದರಿಂದಲೇ ಹ. ಈ ರೀತಿಯಾಗಿ ನೀನು ಆಡುವುದಕ್ಕೆ ತೊಡಗಿದೆ. ಹ, ಹ. ನಿನ್ನದು ಸೃಷ್ಟಿ, ಹ. ಧನಾತ್ಮಕವಾದಂತಹ ಉದ್ಯೋಗ. ಹೌದು. ಅಂದರೇನು, ನಮ್ಮದು ಧನಾತ್ಮಕತೆ ಇಲ್ಲ ಅಂತಲ್ಲ, ಹ. ಹಿಂದೆ ಇದ್ದನ್ನು ನೀನು ಈ ಜಲಧಿಯ ಮೂಲಕವಾಗಿ ಪ್ರಕಟಗೊಳಿಸುವುದು. ಹೌದು, ಮೊದಲಿಗೆ. ಹಾಗಾದರೆ ನೀನು ಮಾಡಿದಂತಹ ಸೃಷ್ಟಿ ಇರಬೇಕಾದ ಒಂದು ನೆಲೆ ಯಾವುದು, ಹ, ಹ, ಹ. ಅದರ ಕುರಿತಾಗಿ ನೀನು ಆಲೋಚಿಸಿದ್ದೇ ಇಲ್ಲ. ಅದು ಮತ್ತೆ ಆಲೋಚನೆ ಅದನ್ನಾದರೂ ನೀನೇ ಸೃಷ್ಟಿಸುತ್ತಿಂತಾದರೆ ಹ. ನಿನ್ನಲ್ಲಿ ಯಾವುದೋ ಒಂದು ರೀತಿಯ ದೊಡ್ಡಸ್ತಿಕೆಯನ್ನು ನಾವು ಕಂಡುಕೊಳ್ಳಬಹುದು. ಅದು ಮತ್ತೆ ಮಾಡುವಂತ. ಮತ್ತೆಲ್ಲ ಆರಂಭದಲ್ಲಿ ಆಗಬೇಕಾದದ್ದು ಅದು ಹ, ಹ. ನಿನ್ನದಾದಂತಹ ಸ್ಥಾಪನೆಯಲ್ಲ. ಹ, ಹ. ಹಾಗೆಂದು ಅದೇ ಹೌದು ಅಂತ ಆದ್ರೆ ಹ. ಅದಾದ್ರೆ ಯಾಕೆ ಏನು ಎನ್ನುವುದನ್ನು ನಾವು ತರ್ಕಿಸಿಕೊಳ್ಳಬೇಕಾಗುತ್ತದೆ. ಹ, ಹ. ಋಣಾತ್ಮಕವಾದಂತಹ ವ್ಯವಹಾರವನ್ನು ಹೊಂದಿದ ಆತನ ಗುಣಕ್ಕನುಗುಣವಾಗಿ ಆತನು ಆಡಿದ ಅವನಲ್ಲಿದ್ದಂತಹ ಹೆಚ್ಚುಗಾರಿಕೆಯನ್ನು ತಿಳಿದುಕೊಂಡು ತಾನು ದೊಡ್ಡವನಾಗಬಲ್ಲೆ ಹೌದು. ಎನ್ನುವುದನ್ನು ಸಾಧಿಸ ಹೊರಟ. ಹ. ಹಾಗಾದ್ರೆ ಇಲ್ಲಿ ನಾವು ಆಲೋಚಿಸಬೇಕಾದದ್ದೇನು? ಏನು? ಹೊಂದಿದ ಉದ್ಯೋಗ ಅಲ್ಲ, ಮತ್ತೆ? ಆ ಉದ್ಯೋಗದಿಂದ ಆಗುವ ಪರಿಣಾಮ ಏನು ಎನ್ನುವುದನ್ನು ಚಿಂತಿಸಬೇಕು. ಹ, ಹ, ಹ. ಒಂದು ವ್ಯಕ್ತಿಯಾಗಲಿ ಒಂದು ವಸ್ತುವೇ ಆಗಲಿ ಹ. ನಿನ್ನಿಂದ ಉಂಟಾದುದು ಹ. ಅದು ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ? ಯಾವಾಗಲೂ ಆರಂಭದಿಂದ ಅಲ್ಲ, ಮತ್ತೆ? ಅರ್ಥಾತ್ ಜನ್ಮದಿಂದ ಅಲ್ಲವೇ ಅಲ್ಲ, ಹ. ಆಮೇಲಿನ ಕಾರ್ಯಬಾಹುಳ್ಯದಿಂದಲಾಗಿ. ಹ, ಹ, ಹ. ಹಾಗಾದ್ರೆ ಕಾರ್ಯಬಾಹುಳ್ಯ ಎನ್ನುವುದು ನಡೆಯುವುದು ಯಾವಾಗ? ಯಾವಾಗ? ಅದು ನನ್ನ ಉದ್ಯೋಗದ ಅವಧಿಯಲ್ಲಿ. ಯಾವುದೇ ಒಂದು ಜೀವಿಗಾದರೂ ಸಕಾಲಕ್ಕೆ ಬೇಕಾದುದನ್ನು ಕೊಡುವಂತಹ ಮಹತ್ವಿಕೆ ಉದ್ಯೋಗವನ್ನು ನನಗಮ್ಮ ಕರುಣಿಸಿದ್ದಾಳೆ ಎನ್ನುವಾಗ ಬ್ರಹ್ಮ ಹ. ನಿನ್ನ ಸೃಷ್ಟಿಪ ಕಾರ್ಯ ಹೇಗೋ ಘನವಾಗುತ್ತದೆ. ಮತ್ತೆ ಯಾವುದು? ಪರ ಇವತ್ತು ನಾನೇ ಶ್ರೇಷ್ಠ. ಹಾಗೆ ಅಲ್ವಾ? ನಿಲ್ಲು, ಸ್ವಲ್ಪ ನಿಲ್ಲಾಯ್ತಾ? ಸರಿ. ಸರಿ ಹರನೇ, ಮಾತೆಯ ಮಕ್ಕಳಾಗಬೇಕಾದವರು ನಾವು ಹೌದು, ಮಾತಿಗೆ ತಪ್ಪಿದ ಮಕ್ಕಳಾಗಿ ಹೋಗಿಬಿಟ್ಟೆವಲ್ಲ. ಮುಂದುವರಿಯುತ್ತಿದ್ರೆ ಆ ರೀತಿ ಆಗುತ್ತಿರಲಿ. ಏನು ಮಾಡೋಣ? ರಾಜಸುಗುಣವನ್ನೇ ಮುಂದುವರಿಸಿಕೊಂಡು ನಾ ಅಧಿಕ ಅಂತ ಆಡಿದಾಗ ತಮೋಗುಣಭರಿತನಾಗಿ ನಾನು ಆಡಬೇಕಾದಂತಹ ಪರಿಸ್ಥಿತಿ ಹಾ, ಒದಗಿ ಬಂತು. ಹಾ. ಮತ್ತೆ ನೀನು ಆಡಿದಂತಹ ಮಾತುಗಳನ್ನು ಕೇಳುವಾಗ ಸರಿ ಯಾವುದು ಅಂತ ಅರ್ಥವಾಯಿತು. ಉದ್ಯೋಗದ ತರ್ಕದ ಮೂಲಕವಾಗಿ ಅದು ಅರ್ಥವಾಯಿತು. ಸೃಷ್ಟಿಪ ಕಾರ್ಯ ಘನ ಅಂತ ಹೇಳಿದ್ರೆ ಕ್ಷಣದಲ್ಲೇ ಮುಗಿದು ಹೋಗುವಂತದ್ದು. ಹೌದು, ಲಯದ ಉದ್ಯೋಗ ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತದೆ. ಸುದೀರ್ಘವಾಗಿ ನಡೆಯುವುದು ಪಾಲನಾ ಕಾರ್ಯ ಎನ್ನುವುದನ್ನು ಅರಿತಾಗ ನೀರು ಶ್ರೇಷ್ಠ, ನೀವು ಆಡುವಂತಹ ಉದ್ಯೋಗವೇ ಶ್ರೇಷ್ಠ ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡ ಒಂದು ನಿರ್ಧಾರಕ್ಕೆ ಬಂದೆ. ಹರಿಹರರಲ್ಲಿ ಭೇದ ಇಲ್ಲ, ಅದಕ್ಕಾಗಿ ಈ ಕ್ಷಣವೇ ನಿನ್ನಲ್ಲಿ ಎರಕವಾಗ್ತೇನೆ. ಬಾ ಹೀಗೆ. ಇದೋ ಸ್ವಲ್ಪ ಹಿರಿದ
ಪ್ರತ್ಯೇಕವು. ನೀವೇ ಇರುವರು ಎರಕ. ನಿನಗೆ ಯಾಕೆ ನಡುಕ? ನಡುಕಲ್ಲ ಮತ್ತೇನೋ ಆರಂಭದಲ್ಲೇ ಮುಗುಳು ನಗೆ. ಈಗಲೂ ಇದೆ ಅಲ್ಲ. ಆ ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತಿ. ನೀನಾಗಲೇ ಇಲ್ಲ. ನಾನು ಆಗುವುದೇ ಇಲ್ಲ. ಯಾಕೋ? ಅವ ಒಂದು ಮಾತು ಹೇಳಿದ, ಏನು? ಹರಿಹರ ರೆಮ್ಮಲ್ಲಿ ಭೇದ ಇಲ್ಲ. ಅಲ್ಲ, ಮತ್ತೆ ಹರಿಹರ ನಿಮಗಿಬ್ಬರಿಗೆ ಬೋಧವೇ ಇಲ್ಲ. ಅವ ನಿನ್ನಲ್ಲಿ ಇಲ್ಲದೆ ಇರುವುದನ್ನು ಹೇಳಿದ. ನನ್ನಲ್ಲಿ ಉಂಟಾ ಇಲ್ವಾ ಪ್ರಶ್ನೆ ಬೇಡ. ಮತ್ತೇನು? ಏನು ಹೆದರಿಸ್ತೀರಾ? ಅಲ್ಲ, ನಿನ್ನನ್ನು ಯಾಕೆ ಹೆದರಿಸಬೇಕು? ನಿಮ್ಮ ಬೊಡ್ಡು ಬೆದರಿಕೆಗೆ ಬಗ್ಗುವ ಬ್ರಹ್ಮನಲ್ಲ. ಇನ್ಯಾವ ಮತ್ತೆ? ಬ್ರಹ್ಮ ದೊಡ್ಡವ ಉಂಟು. ಏನುಂಟು? ಅಕ್ಕ, ನನ್ನಲ್ಲಿ ಏನುಂಟು ಏನಿಲ್ಲ. ಗೊತ್ತಾಯ್ತಲ್ಲ ನಿನಗೆ. ಯಾವುದು? ಏನೂ ಇಲ್ಲ ಏನು. ನಿನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗ್ಬೇಕಾ ಅಂದ್ರೆ ಈ ಕ್ಷಣದಲ್ಲಿ ನೀನು ನನ್ನನ್ನು ದೊಡ್ಡವ ಅಂತ ಹೇಳುವ ಹಾಗೆ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆಳ್ಳಿಗೊಂದು 4 ಬಾರಿಸಿದ್ರೆ ನಿನಗೆ ಪೆಟ್ಟೆ ಮಾತಾಯ್ತಾ? ಇಲ್ಲಂದ್ರೆ ಸರಿಯಾಗುದಿಲ್ಲ. ನಿಮಗೆ ಮಾತಿಗೆ ತೊಡಗಿದೆ, ಮಾತು ಮಿತಿ ಮೀರಿ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದು ಆದಾಗ ನೀನೀಗ ಸಿದ್ಧನಾದದ್ದು ಯುದ್ಧವೇ ಒದ್ದ. ಅದರಿಂದಲೂ ಸಾಧಿತವಾಗುವುದು ಏನೂ ಇಲ್ಲ. ಆಯ್ತಲ್ಲ. ಹಾಗೆಂದು ಒಂದು ಅವಕಾಶ ಉಂಟು. ಯಾವುದು? ಈ ಕಳೆದುದನ್ನು ಬಿಡುವ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ನಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸುವುದಕ್ಕೆ ಸಾಧ್ಯ ಉಂಟು. ಹಾಗೆ ಅದೊಂದು ಶೋಧನೆ ಮಾಡಿದ್ರಾಯ್ತು. ಯಾವುದನ್ನು? ಪರಸ್ಪರ ಉದರ ಶೋಧನೆ. ಅದ್ಯಾಕೆ? ಅಮ್ಮನೇ ಹೇಳಿದ್ದಾಳೆಲ್ಲ, ಹೋದ ಕಲ್ಪದಿ ಲಯವಾದುದು ಎನ್ನುವುದು. ಹೌದು. ಅದೆಲ್ಲ ನಮ್ಮಲ್ಲೇ ಉಂಟು ಎನ್ನುವಾಗ ಅದೆಷ್ಟು ಉಂಟು ಎನ್ನುವುದನ್ನು ನೋಡುವುದರ ಮೂಲಕವಾಗಿ ತೀರ್ಮಾನ ಮಾಡೋಣ. ನೋಡ್ಬೇಕಾದ್ರೆ ಶೋಧನೆ ಆಗ್ಬೇಕು. ಹೌದು. ಶೋಧನೆ ಮಾಡುದು ಹೇಗೆ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಹೋಗುವುದು. ಹಾಗೆ ಹೆಚ್ಚಿನ ಇದ್ದವ ಶ್ರೇಷ್ಠ, ಕಡಿಮೆ ಇದ್ದವ ಕನಿಷ್ಠ. ಹೌದು. ಹೋಗು ನೋಡು. ಎಲ್ಲಿಂದ ಹೇಗೆ ದಾರಿ ಬಾಯಾದಿತ ನೋಡೋಣ. ಬಾಬಾ ಬಾಬಾ. ಇವನಿಗೆ ತಲೆ ಸರಿ ಉಂಟಾ? ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ. ವೈ ಇವ ಒಬ್ಬ ಹೋದದ್ದಲ್ಲ. ಹರಿಹರ ರೀರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ. ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಡ್ತಾರೆ. ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೇ ಅಲ್ಲ. ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ. ಅದು ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನು ಮಾಡ್ತಾನೆ? ನಿರೀಕ್ಷೆ. ಈತನ ಉದರದಲ್ಲಿ ಲೀಲಾಜಾಲವಾಗಿಯೇ ಇದೆ. ಆದರೆ ಅದು ಎಲ್ಲವೂ ಜಡತ್ವವನ್ನು ಹೊಂದಿದೆ. ಜಡತ್ವವಾದರೂ ಕೂಡ ಬಂಗಾರದ ವರ್ಣಗಳಿಂದಲೇ ಕಂಗೊಳಿಸುತ್ತಾ ಇದೆ ಎನ್ನುವಾಗ ಇಷ್ಟರಿಂದಾದರೂ ಈತ ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಎನ್ನುವುದು ಸ್ಪಷ್ಟ. ಕಂಡದ್ದನ್ನು ಬಿತ್ತರಿಸಬೇಕು ಎನ್ನುವುದಕ್ಕಾಗಿಯೇ ಬಾಯಿಯ ಮೂಲಕ ಸಾಗೋಣ ಎನ್ನುವ ಪ್ರಯತ್ನ ಮಾಡಿದರೆ ಬಾಯಿ ಮುಚ್ಚಿದ್ದಾನೆ. ಬೇರೆ ಯಾವ ದಾರಿ ಉಂಟು ಎಂದು ನೋಡುವಾಗ ಎಲ್ಲಿಯೂ ದ್ವಾರವೇ ಇಲ್ಲ ಎನ್ನುವಾಗ ಇಲ್ಲೊಂದು ದ್ವಾರ ಗೋಚರಿಸುತ್ತಾ ಇದೆಯಲ್ಲ. ಓಹೋ, ಕೆಳಮುಖವಾಗಿರುವಂತಹ ಈ ದ್ವಾರವನ್ನು ತೆರೆದಿಟ್ಟಿದ್ದಾನೆ. ಏನಾದ್ರೂ ಈ ದಾರಿಯಲ್ಲಿ ಬರುವರೆ ಹಿಂಜರಿಯುತ್ತಾನೆ ಹರಿ ಎನ್ನುವ ಭ್ರಮಾಧೀನನಾಗಿದ್ದಾನೆ, ಮದವನ್ನು ಹೊಂದಿದ್ದಾನೆ ಎಂದಾದರೆ ನಮಗೇನು? ಮಾನ ಅಪಮಾನ ಸಮಾನ, ಇಲ್ಲಿಂದಲೇ ಸಾಗೋಣ. ಶೋಧಿ ಶೋಧಿಸಿ
ಮಾಡಿಸಿದನು ನಿನ್ನದನು. ಹೌದಾ? ಏನು ಮೋದತೆಯೋ ಹಾ, ವಿನೋದದಿಂದಲೇ ಹೋದ ಕಲ್ಪದಲ್ಲಿದ್ದಂತಹ ಎಲ್ಲ ಜೀವರಾಶಿಗಳು ಮೆರೆಯುತ್ತಾ ಇದೆ ನನ್ನಲ್ಲಿ. ಆದ್ರೇನು ಬಲ್ಲೆಯೋ ಹಾ. ಯಾವುದಕ್ಕೂ ಚೇತನವೇ ಇಲ್ಲ. ನಿನ್ನಲ್ಲಿ ಯಾರು ಮಾತಾಡ್ಲಿಲ್ಲ? ನನ್ನಲ್ಲೇನು ಅವರವರೇ ಮಾತನಾಡುವುದು. ಈಗ ಅವರವರು ಮಾತಾಡುದಿಲ್ವಾ? ಜಡತ್ವವನ್ನೇ ಹೊಂದಿದ್ದಾರೆ. ಯಾಕೆ ಗೊತ್ತಾ? ಯಾಕೆ? ಅವುಗಳಲ್ಲಿ ಚೇತನ ಇಲ್ಲ ಅಂತ ಹೇಳುದಲ್ವಾ? ಹಾ. ಸ್ವಲ್ಪ ಹೊತ್ತಾಗ್ಲಿ, ಮತ್ತೆ ನಾನೇ ಅವುಗಳಿಗೆ ಚೇತನ ತುಂಬಿಸ್ತೇನೆ. ಮತ್ತೆ ಆರಂಭ ಆಗ್ತದೆ ಮಾತು. ನೂತನವಾದಂತಹ ಸೃಷ್ಟಿಯ ಮೂಲಕವಾಗಿ. ಹೌದೌದು. ಹಾಗೆಂದು ಬಂಗಾರ ಎಲ್ಲವೂ ಬಂಗಾರವೇ ಆಗಿದೆ ಅಂತ ನನ್ನಲ್ಲಿ ಇದ್ದಂತಹ ಜೀವರಾಶಿಗಳೆಲ್ಲವೂ ಬಂಗಾರದ ವರ್ಣವನ್ನೇ ಹೊಂದಿದೆ ಎಂದಾದ ಮೇಲೆ ನಿನಗೊಂದು ಬಿರುದು ಕೊಡು. ಕನಕ ಗರ್ಭನು ನೀನು. ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿದೆ. ಹಾ. ಹಾಗೆಂದು ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ ಆಯ್ತಾ? ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೆ ಯಾಕೆ? ನಿನ್ನ ಸಾಧನೆ, ಯಾವ ಸಾಧನೆಯೋ? ನೀ ಮಾಡಿದ ಶೋಧನೆ ಗೊತ್ತಾಗ್ಲಿಲ್ವಾ? ಒಳಗೆ ಹೋಗಿ ನೋಡಿ ಬಂದದ್ದು. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ವಾ? ಅದು ಮಾಡ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ನಾನು ಮನಮೆಚ್ಚ ಆಯ್ತಲ್ಲ, ಹಾಗಾಗಿ ಕೊಟ್ಟು ಬಿಡ್ತೇನೆ. ಬೇಡ ಅಂತ ಹೇಳ್ಬೇಡ ಆಯ್ತಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ. ನೀ ಹೊರ ಬಂದದ್ದು ನಾನು ಬಿಟ್ಟ ಪಥ. ಅದೇ ದ್ವಾರದಿಂದ ಹೊರ ಬಂದದ್ದು ಸೀತ. ಇನ್ನು ಮುಂದಕ್ಕೆ ನೀ ಅದೋಕ್ಷಜ. ಹಾಗಾದ್ರೆ ಶೋಧನೆಗಲ್ಲ, ಅದು ನಾನು ಬಂದದಕ್ಕಾಗಿ ಕೊಡು. ಸರಿ ಸರಿ, ಸಂತೋಷ ಆಯ್ತು. ನಾನು ದೊಡ್ಡ ಒಂದು ಗೊತ್ತಾಯ್ತಲ್ಲ. ತೀರ್ಮಾನ ಆಗಬೇಕು ಅಂತಾದ್ರೆ ನನ್ನೊಳಗೆ ನೀನು ಕಂಡು ಆಮೇಲೆ ತೀರ್ಮಾನ ಮಾಡು. ಒಡಂಬಡಿಕೆ ಆಡಿದ ಮಾತಿಗೆ ತಪ್ಪೋ ಬ್ರಹ್ಮನಲ್ಲ. ಏನೊಂದು ದಾರಿ ತೋರೋ, ಹೀಗೆ ಬಾರೋ. ಅಹಂಕಾರಿಯೇ ಆದನಲ್ಲ, ಮದವನ್ನು ಹೊಂದಿದವರು ಸೃಷ್ಟಿಯ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಇಳಿಸಬೇಕು ಮದ, ನವದ್ವಾರಗಳನ್ನು ಬಂಧಿಸಬೇಕು. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವರಲ್ಲೇ ಐಕ್ಯ. ಎಲ್ಲರೂ ಇವರನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ ಬ್ರಹ್ಮ ನಾನೇ ದೊಡ್ಡವ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರಸಾರಬೇಕು. ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖವಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ, ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿದೆ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗೋದಿಲ್ವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಎನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ. ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಂಡಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ. ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತಹ ಅಭಯದ ನುಡಿ ಅಮ್ಮ ಹರಿಯನ
ಬ್ರಹ್ಮನು ನನ್ನನ್ನು ಶೋಧಿಸುವುದಕ್ಕಾಗಿ ಒಳಸೇರಿದ ಪರಿಣಾಮದಿಂದಲೇ ಈ ಮೂರೂ ಗುಣಗಳು ಏಕೀಭವಿಸಿದ ದೆಸೆಯಿಂದಲಾಗಿ ಯಾವುದೋ ಒಂದು ಮಾಯೆ ನನ್ನನ್ನಾವರಿಸಿದಂತಹ ಅನುಭವ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವುದಾಗ ಆಲೋಚಿಸಿದಾಗಲೇ ಆಲದಲಿ ಎಂದು ನನ್ನತ್ತ ತೇಲಿವಂತಲ್ಲ. ಕಿರಿದಾದ ಆಲದಲಿಯ ಗಾತ್ರಕ್ಕನುಗುಣವಾಗಿ ಬಾಲಮುಕುಂದನಾಗುತ್ತೇನೆ. ಕಾಲ ಹೆಬ್ಬೆಳನ್ನು ಚೀಪುತ್ತ ಹೊಟ್ಟಭದ್ರಶಾಲಿಯಾಗುವೆ. मेरे लगे वर हरि मरी मरी भक्ति सुरथ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಬಾಯಿಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸಳುಗಳುಳ್ಳಂತಹ ತಾಮರೆ ಒಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ ನಾಲ್ಮುಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹಾಗೆ ಹೇಳುವುದು ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರೋರು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರ ಆಗುವಲ್ಲಿಯವರೆಗೆ ಧ್ಯಾನಾಸಕ್ತವಾಗಿದ್ದೇನೆ.
ಏನಾಶ್ಚರ್ಯವಿದು! ಅತ್ತ ಎತ್ತ ಎತ್ತ ನೋಡಿದರತ್ತ ಸ್ವತ್ತಲು ಕತ್ತಲೆ ಆವರಿಸಿದೆ. ನಾಲ್ಕು ದಿಕ್ಕುಗೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಪಟ್ಟಣ ಬಗ್ಗೆ ಯಾರಲ್ಲಿ ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಣುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನೋ? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನು ನಿನ್ನ ಅಪ್ಪ? ಇದು ಎರಡು ಒಂದೇ ಆಯ್ತಲ್ಲ? ಒಂದೇ ಆಯ್ತಾ? ಇಬ್ಬರ ಪರಿಸ್ಥಿತಿ ಒಂದೇ ಆದ ಮೇಲೆ, ನಾವಿರೋರು ಒಂದಾಗಿದ್ದೇವೆಂದಾದ ಮೇಲೆ ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಏನೇ ಮಾಡು, ಅಲ್ಲೇನಿಲ್ಲೋ ನೋಡಿದ ಹಾಗಲ್ವೇನೋ, ಏನೋ ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ, ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಎಲ್ಲ ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ನೀನು ನನ್ನನ್ನು ತಮ್ಮ ಎಂಬುದಾಗಿ ಸಂಬೋಧಿಸಿದ ಕ್ಷಣದಲ್ಲಿ ನಿನ್ನ ಮೇಲೆ ನನಗೆ ಯಾವುದೋ ಒಂದು ರೀತಿಯಲ್ಲಿ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆಯ? ಹೇಗೆ? ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳ? ಏನಾಗಿದೆ? ಅಡಿಗಡಿಗೆ ಒಂದೆಡೆಯಿಂದ ಹಸಿವು, ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಹಾಗಂತ ಸಂಬಂಧ ಗಟ್ಟಿ ಉಂಟೆಂಬುದಾಗಿ ಸುಮ್ಮನೆ ಉಳಿದ್ರೆ ಏನು ಪ್ರಯೋಜನವಿಲ್ಲ. ಹೌದಾ? ಒಂದು ಕಡೆಯಲ್ಲಿ ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ, ಆದರೆ ನಿನ್ನ ಹಾಗೆ ನಾನಲ್ಲ.
ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಮುಖದಲ್ಲೇ ಗೊತ್ತಾಗಿದೆ. ಎಂತದ ಕಡಿಮೆ ಅಂತ. ಹಸಿವು ಕಡಿಮೆ ಅಂದ್ರೆ ಅದೇ ಹೇಳಿದ್ದ. ಒಂದು ಕಡೆಯಲ್ಲಿ ಕ್ಷಣಕ್ಕೂ ತೋಳ ತೀರದಿಕ್ಕವಾಗುತ್ತಾ ಇದೆ. ಹಾ, ಈರುವರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗ್ಬೇಕಾದ್ರೆ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಹಾ, ಅದರ ಒಳಗಿದ್ದಂತ ಜಲಚರಗಳ ಮೇಲೆ ಬರ್ತದೆ. ಓಹೋ, ತಡ ಮಾಡುವುದಲ್ಲ. ಇಳಿಯುವ. ಇನ್ನು ಕಡಿಮೆ ಮಾಡುವ. ಪದದಲ್ಲಿರ್ಲಿ. ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ತಿನ್ನುವುದಕ್ಕೆ ನಮಗೇನಾದರೂ ಸಿಗುತ್ತದನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಸಿಕ್ಕಿತು, ತುಂಬಾ ಸಿಕ್ಕಿತ. ಹೌದಾ? ಎಲ್ಲಿಯ? ಅಲ್ಲಿ ನೋಡು. ಯಾವುದು? ನೀರಗುಳ್ಳೆಗಳು. ತಾಲೆ ಕೆಟ್ಟವ. ಇರುವುದಿಲ್ಲ ನೀರಿನಲ್ಲಿ. ನಿನ್ನ ತವರಿಗೆ ಗುಳ್ಳೆ ಅಲ್ಲದ ಮತ್ತೆ ಯಾವುದು ಸಿಗುತ್ತದೆ? ಬಿಡು ತಮ್ಮ. ಅಣ್ಣ ನಾನು ಕಂಡೆ. ನೀನು ಕಂಡೆ? ಹಾಗಲ್ವೇನೋ? ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡು. ಅರೆ ಬಿರಿದ ದೂತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಅದರ ಮಧ್ಯದಲ್ಲಿ ಒಬ್ಬ ಬೆಳ್ಳಗಿನ ಪೋರ. ಚಿಕ್ಕಿದ್ದನ್ನಿದ್ದಕ್ಕೋ ಚಿಕ್ಕವನೋರು ಪಕ್ಕದ ಕಮಲದಲ್ಲಿ ನೋಡಿದ್ದೆ ತಡ. ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನಿಮ್ಮ ಕೈಗೆ ಸಿಕ್ಕಿದ್ದಿಲ್ವೇನು? ನೋಡು ತನ್ನ ಕಣ್ಣನ್ನು ಎಂತದ್ದು ತಿರುಗಿಸುವುದು, ಉಡುವುದಕ್ಕೆ ಕೈಗೆ ಸಿಕ್ಕಿದ ಬಾಗಿಲ್ಲ ತಾನ್ಬಾರ್ದು. ಆ ಕಡೆಯಿಂದ ನೀಡುವ, ಈ ಕಡೆಯಿಂದ ನಾನಿದ್ದೇನೆ.
ಅಪ್ಪ ಈಗ ಈಗಲ್ಲ ಆಗ ಕಥೆ ಅಲ್ಲ ಜೀವನ. ಎಲ್ಲ ಮುಟ್ಟತಿತ್ತು ಅದು ಗೊತ್ತುಂಟೇನೋ ನಿನಗೆ? ಎಂತದಾಯ್ತಾ? ಆ ಕಡಿದ ನೀನು, ಈ ಕಡಿದ ನಾನು. ಹೌದು. ಕಳ್ಳತ್ತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ? ಸಿಕ್ಕಿದ್ರೆ ನಮ್ಮ ಕೈಗೆ ಎಂತದ ತುಟಿಯಲ್ಲಿ ಜಾರುವುದಾ? ಬಿಟ್ಟ ಮಗ ನಾನು ಅಂತ ಭಾವಿಸಬೇಡ. ಏನು ಮಾಡಿದೆ? ಎರಡು ಕೈಯನ್ನೇ ಒಮ್ಮೆಲ್ಲ ಮೇಲಕ್ಕೆತ್ತಿ ಎತ್ತಿದೆ, ಗುಳುಕತ್ತ ನುಗ್ಗಿದೆ. ಗಂಟಲ ಕೆಳಗೆ ಪೂರ್ತಿ ಇಳಿದದ್ದಿಲ್ವೇನೋ, ಸ್ವಲ್ಪ ಇಳಿದದ್ದಷ್ಟೇ. ಹೊತ್ತಿಗೆ ಒಂದು ಸಾರ ಅಲ್ವೇನೋ. ಏನಲ್ಲ ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿರ್ಬೇಕು. ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣುಕಿ ನೋಡಿದಾಗ ಅಯ್ಯ ಹೊರಳಾಟ ನೋಡಿ ಅದು ಅದು ನೀನುತ್ತ ಗೊತ್ತಾಯಿತು. ನೀನ್ ಯಾಕೆ ಆಳುವುದು? ನಾನು ಬದುಕಿದ್ದೆ. ಇನ್ನೂ ಬದುಕಿದ್ಯಲ್ವೇನೋ? ತಮ್ಮ ಬೇಡವೇನೋ? ಬೇಕು. ಹೌದಾ? ಉಳಿಬೇಕು ಅಂತಾದ್ರೆ ಮೊದಲಿಗೆ ತಿನ್ನಬೇಕಾ ಬೇಡವಾ? ಸಿಗಬೇಕು ಪ್ರಾಣಿ. ಮಗನೇ ಬ್ರಹ್ಮ, ಭಯದಲ್ಲಿ ನಡುಗುತ್ತಾ ಇದ್ದೀಯ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನು ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತಿಳಿದು ಬಿಸಾಡಿದ್ದಾಗ ಧನುಜರೀರ್ವರು ಉದಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನೆ ಅಮ್ಮ, ಕಾಪಾಡಬೇಕು ತಾಯೇ. ಭಯಪಡಬೇಡ ಮಗನೇ. ಶ್ರೀಹರಿಯ ಅವನವನಿಮಯುಳಿಲ್ಲೂ ಶೀಘ್ರದೊಳಗಲಿ ಹೋಗುವೆನು. ಭರದೊಳಗೊಳಗೊಳಗೊಳಗಿದ್ದರೆ ತರಿದು ಬಿಡುವನು ಬೀದಿ ಭರದುರಜ್ಜನಗೊಳದ ಬಗೆ ಮರೆಯೊಳೆಯುವುದು ಮರುಗರಿಯದ ವಿಧಾನ. ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಬಳಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಇಲ್ಲಿರ್ಬೇಕಮ್ಮ. ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೊ ಕುಳಿತಿರಲು ಮೇಲೆ ಹಾಯಾಗಿಯೇ ಪವಡಿಸಿದ್ದ ನನಗೆ ಪಕ್ಕನೇ ಎಚ್ಚರವಾದ. ನೋಡಿದ್ರೇನು ಜಲಧಿ ಎಲ್ಲ ಉಲ್ಲೋಲ ಕಲ್ಲೋಲವೇ ಆಗಿದೆಯಲ್ಲ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಇದಾರು ಈ ಕಡೆಗೆ ಬರುತ್ತಿದ್ದಾರೆ. Yeah!
ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನು? ಅಂದ್ರೆ ಎಲ್ಲಿಯಾದರೂ ಬಿದ್ದುಕೊಳ್ಳುವ ಜಾತಿ ಕಾಣುತ್ತಾ ಇದೆ ನೀನು. ಹೌದು, ಅದರಲ್ಲಿ ತೇಲುತ್ತಾ ಇದೆ ಅಲ್ಲ, ಅದರ ಮೇಲೆ ಮಲಗಿದವ ನೀನು. ಹೆಬ್ಬೆರಳನ್ನು ಬಾಯಲ್ಲಿ ಚಿಪ್ಪುತ್ತಾ ಕಿರುನಗೆಯನ್ನು ಸೂಸುತ್ತಾ ಇದ್ದಿ. ಯಾರು ನೀನು? ಹೊಸನೇನು? ಯಾಕೆಲ್ಲಿ ಬಂದಿದ್ದೆ? ಒಟ್ಟು ಗೊಂದಲದಲ್ಲಿದ್ದೀರಿ. ಮತ್ತೆ ಯಾರು ನೀವು? ಅಯ್ಯಯ್ಯೋ ಅಯ್ಯಯ್ಯೋ ಓ ತಮ್ಮ, ಹೋಯ್ತಪ್ಪ, ಮರ್ಯಾದೆ ಎಲ್ಲ ಹಾಳಾಗಿ ಹೋಯ್ತಲ್ವೇನೋ. ಅಷ್ಟು ಮಾಡಿ ನಾವು ಏರಿದ ಎತ್ತರ ಎಷ್ಟು? ನಮ್ಮ ಗನಸ್ತಿಗೆ ಎಂತದ್ದು? ನಮ್ಮ ಪ್ರಚಾರ, ನಮ್ಮ ಹಣೆ ಬರಹ ನಿನ್ನದು, ನನ್ನದಲ್ಲ. ಅಣ್ಣನದಿಲ್ವಾ? ಹಣೆಯ ಬರಹ ಅಂತ ಹೇಳು. ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಢ ಅಪ್ರಬುದ್ಧ ನಿರಕ್ಷರ ಪಕ್ಷಿ. ಮೂಢೆ ನಮ್ಮನ್ನು ಯಾರು ತಪ್ಪ ಮಾಡಿದರಲ್ವೇ? ಇದಕ್ಕಿಂತ ದೊಡ್ಡ ಅಪಮಾನ, ಎಂತ ದೊಡ್ಡ ಅಪಮಾನಿನ ತಲೆ ಅಪಮಾನ ಹೇಳ. ತಲೆ ಬಿಸಿಯಲ್ಲಿದ್ದೇನೆ, ಮಾತಾಡಿಸಬೇಡ. ಅದಕ್ಕೆ? ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ಏನು ಮಹತ್ ವೀರರು, ಶೂರರು, ಧೀರರು, ಗರಗಂಭೀರರು, ನಿಮಗೊಂದು ಗಾತಿಯೇ ಅಲ್ಲ, ನಿಮ್ಮದೊಂದೊಂದು ಗಾತಿಯೇ. ಹೆಜ್ಜೆಗಾರಿಕೆ ಏನು ನಡೆ, ಏನು ನಡೆ. ನನ್ನದ ಇಬ್ಬರದು ಸರಿಯಾಗಿ ಹೊಂದಾಣಿಕೆ. ಆದ್ರಿಂದ ನಿಮ್ಮೀರುವರಲ್ಲೂ ಸಾಮ್ಯತೆ ಇದೆ ಎನ್ನುವುದು ಸ್ಪಷ್ಟ. ನಡೆಯಲ್ಲಿಯೂ ನುಡಿಯಲ್ಲಿಯೂ ಆರ್ಭಟದಲ್ಲಿಯೂ ಅಬ್ಬಬ್ಬಾ, ಆದ್ದರಿಂದಲೇ ಇರಬೇಕು. ನನಗರಿವಿಲ್ಲದೆ ನಾನು ಭೂರಿತೋಷವನ್ನು ಹೊಂದಿದೆ. ಆರ ಕಂಡಿರಿ ನೀವು? ನನ್ನೊಡನೆ ನುಡಿಯುತ್ತಲೇ ಏನನ್ನೋ ಹುಡುಕುತ್ತಾ ಇದ್ದೀರಿ. ಅದು ಹೌದು, ಏನೋ ಕಳ್ಕೊಂಡಿದ್ದೀರಿ. ಆಗದಿಲ್ಲ, ಹುಡುಕುತ್ತಾ ಇದ್ದೇವೆ. ಏನೋ ಕಳ್ಕೊಂಡಿದ್ದೀರಿ ಇಬ್ಬರು. ಹುಟ್ಟಿದ ಅಕ್ಷರವೇ ಹಸಿವು, ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳ್ಳಗಿನವ, ಹಿಡಿದು ತಿನ್ನುವಂತ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ. ಅಲ್ಲಿ ನೀನು ಕಾಣ ಸಿಕ್ಕಿದೀಯ. ನಾನು ಯಾರನ್ನು ಕಂಡದ್ದೇ ಇಲ್ಲ. ಮಾಡುದ ಕಾಣುವುದೇನು? ಏನು ಕೆಲಸ ನಿನಗೆ? ನೀರು. ನೀರು ನಮಗೆ ಕಾಣ್ತದೆ. ಎಲ್ಲಿಯೂ ನೀರೇ. ಹೌದಾ? ನಾವು ಇಲ್ಲೇ ಇರುವುದಲ್ವಾ? ನಾನು ನೀರಾ? ಯಾರಿಗೆ ನೀರಾ? ನೀರಿಗೆ ಇವನಿಗೆ ಮಂಡ ಎಂತದ್ದು ಮಾತಾಡಿದ್ರೆ ನನಗೆ ನಾನು ಓಡೆ.
ಹೆಚ್ಚು ಕಡಿಮೆ ಆಗ್ತದೇನು? ನಾನಿದ್ದೇನೆ, ಯಾವಾಗ ಬೀಳ್ತಿಂತ ಕಾಯ್ತಾ ಇದ್ದೇನೆ. ನೀನಿದ್ಯಲ್ಲ, ನಾನಿದ್ದೇನೆ. ಇನ್ನೇ ಧೈರ್ಯ ನನಗೆ. ಯಾವುದಕ್ಕೆ ಯಾವುದಕ್ಕೆ? ನನಗೆ ಸಹಾಯಕ್ಕೆ. ಸಹಾಯಕ್ಕೆ ಮತ್ತೆ ಆದ್ರೆ ಈ ಪ್ರಾಣಿ ಹಾಳು ಮಾಡಿದ್ದೆಲ್ಲದ್ದು ಹಾಳು ಮಾಡಿ ಮೊದಲೇ ಹಾಳಾಗಿದ್ದೀರಿ, ಏಯ್, 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 ಏಯ್. ಇವರೊಟ್ಟಿಗೆ ಸೇರಿ ಪೂರ್ತಿ ಹಾಳಾದೇನೆ. ಸುದ್ದಿಗೆ ಬರಬೇಡ, ಸುದ್ದಿಗೆ ಬರಬೇಡ. ನಾವು ನಮ್ಮೊಳಗೆ ಸುಧಾರಣೆ ಮಾಡಿಕೊಳ್ತೇವೆ. ಮಧ್ಯವರ್ತಿ ನೀನು. ಏನು? ಎಂತದ್ದು ಹೇಳಿದ ಜಲದಿಗೆ ಓಡೆ ಪೋಯ ಅಂತ? ಜಲಧಿಗೆ ಒಡೆಯ. ಜಲದಿಗೆ ಓಡಾಯ, ನಿನ್ನ ಓಡಾಯ ಎಲ್ಲ ನಿಲ್ಲಿಸಿಯವು. ನೀವೇ ಎಲ್ಲೆಲ್ಲಿ ಎಲ್ಲ ನಾವು ನಿಮಗೆ ಇಲ್ಲೇ ಅರ್ಥವೇ ಇದ್ದೇವೆ. ಆಗುವುದಿಲ್ಲ ನನ್ನ ಮಾತು. ಅರ್ಥ ಆಗಿ ಹೇಳಿದ್ದು ನಾವು. ಏನು? ಮೊದಲು ಕಂಡಂತ ಪ್ರಾಣಿ ಹೇಗಿತ್ತು? ಹೇಗಿತ್ತದು? ಬೆಳ್ಳಗೆ ಬೆಳ್ಳಗೆ ಇತ್ತದು. ನೀನು ಕಪ್ಪು ಕಪ್ಪು ಕರಿಯ ಎಣ್ಣೆ ಮಸಿ. ನಾನು ಕಪ್ಪಾದ್ರೂ ಲಕ್ಷಣ ಇದ್ದೇನೆ. ಎಂತದ್ದು ಲಕ್ಷಣ ಮಾರಿ ಹಿಡಿದವನೇ, ಶರೀರ ಎಲ್ಲ ಕಪ್ಪು, ಹಲ್ಲು ಮಾತ್ರ ಬೆಳ್ಳಗೆ. ನನ್ನ ಕಪ್ಪಿನವರು ಎಲ್ಲವರು ಹಾಗೆ ನಾನು ಲಕ್ಷಣ ಇದ್ದೇನೆ ಅಂತ ಹೇಳಿ. ಹೌದಾ? ಹಾಗಾದ್ರೆ ಬಹಳ ಕಪ್ಪಿನವರು ನೋಡಿದ್ದೀರ? ಏನು ನೋಡಿ, ಇನ್ನೂ ನೋಡ್ತೇವೆ. ನನ್ನ ಹಲ್ಲಾದ್ರೂ ಬೆಳ್ಳಗುಂಟು. ನಿನ್ನ ಹಲ್ಲು ಮಾತ್ರ ನಮ್ಮದು, ಹಾಗಲ್ಲ. ತಲೆಯಿಂದ ಕಾಲಿನವರೆಗೆ ಎಲ್ಲ ಬೆಳ್ಳಗೆ ನಮ್ಮದು. ನಿನ್ನಂತ ಹಣೆ ಬೆರೆ ಕಟ ಇನ್ನು ಇರಬಾರ್ದಂತ ಹೇಳಿದ್ದವ. ಆ ಪ್ರಾಣಿಗೆ ಎರಡು ಎಂತದ ಕೈ ನೆನಪು ಮಾಡು. ಅಲ್ಲ, ನಿನಗೂ ಅದಕ್ಕೆ ಸಾಮ್ಯತೆ ತುಂಬಾ ಹೆಚ್ಚು ಹೆಚ್ಚು ಕಡಿಮೆ ಉಂಟು. ಹೌದೌದು. ನೀನು ಛತ್ರ ಭೋಜ, ಅದು ಎರಡು ಭೋಜ. ನೀನು ಛತ್ರ ಭೋಜ. ನನಗೆ 4 ಕೈಗೆ ಒಂದೇ ಶಿರ, ಏಯ್! ಅದು 2 ಕೈಗೆ ಎಷ್ಟುಂಟು? ಎರಡು ಭೋಜ, ಎರಡೇ. ನೀನು ಛತ್ರ ಭೋಜ. ನನಗೆ 4 ಭುಜ ಸರಿ. ಹಾ. 4 ಭುಜಕ್ಕೂ ಒಂದು ತಲೆಯೂ ಉಂಟು. ಅದಕ್ಕೆ 5 ತಲೆ. ತಲೆಗಳೈದು, ಅದಕ್ಕೆ ಶಿರ ಹೊಂದಿಹುದು ನಿನಗೆ. ತಲೆಗಳೈದು, ಅದಕ್ಕೆ ಶಿರ ಹೊಂದಿಹುದು ನಿನಗೆ. ಅದು ಶಿರವು. ಸರಿ ಮಾಡುವುದಕ್ಕೆ ಬರಬೇಡ. ನಮ್ಮ ತಿದ್ದುದಕ್ಕೆ ಬರಬೇಡ. ನಿನ್ನದು ಸರಿ ಉಂಟು ನೋಡಿ ಆಯ್ತಾ? ನನಗೆ ಒಂದು ನೆನಪಿಗೆ ಬರುವುದಿಲ್ಲ, ನನಗೆ ನೆನಪುಂಟು. ಹೌದಾ? ಇಲ್ಲಿಗೆ ನಿಲ್ಲಿಸು, ಸಾಕು. ಒಳ್ಳೆ ಮಾತು ಎತ್ತರಿಸ್ತಾ ಇದ್ದೇವೆ. ಏನು? ನಿನ್ನಲ್ಲಿ ಸುಖ ದುಃಖ ಮಾತಾಡಿದರೆ ನಮಗೆ ಬಿಡುವಿಲ್ಲ. ಆ ಪ್ರಾಣಿ ಎಲ್ಲಿ ಉಂಟೆಂಬುದು ತೋರಿಸೇ ಬಿಟ್ಟೆವು. ಓಡಿಸದಿದ್ದರೆ ಅಲ್ಲಿಗೆ ಹಲ್ಲು ತಾಗದೆ ನಾನು ನೋಡಿಕೊಂಡೇನು. ನೀವು ಪದ ಸೇರಿದ್ರೆ ಕಾಪಾಡ್ತೇನೆ. ಅವನೆಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿ ಒಟ್ಟಿಗೆ ಬಂದು ಅಡ್ಡ ಬೀಳಿದಾನೆ. ಹಿಡಿದು ಅಪ್ಪಳಿಸಲು.
ಅಣ್ಣ ಅಂತ ಬಲದ ಕಾಲ ಉಳಿದದ್ದು, ಇಲ್ಲದೆ ಎಡದ ಕಾಲ ಉಳಿತಾ ಇದ್ದೆ. ಇದು ಇದು ನೀನು ನಾನೇ ನಾನು ಅದಂತ ಭಾವಿಸಿ ಹೊಡೆದಲ್ವೇನೋ? ಎಲ್ಲ ನನಗೆ ಬಿದ್ದದ್ದ. ನೋವಾಯ್ತಾ? ತುಂಬಾಗಿದೆಯಾ? ಸುಧಾರಿಸಿಕೋ ಆಯ್ತಾ? ಅದೆಂತ ಸುಧಾರಿಸುದು? ತಪ್ಪಿ ಬಿದ್ದಲ್ವೇನೋ? ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಅದನ್ನು ಬಿಡಿಸಿ ಹೇಳಿಕೊಡ್ಬೇಕಾ? ಆಯ್ತು, ಇನ್ನೊಮ್ಮೆ ಸಮಯ ಸಂದರ್ಭ ಸಿಕ್ಕಿದ್ರೆ ನೋಡು ಆಯ್ತಾ? ಸ್ವಲ್ಪ ನಿಲ್ಲು. ಎಂತದ? ನೀನು ಏನು ಮಾಡ್ತಿದ್ದದ್ದು? ಹೊಡೆದದು ತಲೆ ಪೂರ್ತಿ ಕೆಟ್ಟೋಗಿದೆ. ಯಾಕೆ? ಇರುವುದಿಲ್ಲಿ ನೀರಿನಲ್ಲಿ ಯಾವ ನೀರು? ಉಪ್ಪು ನೀರು. ಹೌದಲ್ಲ? ಹಾ. ಕದಡಿ ಹೋದ್ರೆ ಅದನ್ನೇ ನೆಕ್ಕಬೇಕಷ್ಟೇ. ಏನಿಲ್ಲ ಅಂತ ಆಗ್ತದೆ ತಮ್ಮ. ಅಣ್ಣ ಹಾಗೆ ಬೇಡ. ಹೇಗೆ? ನೀರ ಮೇಲೆ ಬಿದ್ದಿದೆ. 2 ದಿವಸ ಕಳೆದಾದ ಮೇಲೆ ನಾವು ತಿನ್ನಬೇಕು. ತಿನ್ನಬೇಕು ಅಂತ ಆದ್ರೆ ಒಂದು ಸರಿಯಾದ ಪಾಲು ಬೇಕು. ಪಾಲು ಮಾಡುವುದು ಯಾರು? ಅಣ್ಣ, ನೀನೇ ಮಾಡು. ಸರಿ ಕೇಳು. ಸರಿ ಹೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟೋ ಅದು ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನಿನಗೆ. ಅಂತ ಬಡಿತೇನೆ. ಎಂತದುಂಟು ಕರ್ಮ? ಸೊಂಟದಿಂದ ಕೆಳಗೆ ದೊಡ್ಡ ದೊಡ್ಡ ಮಾಂಸದ ಮುದ್ದೆ ಇದೆ. ಆ ಕಾಲದಲ್ಲಿ ಎಲುಬಿನ ಹಂದರ ಮಾಂಸ ಬಹಳಷ್ಟು ರುಚಿಯ. ಅದು ನನಗೆ ಸಾಕಾಗುದಿಲ್ಲ. ಈಗ ಈ ಎಲುಬನ್ನು ಅವಸರಕ್ಕೆ ಜಗಿಯುವಾಗ ಗಂಟಲು ಸಿಕ್ಕಿಕೊಂಡ್ರೆ ಅದಕ್ಕೆ ಮತ್ತೆ ನನಗೆ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದೀತು. ಏನಾಗಬೇಕು? ಮಾಂಸ ಬೇಕು. ನೀನು ಬಿಡು ಹಾಗಿಲ್ಲ, ನಾನು ಬಿಡು ಹಾಗಿಲ್ಲ. ಹೀಗೆ ಮಾಡುವ. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಬಲವಾಗಿ ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟೊಟ್ಟು ಸಿಗುತ್ತದೋ ಹಾಗೆ ತಿಂಗಳಾಯ್ತು. ದೀರ್ಘವಾಯಿತೆಂದರೆ 5 ಸಹಸ್ರ ವರ್ಷಗಳ ಕಾಲ ಸಂದು ಹೋಯಿತಲ್ಲ. ಜಯಸಿರಿಯನ್ನು ವರಿಸುವರೇ ನನಗೆ ಅಸಾಧ್ಯವಾಗಿಯೇ ಹೋಯಿತು. ಹಾಗಾದ್ರೆ ಏನು ಮಾಡುವ? ದುರದೊಳಸದಳವಾದುದನ್ನು ಸಾಧಿಸಬೇಕು ಅಂತ ಆದರೆ ನಮಗೊದಗಿಸಬೇಕಾದವಳು ಅವಳೇ ಎನ್ನುವ ಕಾರಣದಿಂದಲೇ ಅವಳನ್ನೇ ಮನಸಾ ಸ್ಮರಿಸಿದೆ. ಹನನಗೈಯುವುದಕ್ಕೆ ಕಪಟವನ್ನೇ ಮುಂದುವರಿಸು ಎನ್ನುವ ಹಾಗಾಡಿದಳು. ಅದನ್ನೇ ಮುಂದುವರಿಸೋಣ. ಬಲು ಬಲು ಹೆಚ್ಚಿನ ತೋಡೋಡ ಮೆಚ್ಚಿದ ನಿಮ್ಮನ್ನು. ನನಗೆ ಸಂತೋಷವಾಯಿತು ನಿಮ್ಮ ಪರಾಕ್ರಮದ ಕುರಿತಾಗಿ. ಬೇಸರವೇ ಇಲ್ಲ. ನಾನು ಸೋತಿದ್ದೇನೆ ಎನ್ನುವ ಕೂಡಲೇ ಸೋತಿದ್ದೆ ಇಲ್ಲ. ಹೌದು, ಯಾಕಂದ್ರೆ ನಾನು ಸೋತ ಕಾರಣ ಅಲ್ವಾ ನೀವು ಗೆದ್ದದ್ದು. ನಾವು ನಿನ್ನನ್ನು ಹೆಚ್ಚುಗಾರಿಕೆ ನೋಡು. ಹೌದು ಹೌದು. ಆದ್ದರಿಂದಲೇ ಅಚ್ಚಳಿಯದ ಭಟರಾದಂತಹ ನಿಮಗೆ ಏನಾದ್ರೂ ಹೆಚ್ಚು ಕೊಡಬೇಕು ಎನ್ನುವ ಇಚ್ಛೆ ಉಳ್ಳವನಾಗಿದ್ದೇನೆ. ನಿನಗೆಷ್ಟು ಬೇಕು ಕೇಳು, ನಿನಗೇನು ಬೇಕು ಹೇಳು, ಈಗಲೇ ಕೊಡು. ಗೆದ್ದವನು ನಾವು, ಸೋತವನು ನೀನು. ಸೋತವನು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದವನೇನಾದ್ರೂ ಬೇಡುವ ಕ್ರಮ ಉಂಟೇನೋ ಕೇಳು. ನಿನಗೆಷ್ಟು ಬೇಕು, ಹೇಗೆ ಬೇಕು ಅಂತ ನಾವು ಕೊಡ್ತೇವೆ. ಹೌದಾ? ನನಗೆ ಭರವಸೆ ಇಲ್ಲ. ಏನಾಗಬೇಕು? ಕರೆದಟ್ಟಿ ಭಾಷೆ ಕೊಡಿ. ಏನು ಕೇಳ್ತಾ ಇದ್ದಾನೆ? ಕ್ಷಣದಲ್ಲಿ ಸಿಕ್ಕಿದಿರಿ. ಸಿಕ್ಕಿರಿ
ಆಗ ಮತ್ತೊಂದು ಹೇಳಿದಿಗೆ ಇನ್ನೊಂದು ಹೇಳ್ತಾ ಇದ್ದಾರೆ. ಹೌದು, ಅದಕ್ಕೆ ಮೂರ್ಖ ಅಂದ್ರೆ? ಶತಮೂರ್ಖರು ನೀವು, ಮೂರ್ಖ ಶಿಖಾಮಣಿ, ಎಲ್ಲದಕ್ಕೂ ಕಾ 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 ಎಂತದ್ದು ನಿಮ್ಮ ಹೆಚ್ಚುಗಾರಿಕೆ ಅದು. ಹೊಗಳಿದ್ದು ಹೌದು, ಆಗ ನಿಮ್ಮ ಬಲುಹಿನ ಕುರಿತಾಗಿ ನಾನು ಹೊಗಳಿ. ಈಗ ಹಾಗಲ್ಲ, ಮತ್ತೆ ನಿಮ್ಮ ಬುದ್ಧಿವಂತಿಕೆಯ ಕುರಿತಾಗಿ ಹೊಗಳಿ. ಅದು ನಮ್ಮಲ್ಲಿ ಬಹಳಷ್ಟು ಉಂಟು. ಏನು, ಇಬ್ಬರಿಗೂ ಮಾನಸಿಕವಾದ ಧೈರ್ಯ ಉಂಟು. ನನಗೆಂತೂ ತುಂಬಾ ಉಂಟು. ನೀನು ಹೇಳಿದ್ದು ಸರಿ. ಯಾವುದು? ಮಾನಸಿಕ ಮಾನಸಿಕವಾದ ಧೈರ್ಯ ಇಬ್ಬರಿಗೂ ಉಂಟು ಅಂತ. ದೇಹ ಬಲ ಹೊಂದಿದ್ದರೆ ಸಾಲದು, ಮನೋಬಲವು ಮೇಳೈಸಿದರಿಂದಲೇ ನನ್ನನ್ನು ನೀವು ಗೆದ್ದಿದ್ದೀರಿ. ಆದ್ದರಿಂದ ಆಡಿದ್ದನ್ನೇ ಮಾಡ್ತೀರಿ ಅಂತ ಆದ್ರೆ ದೇಹದಲ್ಲಿ ಪ್ರಾಣ ಇದ್ದರೆ ಸಾಲದು, ಮತ್ತೇನು ಬೇಕಾ? ಪ್ರಾಣ ಇರಬೇಕು. ನಮ್ಮಲ್ಲಿರುವುದು ಪ್ರಾಣವೇ. ಹಾಗಾದ್ರೆ ಅದನ್ನೇ ಕೊಡಿ. ಏನೇ ಮಾಡುವುದೆಲ್ಲ ಪ್ರಾಣ ಕೇಳಿದ, ಏನ ಮಾಡುವುದೆಲ್ಲ ಪ್ರಾಣವ ಕೇಳಿದ, ಜಾಗದಲ್ಲಿ ಬಯಸುತ್ತ ಸಾಗದಲ್ಲಿ ಮನದಿನವೆನು ಹೋಯ್ತಲ್ವೇನೋ ನಮ್ಮಿರುವರ ಜೀವ, ಹೋಯ್ತಲ್ವೇನೋ. ನಮ್ಮದು ಇಷ್ಟು ಬೇಗ ಮುಗಿದು ಹೋಯ್ತಲ್ಲ. ಕೊಟ್ಟಿದ್ದೇವೆ ಅವರಿಗೆ ಮಾತು, ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವಲ್ಲ. ಆದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಲ್ಲ. ಆದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅಂತ ಬದುಕು ಹಾಗೂ ಇಲ್ಲ, ಇಂಥ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಹೋಯ್ತಲ್ಲ. ಕಾಯಿರು ಕೂಗುವುದು ನಾವು ಸಾಯ್ಬೇಕಲ್ಲ ಅಂತ. ಸತ್ತು ತೋರಿಸಪ್ಪ. ನನಗೆ ಸಾಯುವುದಕ್ಕೆ ಹೆದರಿಕೆ ಆಗ್ತದೇನೋ. ಹೆದರಿಕೆಯ ಬಿಡು, ನಾನಿರುವೆ. ನಮ್ಮ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ವಾ? ಹೆದರಿಕೆಯ ಸಂತಾನ ನನಗಿಲ್ಲ. ನೀನನ್ನು ಸಾಯುವ ಚಂದ ನೋಡಬೇಕು. ಓ ನನ್ನ ಪ್ರೀತಿಯ ಅಣ್ಣನೇ, ಅಮ್ಮನೇ, ಈ ಸಲ ಮೊದಲು ನೀನು ಸಾಯಪ್ಪ, ನಾನು ಹೇಗೆ ಅಂತ. ನಾನು ಸಾಯ್ಬೇಕು? ಇಷ್ಟರ ತನಕ ಏನು ಸಾಧನೆ ಆದತ್ತಿಲ್ವೇನು? ಮುಂದಕ್ಕಾದ್ರೂ ಸ್ವಲ್ಪ ಮಾಡಬೇಕು ಅಂತ ಆಸೆ. ಹಾಗಾಗಬೇಕು ಅಂತ ಆದ್ರೆ ನಾನು ಬದುಕಬೇಕಾ ಬೇಡವಾ? ನಾನು ಬದುಕಿದ್ರೇನು? ಆದ್ರೆ ಈ ದರಿದ್ರ ಸಂತಾನ ಉತ್ಪಾತದಿಂದ ಬಿಡ್ತದ ಬದುಕುತ್ತೆ? ಮಾರಿ ಹಿಡಿದವ ಆಗದಿಂದ ಕಾಯ್ತಾ ಇದ್ದಾನೆ. ಯಾವಾಗ ಸಿಗುತ್ತದೆ ಎಷ್ಟು ಮಂದಿ ಸುಲಭದಲ್ಲಿ ಇವರಿಗೆ ಸಿಗುವುದಕ್ಕೆ ಬಿಡಬಾರ್ದು. ಬದುಕಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಾ? ನನ್ನ ತಲೆಗೆ ಯಾವ ಕರ್ಮವೂ ಹೋಗ್ಲಿಕ್ಕಿಲ್ಲ ಸದ್ಯಕ್ಕೆ. ಯಾವುದು ವಿಷಯವು ಹೊತ್ತುವುದೇ ಇಲ್ಲ, ಹೊಳೆಯುವುದೇ ಇಲ್ಲ. ಹೇಳು ಪಾಪಿ. ಯಾರು ಪಾಪಿ? ಆ ಪ್ರಾಣಿ ಪಾಪಿ. ನೀನು ಅಣ್ಣ ಬಾ. ಕೈ ಕೊಡ. ಎಲ್ಲ ನಮ್ಮ ಹರಣವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ಮೈಯನ್ನು ಸೋಕಬಾರದು. ತೆಗೆ ನೋಡು ಪ್ರಾಣ. ದೀರ್ಘಾವಧಿಯಲ್ಲಿ ಕಾಣದೇ ಇದ್ದದ್ದನ್ನು ನಾನೀಗ ನಿಮಗೆ ಕಾಣಿಸುತ್ತೇನೆ. ಆಮೇಲೆ ನೀವು ಆಡುವಿರಂತೆ. ಒಮ್ಮೆ ಸರಿಯಾಗಿ ನೋಡಿ.
ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆ, ಏನು ಕಟ್ಟ ಕಡೆಯದಾದಂತ ಸಾಯುಜ್ಯ ಪದವಿ ಅದನ್ನು ಪಡೆಯಬೇಕು ಅನ್ನುವಂತ ಆಸೆ ದಯಪಾಲಿಸುವುದು. ಮೃತ್ಯುಂಜಯವಿತ್ತಣೆ ಈವರೆಗೆ ನಾವು ಅಣ್ಣ ತಮ್ಮಂದಿರೆಂಬ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆದರೆ ನಮಗೆ ಯಾವುದೇ ಅಭಿಧಾನವಿಲ್ಲ. ಒಂದು ಉತ್ತಮದ ಹೆಸರನ್ನು ಇರಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು, ಸ್ಥಿರವಾಗಿ ಚಿರವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವನು ಸೃಷ್ಟಿ ಕಾರ್ಯದಲ್ಲಿ ಕರುಣಿದುದೆನು ಭಯ ಭರು ಅಭೀತರಾಗಿ ಅಭಯವಾಕ್ಯಗಳನ್ನು ನಾನೇ ಆಡುತ್ತಿದ್ದೇನೆ. ನೀವೀಗ ಇಷ್ಟು ದೀರ್ಘವಾಗಿ ನಿಮ್ಮ ಜೀವನವನ್ನು ಕಳೆದರೂ ಕೂಡ ಒಂದೇ ಕ್ಷಣದಲ್ಲಿ ನಾನೇನು ನೀವೆಷ್ಟು ಎನ್ನುವುದು ಅರ್ಥವಾಯಿತು. ಅದು ಹಾಗೆ ಕ್ಷಣವೆನ್ನುವುದು ಯುಗವಾದಂತೆ ನೀವು ಅದರ ಅನುಭವವನ್ನು ಹೊಂದಿದ್ದೀರಿ. ಕಾರಣ ನೀವು ಹೊಂದಿದಂತಹ ಜ್ಞಾನ. ಜ್ಞಾನ ಅಂದರೆ ಬೆಳಕು, ಬೆಳಕು ಅಂದರೆ ಆನಂದ. ಇಂದ್ರಿಯ ಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಆ ಬೆಳಕನ್ನು ಕಂಡದ್ದು ನೀವು ಈ ನೀರಿನಲ್ಲಿ. ಆದರೂ ಕೂಡ ಸಾವಕಾಲಕ್ಕೆ ನಿಮಗೆ ನೀರು ಬೇಡ ಎನ್ನುವ ಹಾಗೆ ಬಯಸಿದ್ದೀರಿ. ನೀರಿಲ್ಲದೆ ಯಾವುದೂ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ನೀರಲ್ಲೇ ನಿಮ್ಮ ಹುಟ್ಟಾಗಿದೆ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ನನ್ನ ಮಕ್ಕಳಾದರೂ ಇದು ತನಕ ದೌಷ್ಟ್ಯವನ್ನೇ ಮೆರೆಸಿದ್ದೀರಿ. ಆದ್ದರಿಂದಲೇ ನಾನು ನೀನು ಸೇರಿ ಆಗಿದೆ ಎನ್ನುವ ಕಾರಣಕ್ಕಾಗಿ ಮಧು ಕೈಟಭ ಎನ್ನುವ ಹೆಸರನ್ನೇ ನಿಮಗೆ ಇರಿಸಿದ್ದೇನೆ. ಧನ್ಯನಾದೆವು. ನಿಮ್ಮ ಆಶಯದಂತೆ ನಿಮ್ಮನ್ನು ಕೊಂದು ಕಳೆಯುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟಭಾಂತಕನಾಗುತ್ತೇನೆ. ನಿಮ್ಮ ಹೆಸರು ನನ್ನೊಂದಿಗೆ ಶಾಶ್ವತವಾಗಿಯೇ ಉಳಿಯುತ್ತದೆ. ನನ್ನಲ್ಲೇ ಉಳಿಯುವುದಲ್ಲ, ಅದು ಈ ಜಲಧಿಯಲ್ಲಿ ಪ್ರಕಟಗೊಳ್ಳಬೇಕು ಎನ್ನುವುದಕ್ಕಾಗಿ ನಿಮ್ಮ ದೇಹದ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನೇ ಇರಿಸುತ್ತೇನೆ. ನೀವು ಆರ್ಭಡಿಸುತ್ತಾ ಅಟ್ಟುತ್ತಿದ್ದಂತಹ ಬ್ರಹ್ಮದೇವನು ನಾಭೀನಾಳದಲ್ಲಿ ಅಡಗಿದ್ದಾನೆ. ಅವನಿಂದಲೇ ನೂತನವಾದ ಸೃಷ್ಟಿಗಳು ಆಗುವುದಕ್ಕಿದೆ. ಅದಕ್ಕಾಗಿಯೇ ಅವನಿಲ್ಲಿಂದಲೇ ಕಮಲಾಸನನಾಗಿ ಸತ್ಯಲೋಕವಾಸಿಯಾಗುತ್ತಾನೆ ಸೃಷ್ಟಿಯ ಕಾರ್ಯಕ್ಕಾಗಿ. ಮೊದಲ ಐಕ್ಯನಾದವನು ಹರ ಎನ್ನುವವನು ಲೋಕ ನಿಯಂತ್ರಣವನ್ನು ಮಾಡುವುದಕ್ಕಾಗಿ ಕೈಲಾಸ ಸೇರಿದ್ದಾನೆ. ನಾನು ವೈಕುಂಠದಲ್ಲಿದ್ದುಕೊಂಡು ಪಾಲಿಸುವ ಕಾರ್ಯದಲ್ಲಿ ತೊಡಗಬೇಕು ಅಂತಾದ ನಿಮ್ಮ ಅಂತರಂಗದ ಇಂಗಿತವನ್ನು ಪ್ರಥಮತ ಅರಿತು ಪಾಲಿಸಲೇಬೇಕು. ಅದಕ್ಕಾಗಿ ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ ನಿಮ್ಮ ದೇಹವನ್ನು ಸೋಕದ ಹಾಗೆ ಪ್ರಾಣವನ್ನು ಹೀರುವುದಕ್ಕಾಗಿ ವಿಶಾಲವಾದ ನನ್ನ ಜಂಘಾ ಪ್ರದೇಶವನ್ನು ನೀವು ಏರಿಕೊಳ್ಳಿ. ಮಕ್ಕಳಾದವರಿಗೆ ಮಡಿಲಲ್ಲೇ ಸುಖ, ಮೋಕ್ಷ ಕರುಣಿಸುತ್ತೇನೆ. ಮನದಿ
ಹಸಿರನ್ನು ಕೊಟ್ಟು ಜೀವಿಗಳಿಗೆ ಉಸಿರನ್ನು ಇಟ್ಟು ಉಡುಪತಿಗೆ ಸೊಬಗನ್ನು ಕೊಟ್ಟು ಸೂರ್ಯನಿಗೆ ಬೆಳಕನ್ನು ಬಿಟ್ಟು ಚಂದ್ರನಿಗೆ ತಂಪನ್ನು ನೀಡುವವ ಪ್ರಭು ಪರಮೇಶ್ವರ ದೇವ. ಅವರ ಕೃಪಾ ಕಟಾಕ್ಷದಿಂದ ಬೆಳಗುತ್ತಾ ಉಂಟು ನಮ್ಮಿದ್ದಾದಂತಹ ಶೋಣಿತಾಪುರ. ಈ ಪ್ರಪಂಚದಲ್ಲಿ ಈ ರೀತಿಗೆ ಬೆಳಗುವುದಕ್ಕೆ ಕಾರಣ ಅಸುರರು ಮಾಡಿದರೆ ಅನ್ನುವುದಕ್ಕಿಂತ ಪರಮೇಶ್ವರ ದೇವರ ಕೃಪಾ ಕಟಾಕ್ಷದಿಂದ ಬೆಳಗುತ್ತಾ ಉಂಟೆಂಬುದು ಹೇಳಿದ್ರು ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಂತ ಹೇಳಿ ಒಬ್ಬಾಕೆ ಹೆಣ್ಣು ತನ್ನ ತಾಯಿಯ ಮನಸ್ಸಿನ ನೋವನ್ನು ಅರಿತುಕೊಂಡು ಬಾಳಬೇಕಂತೆ. ಆಕೆ ನಿಜವಾಗಿರುವಂತಹ ಮಗಳಾಗಿರುವುದಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಹೇಳುವುದಲ್ವೇ, ಕುಲಕ್ಕೆ ಒಪ್ಪುವಂತ ಕೋರೆಯಾಗಬೇಕು, ಮಾತಿಗೆ ಒಪ್ಪುವಂತ ಮಗಳಾಗಿರಬೇಕು, ಮಾತೆಯ ಮಾತನ್ನು ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ನೇರವಾಗಿ ಅರಣ್ಯದ ಕಡೆಗೆ ಬಂದವಳಿದ್ದೇನೆ. ಅಮ್ಮನ ಮಾತು ಕೂಡ ಹಾಗೆ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೊಳ್ಳಬೇಕು ಮಗಳೆಂಬುದಾಗಿ. ಅದಕ್ಕಾಗಿ ಈ ಅರಣ್ಯದ ಕಡೆಗೆ ಬಂದಂತಹ ಸಂದರ್ಭ ಯಾಕೋ ಏನು ಇಲ್ಲಿಯ ಪ್ರಕೃತಿಯಿಂದ ನನ್ನ ಚಿತ್ತಭಿತ್ತಿಯಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಮೂಡುವುದಕ್ಕೆ ಪ್ರಾರಂಭವಾಯಿತು. ಮನಸ್ಸು ಹೇಳುತ್ತಾ ಉಂಟು ಯೋಚನೆ ಮಾಡು ಎಂಬುದಾಗಿ. ಯಾವುದರ ಬಗ್ಗೆ ಯೋಚನೆ ಮಾಡಲಿ ಯೋಚನೆ ಮಾಡಿಕೊಂಡಾಗ ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿ ಬಂತಲ್ವಿ. ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟಾ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಆ ಅಸುರರ ದೇವತೆಗಳ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ ಅವರು. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೆ ತರುತ್ತಾರೆ. ಹಾಗಿದ್ರೆ ಏನು ಮಾಡೋಣ? ಅವರಿಗೆ ಅರಿವಾಗದಂದದಿ ತಪಸ್ಸನ್ನಾಚರಿಸಬೇಕು. ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಭಯಂಕರ ರೂಪವನ್ನು ತಾಳುತ್ತೇನೆ. ಆಚರಿಸುತ್ತಿದ್ದ ಈ ಕಾಲಕ್ಕೆ ನನ್ನ ತಪಸ್ಸಿಗೆ ವಿಘ್ನ ಯಾರಿಂದ ಎಂದು ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಗಗಗಳು ಮೃಗಗಳು ಹಾರುತ್ತಿವೆ, ಓಡುತ್ತಿವೆ, ಜಲದಿಯ ನೀರೆಲ್ಲ ಬತ್ತಿ ಹೋಗಿವೆ, ಕಾಡುಗಿಚ್ಚೆ ಹಬ್ಬಿದೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದರೆ ರಕ್ಕಸಿಯವರಳು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನಾದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಹೇಗಾಯಿತು ಬಲ್ಲಿರಾ? ಉಳಿತಾಗುವುದಕ್ಕುಂಟೆ. ಈಕೆ ತಾಳಿದ್ದು ಮಹಿಷಿಯ ರೂಪ. ಇನ್ನು ಮುಂದೆ ಈಕೆಯ ಉದರದಲ್ಲಿ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪವಾಕ್ಯ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿಯುತ್ತೇನೆ ನೋಡ. ಸಾಲು
ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ಹಾಗೆ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲಿ ಕರುಣೆ ಅನ್ನುವುದು ಬಿಂದುವಿನಷ್ಟಿದ್ದರೆ ನಿಮ್ಮಲ್ಲಿ ಸಾಗರದಷ್ಟಿದೆಯಂತೆ. ಅದಕ್ಕಾಗಿ ಕರುಣಾ ಸಾಗರ ದೇವರನ್ನ ಮಾತನ್ನು ಕೇಳಬೇಕು ನೀವು. ಮುಂದಕ್ಕೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ ಮಗಳೇ ಆಗಬಹುದು. ಆದರೆ ಯಾವುದು ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ದೇವ, ಯಾಕೆ ಇಂತಹ ಮಾತನಾಡುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾನೆ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದಾದ್ರೂ ಯಾವ ರೀತಿಯಾಗಿ? ಆ ಮಗುವನ್ನು ನಾನು ಎತ್ತಿಕೊಳ್ಳುವುದಾದ್ರೂ ಹೇಗೆ? ಲೋಕದ ಜನರು ನಾಳೆ ಅಪಹಾಸ್ಯ ಮಾಡುವುದಿಲ್ವೇ? ಈಕೆ ಕೋಳಲ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಮಾತು? ಮುನಿವರ ತಪ್ಪಲನೆದು ಆ ಮುನಿವರ ಒರೆದ ವಚನವು ತಪ್ಪಲನೆದು ತರಲ ಮಹಿಮನು ಜನಿಸಿದರು ನಿಲ್ಲುವುದರಲ್ಲಿ ಮುಂದಿಗೆ ತ್ರಿಜಗಲಿ ಮೆರೆಯುವನು ಘನ ಶೌರ್ಯದಿಂದಲೇ ಮರೆಯ ಸಂತರಿಸಿದನು ಮರುಗದಿರು ನನ್ನ ಮಾತುಗಳನ್ನು ಕೇಳಿ ಮುಂದೆ ಆ ಮಗಳೇ ಮರುಗದಿರು ಮಗಳೇ ಮರುಗದಿರು. ಹೀಗಾಗುವುದಕ್ಕೆ ಮೂಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತ ಈ ಪ್ರದೇಶ ಮುನಿ ಸುಪಾರ್ಶ್ವಗಳ ಆಶ್ರಮಕ್ಕೆ ಸಂಬಂಧಪಟ್ಟಂತ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ ಮಗಳೇ, ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಣನಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಂಡೀರು? ನೀನು ಪಡೆಯುವಂತ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಜಗದೀಶ್ವರ ನೀನೇ ರಕ್ಷಿಸು. ವರ್ತಮಾನ ಕಾಲದ ಈ ಶೋಣಿತದ ಪಟ್ಟ ನನಗಾಗಿದೆ. ಕಶ್ಯಪರ ಹಿರಿಯ ಮಡದಿಯಾದಂತಹ ದಿತಿಮಾತೆ ಎಂದು ನನ್ನ ಶುಭನಾಮಿ. 13 ಮಂದಿ ಹೆಂಡಿರಲ್ಲಿ ನಾನೇ ದೊಡ್ಡವಳು. ನನ್ನವರು ದೇವತಾ ಕಾರ್ಯಕ್ಕೆ ಒಲವಿದ್ದ ಕಾರಣ ನನ್ನನ್ನೇ ಪಟ್ಟಕ್ಕೆ ಕುಳ್ಳಿರಿಸಿದ್ರು. ಅವರ ಅನುಮತಿಯಂತೆ ಪಟ್ಟವನ್ನೇ ರಾಜ್ಯವನ್ನು ಹಾರಿಕೊಂಡು ಬಂದವಳು ನಾನು. ನನ್ನನ್ನು ರಾಜಮಾತೆ ಎಂದು ಕೊಂಡಾಡುತ್ತಾ ಇದ್ದಾರೆ.
ಹುಟ್ಟಿದ ಮಕ್ಕಳನ್ನೆಲ್ಲ ನಮ್ಮ ಆಸೆಯಂತೆ ಸುರಗದ್ದುಗೆ ಗಳಿಸಿಕೊಳ್ಳುವುದಕ್ಕಾಗಿ ಕಳುಹಿಕೊಟ್ಟೆ. ದೇವತೆಗಳು ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಇಹಲೋಕದ ಯಾತನೆಯನ್ನೇ ಮುಗಿಸಿಬಿಟ್ಟರು. ಆದರೂ ಆಸೆಗೆ ಉಳಿಯಿತು. ಅದಕ್ಕಾಗಿ ಗಂಡಿನಿಂದಾಗದ್ದು ಹೆಣ್ಣಿನಿಂದ ಯಾಕೆ ಆಗಬಾರದೆನ್ನುವ ಉದ್ದೇಶಕ್ಕಾಗಿ ಮಗಳಾದಂತಹ ಮಾಲಿನಿಯನ್ನು ಕಾನನಕ್ಕೆ ಕಳುಹಿಕೊಟ್ಟೆ. ಬ್ರಹ್ಮನನ್ನು ಕುಳಿತು ವರವನ್ನು ಪಡೆದು ಬಾ ಮಗಳೆಂದು. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶದಿಂದ ಪಾತಾಳದ ದೊರೆಯಾದಂತಹ ಯುದ್ಧನ್ಮಾಲಿಗೆ ಲೇಖನ ಕಳುಹಿಕೊಟ್ಟೆ. ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರಿ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತಹ ನೆಮ್ಮದಿ ಇನ್ನೊಂದೆಡೆ. ಆದರೆ ನನ್ನ ಆಸೆಯಾಗಿಯೇ ಉಳಿಯಿತು. ದೇವಗದ್ದುಗೆಯನ್ನು ಗಳಿಸಿಕೊಡುವರು ನನ್ನಲ್ಲಿ ಯಾರಿದ್ದಾರೆ? ಅಂತಃಪುರವನ್ನು ಸೇರಿಕೊಂಡು ಯಾವುದೋ ಒಂದು ವಿಚಾರದ ಕುರಿತಾಗಿ ಯೋಚಿಸುತ್ತಾ ಈ ರೀತಿಯಾಗಿ ಕಣ್ಣೀರನ್ನು ಇಳಿಸಬೇಕು ಅಂತ ಆದ್ರೆ ಏನಮ್ಮ ಕಾರಣ? ಹೌದು ಮಗನೇ, ಅಂದೊಂದು ದಿನ ಈ ಶೋಣಿತದ ಅರಮನೆಯನ್ನು ಸೇರಿಕೊಳ್ಳುವಾಗ ಅಳಿಯನಾಗಿದ್ರು ಮನೆಯನ್ನು ಸೇರಿದ ಆಮೇಲೆ ಮಗನಾಗಿ ಪರಿವರ್ತನೆಗೊಂಡೆ ನೀನು. ಹೌದಮ್ಮ. ಎಷ್ಟೋ ಗಂಡು ಮಕ್ಕಳನ್ನು ಕಳೆದುಕೊಂಡ್ರು ಆ ಗಂಡು ಮಕ್ಕಳ ಸ್ಥಾನವನ್ನು ತುಂಬಿಕೊಂಡೆ ಅಪ್ಪಿದ್ದಿನ ಮಾಲಿ. ಅಳಿಯನಾಗಿ ಅಲ್ಲ, ಮಗನಾಗಿ. ಆದ್ದರಿಂದಲೇ ನನ್ನ ಮನಸ್ಸಿನಲ್ಲಿರುವಂತಹ ದುಃಖವನ್ನೆಲ್ಲ ದೂರೀಕರಿಸಿಕೊಂಡಿದ್ದವಳು ನಾನು. ಸರಿ. ಆದರೆ ಆತ್ಮದಲ್ಲಿ ಹುದುಕಿಕೊಂಡಂತ ಒಂದೇ ಒಂದು ಚಿಂತೆ ಇಂದು ಹೊರಗಿಡುತ್ತಾ ಇದ್ದೇನೆ. ಏನಮ್ಮ? ಅದೆಷ್ಟೋ ಸಮಯದಿಂದ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕೆನ್ನುವಂತ ಆಸೆ ನನ್ನದು. ಓಹೋ. ಆದರೆ ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ ಮಗನೇ. ಪರಿಣಾಮ ಏನಾಯ್ತಮ್ಮ? ಮೋಸದಿಂದ ದೇವತೆಗಳು ಮಕ್ಕಳನ್ನೆಲ್ಲ ಮುಗಿಸಿಬಿಟ್ಟು. ಅಯ್ಯಯ್ಯೋ. ಆದರೆ ಆಸೆ ಹಾಗೇ ಉಳಿಯಿತು ನನ್ನದು. ನನ್ನ ಆಸೆ ಈಡೇರಿಸಿಕೊಡುವುದಕ್ಕೆ ನನ್ನಲ್ಲಿ ಯಾರಿದ್ದಾರೆ?
ಸಾಧಿಸಿ ಬರ್ತಾನೆ. ಆಶೀರ್ವದಿಸಿ ಕಳಿಸಿ. ಶುಭವಾಗಲಿ ಅವರಿಗೆ. ಇದಿರಾಗಿ ಬಂದಂತಹ ದೇವತೆಗಳನ್ನು ಸಮರ ಮುಖದಲ್ಲಿ ಸದೆ ಬಡಿದವನಿದ್ದೇನೆ. ಬರಿದಾಗಿದೆ ನಾಟದ ಪೀಠ ಏರಿ ದೇವಲೋಕವನ್ನೇ ಗೆದ್ದಂತಹ ವಿಜಯೋತ್ಸವವನ್ನು ನಮ್ಮವರೊಡನೆ ಆಚರಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದು ನಮ್ಮ ಸಂಭ್ರಮಕ್ಕೆ ತಡೆಯೊಡ್ಡಿದೆಯೋ ಯಾರು ನೀನು? ನನ್ನಲ್ಲಿ ಈ ರೀತಿಯಾಗಿ ಸಮರವನ್ನು ಬಯಸುವ ಕಾರಣ
ಅಪ್ಪ ಆಗಬೇಕಾದವಲ್ವ? ಅಮ್ಮ ನೀವೇ. ಮತ್ತೆ ನಾನಮ್ಮ. ಅದೇ ಹೇಳಿದ್ದು, ನಿನ್ನ ಮಗನಿಗೆ ನಿನ್ನ ಅಪ್ಪ ಆಗಬೇಕು. ನೀವು ಅಮ್ಮ, ಮತ್ತೆ ನಾನು. ನೀನು ಯಾರು? ನಿಮ್ಮ ಮಗ. ಏನದು? ನನ್ನ ಮಗ ಹೇಗ ನೀವು? ಅಮ್ಮ, ಏನು? ನಿಮಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿಮ್ಮ ಗಂಡನ ಮಗ. ಬಾಯಿ ಬಂದಾಗ ಹೇಳಿದ್ರೆ ಜಾಗಿರ್ತೆ ನೀನು. ನನಗೆ ಮದುವೆ ಆಗುವುದಕ್ಕಿಂತ ಮೊದಲಾಗಿ ನನ್ನ ಗಂಡನಿಗೆ ಯಾವ ರೀತಿ ಮಗ ನೀನು? ಅಮ್ಮ. ಹೌದು. ಏನು? ಅಮ್ಮ, ಪಾತಾಳದಲ್ಲಿ ಮಧುವಂಡೈಲಿ. ಅದೇನು? ಅಲ್ಲಿ ಮಧುವನದಲ್ಲಿ ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದ್ದೆ. ಏನಂತ? ನನ್ನ ಅಪ್ಪ ಸತ್ತರು ಅಂತ. ಅದಕ್ಕೆ ಅವರು ಹೇಳಿದ್ದಾರೆ, ಯಾವುದು? ನೀನು ಬೇಸರ ಮಾಡಬೇಡ, ಇನ್ನು ಮುಂದೆ ನಾನಿದ್ದೇನೆ ಅಂತ. ಅಂದ್ರೆ ನಿನಗೆ ಆಶ್ರಯವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಅಪ್ಪ ಅಂತ ಕರೆಯುವುದಾ? ಆಗಬಹುದು. ಓ, ಇನ್ನೇನು? ನನ್ನ ಅಪ್ಪ ಒಂದು ಸತ್ತೋದ್ರಮ್ಮ. ಅದೇ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳು? ಅಪ್ಪ ಸತ್ತಿದ್ದಾರೆ, ಇನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಬಿಡುವ. ಈ ಅಪ್ಪ ಅಂದ್ರೆ ಯಾರದು? ನಿಮ್ಮ ಅಪ್ಪ. ಅದೇ ಇನ್ನ ಅವರ ತಿಮ್ಮಪ್ಪನ. ನನ್ನ ಅಪ್ಪ. ಮತ್ತೆ ಅಂದ್ರೆ ನೀನು ನನ್ನ ಗಂಡನ ಜೊತೆಯಲ್ಲಿ ದೇವಲೋಕಕ್ಕೆ ಹೋದವ. ನಮ್ಮವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಎಲ್ಲೆಲ್ಲ ಅಲ್ಲ, ಅಲ್ಲಿ ಬರ್ಲಿಲ್ಲ. ವಿಷಯ ಉಂಟು. ಪ್ರಾರಂಭಿಸಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಪ್ರಾರಂಭಿಸು. ಅಮ್ಮ, ಓ, ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ಏನು? ನನ್ನ ಅಪ್ಪ ಸತ್ರು ಅಂತ. ಅದನ್ನು ಹೇಳ್ಬೇಡ, ಆಗ ಹೇಳಿದ್ದೀನಿ. ಮತ್ತೆ ಮುಂದುವರಿಸು. ಅಲ್ಲಿಂದ ಮುಂದೆ ಮುಂದೆ ಅಮ್ಮ, ಮೊನ್ನೆ ನಮ್ಮ ಸೇನೆಯನ್ನೆಲ್ಲ ಸೇರಿಸಿಕೊಂಡು ಹೊರಟೆವಮ್ಮ ಯುದ್ಧಕ್ಕೆ ಅಂತ. ದೇವಲೋಕಕ್ಕೆ ಹೋದ. ಅಮ್ಮ, ಮೇಲೆ ಹೋಗಿ ಮೇಲೆ ಹರಿಬರ್ಬಿ ಗಂಡದಲ್ಲಿ ನಿಂತೆವು. ಅದೇ ಹೌದಾ? ಅಲ್ಲಿ ಹರಿವರ್ಷ ಗಂಡದಲ್ಲಿ ನಿಂತವರು ನೀವು. ಹರಿವರ್ಷ ಗಂಡದಲ್ಲಿ ನಿಂತೆವು. ಅಷ್ಟೊತ್ತಿಗೆ ಆ ಕಡೆಯಿಂದ ದೇವತೆಗಳು ಬಂದ್ರಮ್ಮ. ದೇವತೆಗಳು ಯಾರೆಲ್ಲ ಬಂದ್ರು? ಒಬ್ಬರಲ್ಲ, ಒಬ್ರಲ್ಲ, ಇಬ್ಬರಲ್ಲ, ಇಬ್ರಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಮತ್ತೆಷ್ಟ? 33. ಏನಾದ್ರು ನೀವು? ಲಕ್ಷ ಅಲ್ಲ, 33. 33ಕ್ಕಿಂತ ಲಕ್ಷ ಏನು ಕಡಿಮೆ? 33 ಕೋಟಿ. ಅಂದ್ರೆ 33 ಕೋಟಿ ದೇವತೆಗಳು ಬಂದ್ರೆ ಏನಾಯ್ತು? ಯಾಕೆ ಅಳುವುದು ನೀನು? ಅಲ್ಲಿ ಕುಂಟು. ಅದಕ್ಕೆ ಈಗಲೇ ಅಳುವುದೇ? 33 ಕೋಟಿ ದೇವತೆಗಳು ಬಂದ್ರಮ್ಮ. ಬಂದ ಕೂಡಲೇ ಪ್ರಾರಂಭ ಆಯ್ತು. ಯಾವುದು? ಯುದ್ಧ. ಯುದ್ಧ ಪ್ರಾರಂಭವಾಯ್ತೆ? ಬರೇ ಯುದ್ಧ ಅಲ್ಲ, ಮತ್ತೇನು?
ಜಗಳ ಜಗಳ ಆದ್ರೆ ಬರೇ ಜಗಳ ಅಲ್ಲಮ್ಮ ಕಾಲಗ ಕಾಲಗಾದ್ರೆ ಬರೇ ಕಾಲಗ ಅಲ್ಲಮ್ಮ ಸಮರ ಸಮರ ಆದ್ರೆ ಬರೇ ಸಮರ ಅಲ್ಲಮ್ಮ ಸಂಗ್ರಾಮ. ಸಾಕು ಬಾಡ, ಇನ್ನು ಉಂಟ ನಿನ್ನಲ್ಲೆಲ್ಲ ಅಷ್ಟೇ ಉಂಟು ಅದೆಲ್ಲ ಒಂದೇ ಅಲ್ವಾ? ಓ ಇದೆಲ್ಲ ಒಂದೇಯಾ? ಈ ಸಲ ಅಲ್ಲ, ಯಾವಾಗಲೂ ಒಂದೇ, ಬೇರೆ ಬೇರೆ ಹೇಳುವ ಅಗತ್ಯ ಇಲ್ಲ, ಒಂದೇ ಅದು. ಏನ ಅಪ್ಪ ದೊಡ್ಡ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ದೊಡ್ಡ ಅಪ್ಪ. ಅದನ್ನು ಹೇಳಬೇಡವಾ? ಹೇಳಿದ್ಯಲ್ವ ನೀನು, ಅದನ್ನು ಬಿಡುವ ಆ ವಿಚಾರ, ಮತ್ತೆ ಮುಂದುವರಿಸು. ಅಮ್ಮ ನೀವು ಮಧ್ಯ ಮಾತಾಡಿದ್ರೆ ನನಗೆ ಮರ್ತೋಗ್ತದೆ. ಅದು ಕಷ್ಟ. ಎಲ್ಲಿ ನಿಲ್ಲಿಸಿದ್ದು? ಯುದ್ಧ ಪ್ರಾರಂಭವಾಯಿತು. ಅಮ್ಮ ದೇವತೆಗಳು ನಮಿಗೂ ನಮಿಗೂ ಯುದ್ಧ ಆಯ್ತಪ್ಪ. ಯುದ್ಧದಲ್ಲಿ ದೇವತೆಗಳೆಲ್ಲ ಓಡಿ ಹೋದ್ರು. ಆಹಾ, ಒಳ್ಳೆ ವಿಚಾರ ಇದೆ. ಅದಕ್ಕೆ ಯಾಕೆ ಆಳುವುದು ನೀನು? ಅಲ್ಲಿ ಕುಂಟು ಅದಕ್ಕೆ ಆಳುವುದ ನೀನು? ಬೇಡ. ಮತ್ತೆ ಮತ್ತೆ ಶಿವಪ್ಪ ಬಂತಪ್ಪ. ಅದ್ಯಾರು? ಅಲ್ಲಿ ಅಧಿಕಾರಿ. ಅದು ಸುರಪ್ಪ ಆಗಿರ್ಬೇಕು. ಇಲ್ಲಿ ಐರಾವತದಲ್ಲಿ ಬಂದದಿದ್ದಲ್ಲ. ಅವ ಐರಾವತವನ್ನ ಏರ್ಕೊಂಡು ಬರುವುದಲ್ವಾ? ಅದು ಚಂದ ಇಲ್ಲಮ್ಮ, 1000 ಸೊಂಡಿಲಿದ್ದ ಅದಕ್ಕೆ. ಅಲ್ಲ, ಐರಾವತ ಚಂದ ಇಲ್ಲ ಅಂತ ನೀನು ಹೇಳುದಲ್ವಾ? ದೇವೇಂದ್ರನಿಗೆ ತೊಳಿಲಿಕ್ಕೆ ಕಷ್ಟ ಅಲ್ವಾ? ಅಯ್ಯೋ, ತೊಳೆಯುವುದವ ಅಲ್ವಾ? ನಿನಗೇನು ಕಷ್ಟ ಬಂತ? ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ನನ್ನ ಅಪ್ಪ ಹೇಳಬೇಡ ಅಂತ ಹೇಳಿದ. ನೀವು ಮಧ್ಯ ಮಧ್ಯ ಮಾತಾಡಿದ್ರೆ ಮತ್ತೆ ನೀ ಯಾಕೆ ಹೇಳುದಲ್ಲ? ನೀವು ಮಧ್ಯ ಮಧ್ಯ ಅದನ್ನ ಹೇಳುದ ಮರ್ತೋಯ್ತು. ಎಲ್ಲಿ ನಿಲ್ಲಿಸಿದ್ದು? ಸುರಪ್ಪ ಬಂದ. ಸುರಪ್ಪ ಬಂದಾಗ ಕೂಡಲೇ ರಾಯರಿಗೆ ನೋಡಿ ಹೇಳಿ, ಏನಂತ? ಇವತ್ತು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ, ಮಾಡು ಯುದ್ಧ. ಅಂದ್ರೆ ಯುದ್ಧವೇ ನಡೆಯುತ್ತ? ಏನಾಯ್ತು? ಮತ್ತೆ ಯುದ್ಧ ಅಂದ್ರೆ ಬರೇ ಯುದ್ಧ ಅಲ್ಲ, ಮತ್ತೇನು? ಕಾಲಗ ಕಾಲಗಾದ್ರೆ ಬರೇ ಕಾಲಗಲ್ಲ ಸಮರ. ಬೇಡ, ಅದನ್ನು ಹೇಳಿದ್ದೀನಿ ನಾನು, ಅದು ಒಂದೇ ಅಂತ ಹೇಳಿದ್ದೇನೆ. ಮತ್ತೆ ಮುಂದುವರಿಸು. ಅಬ್ಬ, ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ನನ್ನ ಅಪ್ಪ. ಹೇಳಬೇಡ ಅಂತ ಹೇಳಿದಲ್ಲ ನೀನಲ್ಲಿ, ಮತ್ತೆ ಯಾಕೆ ಹೇಳಿದಲ್ಲ ನೀನು? ಮತ್ತೆ ನೀವು ಮತ್ತೆ ಕೇಳುದಿಲ್ಲ ಹೇಳಿದ್ದು? ಏನಾಯ್ತು ಈಗ? ಮತ್ತೆ ಮಧ್ಯ ಮಾತಾಡಿದ್ಯಾಕೆ? ಎಲ್ಲಿ ನಿಲ್ಲಿಸಿದ್ದು? ಅದು ಆಗುದಿಲ್ಲ. ದೇವತೆಗಳು ಸುರಪ್ಪನಿಗೆ ಮತ್ತೆ ನಮ್ಗೆ ಯುದ್ಧ ಪ್ರಾರಂಭ ಆಯ್ತು. ಯುದ್ಧದಲ್ಲಿ ದೇವೇಂದ್ರ ಕೂಡ ಓಡಿದ. ಹೋಗ್ಲಿ ಅಮ್ಮ, ನಮ್ಮವರು ಸಿಂಹಾಸನ ಏರಿದವಾಗ ನಾನು ಪುಗೆ ಪುಗೆ ಅಂತ ಬೊಬ್ಬೆ ಹಾಕಿ. ಅದು ಯಾಕೆ? ಉಗೆ ಉಗೆ ಎಂಬುದಾಗಿ ಹೇಳಿದ ನೀವೆಲ್ಲರೂ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತ್ತು. ಏನಾಯ್ತು? ಅಷ್ಟೊತ್ತಿಗೆ ಒಬ್ಬ ಬಂದ. ಇಷ್ಟಕ್ಕೆ ಇದ್ದವ. ಯಾರದು? ಯಕ್ಷರಾಜ ಸಿಂಗಳಾಕ್ಷ. ಅಂದ್ರೆ ಯಕ್ಷರಾಜ ಪಿಂಗಳಾಕ್ಷ ಬಂದದ್ದೇ. ಏನಾಯ್ತು? ಒಂದು ರಾಯರಿಗೆ ಪಟ 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 ಅಂತ ಹೊಡೆದವ. ಅವನ ಅವಾಗ ನಮ್ಮೂರೇನು ಮಾಡಿದ್ರು? ಅಲ್ಲಿಗೆ ಕೂತ್ಕೊಂಡ್ರು. ಕೂತ್ಕೊಂಡದ್ ಯಾಕ? ಅವ ಕೂತ ಅಲ್ಲಿಗೆ ಪಟ 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 ಅಂತ ಹೊಡೆದವ. ಯಾರು? ಅವ ಯಕ್ಷ ನಮ್ಮೂರಿಗೆ ಹೊಡೆದದ್ದು. ಹೊಡೆಯುವಾಗ ನಮ್ಮವ್ರು ಏನು ಮಾಡಿದ್ರು? ಅವ ಹತ್ತಿರ ಹೋಗಿ ನೋಡುವಾಗ ಒತ್ತಿಷ್ಟದ ಹೊರಗೆ ಬಿದ್ದಿದೆ. ಯಾವ್ದ? ನಾಲಿಗೆ. ಏನಾಯ್ತಲ್ಲ ಅವರಿಗೆ? ಹೋಗಿದ್ದಾರೆ. ಅಯ್ಯೋ, ಎಂಬುದಾಗಿ ಕಳಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ದೇವಲೋಕವನ್ನು ಸೇರಿ ಸುಬಲಸರನ್ನು ಸೋಲಿಸಿದ್ರು. ಸ್ವಾಮಿ, ದೇವತೆಗಳನ್ನು ಸೋಲಿಸಿದ ಬಳಿಕ ನಿಮ್ಮ ಪಾಲಿಗೆ ಯಕ್ಷರ ಕೂಡ ಹೋರಾಟ ಮಾಡುವಂತಹ ಸಂದರ್ಭ ನಿಮ್ಮ ಭುಜಬಲ ಕುಂದಿ ಹೋಯಿತೆ ಸ್ವಾಮಿ, ಕುಂದಿ ಹೋಯಿತೆ. ಯಕ್ಷರ ಕೂಡ ನಿಮ್ಮ ಮರಣ ಹೊಂದಿದ್ರೆ ಸ್ವಾಮಿ,
ನಿಮ್ಮನ್ನು ಕಳೆದುಕೊಂಡ ಬಳಿಕ ಪ್ರಪಂಚದಲ್ಲಿ ನಾನು ಯಾವ ರೀತಿಯ ಬದುಕಲಿ? ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳಲಿ? ನಾನು ಏನು ಮಾಡಲಿ? ಅನುಭವಿಸಿಯೇ ಏನು ಮಾಡಲಿ? ಏನು ಮಾಡಲಿ? ಸತ್ತಂತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಆ ದೇವತೆಗಳು, ಆ ದೇವತೆಗಳು, ಎಲ್ಲ ದೇವತೆಗಳೇ. ಗಂಡನ ಜೊತೆಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ. ಹಳಿಲಿನಂತ ತಿಲಕವನ್ನು ವರಸ್ವರಿಯಲ್ಲಿ ಮಾಡಿದ್ದೀರಿ. ಮುಳ್ಳಿನಂತ ಹೂವನ್ನು ಕೆಟ್ಟು ತೆಗೆಯುವಾಗೆ ಮಾಡಿದ್ದೀರಲ್ವೇ? ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಬಿಡಲಾರೆ ನಿಮ್ಮಲ್ಲು. ಸಖ್ಯ ಬೆರೆಯುತ್ತಿರುವಂತ ನಿಮಗೆ ಸರಿಯಾದ ಶಿಕ್ಷಣ ಕೊಡಿಸಲು ಇದ್ರೆ ದಿಟ್ಟಿಸುತ್ತೆ ಅಲ್ವೇ ಅಲ್ಲ? ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗ ವಿಕ್ರಮಿಯಾಗಿ ಬೆರೆಯುತ್ತಾ ಇದ್ದಾನಲ್ವೇ? ನಡೆದಂತ ವಿಚಾರವನ್ನೆಲ್ಲ ಮುದ್ದು ಕಲ್ಲಲ್ಲೇ ಹೇಳಬೇಕಾದ್ರೆ ಮಗನನ್ನು ಕರೀಬೇಕು. ನಾನು ನನ್ನ ಮಗನಲ್ಲಿ ಕರೆಯುತ್ತೇನೆ, ನನ್ನ ಕಂದನಲ್ಲಿ ಕರೆಯುತ್ತೇನೆ. ನಾನು ಮಗನೇ ಕಂದ, ಬಾ ಮಗನೇ, ಬಾ ಕಂದ, ಬಾ ಮಗನೇ.
ನಂದನದಲ್ಲೇ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಒಂದು ಮುಖವಲೋಕನ ಮಾಡುತ್ತಿದ್ರೆ ತಾಳಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿನಿಂದ ಒದ್ದೆಯಾಗಿವೆ. ಯಾಕಮ್ಮ ಮಗನೇ ಮುದ್ದು ಗಂಧ ದೇವಲೋಕವನ್ನು ಪಡೆಯುವಂತ ಉದ್ದೇಶವನ್ನಿರಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗಲೇ? ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗಲೇ. ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ತಾಯೇ. ಆದ್ರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿ ಹೇಳಲಿ ಮಗನೇ? ಏನಮ್ಮ ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ನಿನ್ನ ಜನಕನನ್ನು ಕೊಂದು ಬಿಟ್ಟು ಮಗಲೇ.
ಅಳಿದರೆ ಅಮ್ಮ. ಕಂದ ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ. ಇಲ್ಲ ಮಗನೇ. ಹೇಳ್ಬೇಡ ಮಗನೇ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಮಗನೇ. ಕಳೆದು ಹೋದಂತಹ ವಿಷಯ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನೋ ನಾನು ಬರ್ತೇನೆ. ನಿನ್ನ ತಂದೆಯನ್ನು ಕೊಂದವ ಅವಸರ ಆಯ್ತಮ್ಮ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಮಗನೇ. ಹೌದು ಕಂದ. ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನಮ್ಮ. ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸು ಮಾಡುವುದಕ್ಕಾಗಿ. ಹೌದು ಮಗನೇ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನೇ ಏರಬೇಕು ಮಗನೇ. ಅಮ್ಮ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ಎಮಗೆ ಮಾನ್ಯ. ಹೊರಟವನಿದ್ದೇನೆ. ಆಶೀರ್ವಾದ. ಕಂದ, ಇದು ನಿನ್ನ ರಕ್ಷಣೆಗಾಗಿ ಈ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಹೋಗಿ ಬಾ ಮಗನೇ. ಶುಭವಾಗಲಿ. ಮಾದೇವಿಗೆ ಮನೆದು
ಹಿತಾತನಗಿರಿ ತಪಸ್ಸನ್ನು ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟ. ನೇರವಾಗಿ ಪುಷ್ಕರ ಕ್ಷೇತ್ರ ಶೋಣಿತಪುರ ಸಾಕಾಗಲಿಲ್ಲ, ದಿಗ್ವಿಜಯವನ್ನು ಸಾಧಿಸಬೇಕು ಎಂಬುದಾಗಿ ದೇವಲೋಕಕ್ಕೆ ಹೋದೆವು. ದೇವರು ದೇವತೆಗಳೆಲ್ಲ ಸದಬಡಿದೆವು. ದೇವೇಂದ್ರ ನೇರವಾಗಿ ಹರಿಯ ಬಳಿಯಲ್ಲಿ ದೂರಿತ್ತ. ಹರಿಯ ಬಳಿಯಲ್ಲಿದ್ದಂತಹ ಚಕ್ರವನ್ನ ಪ್ರಯೋಗಿಸಿದ ಕಾರಣವೇ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಕಾರಣದಲ್ಲಿದ್ದವರು ಕೇಳಿದಂತ ಸಮಾಚಾರ ಏನು? ನಮಗೆ ಇನ್ನೂ ಆ ಹರಿಯ ಭೀತಿ ಇಲ್ಲ. ಯಾಕೆ ಬಲ್ಲಿರಾ? ಸೋನಿದಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಯ ಜನಿಸಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದು ಬಲಿಷ್ಠನಾಗಿದ್ದಾನೆ. ನಮಗೆ ಸಮರ್ಥನಾದ ನಾಯಕನವನೇ ನಮ್ಮ ನಡೆ. ಯಾರು ಒಂದೊಮ್ಮೆ ಬನ್ನಿ.
ನಿಮ್ಮನ್ನು ನೋಡುತ್ತಾ ಇದ್ರೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು ಏನು ಬಂದಿರಿ? ಹೇಳಿ ಬರ್ತೀಯ. ಇವರೆಲ್ಲರೂ ನಮ್ಮವರು. ಅಯ್ಯ, ಶೋಣಿತಾಪುರದಲ್ಲಿದ್ದಂತಹ ನಾನು ದೇವಲೋಕಕ್ಕೆ ದಾಳಿ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ನೇರವಾಗಿ ತೆರಳಿದೆವು ದೇವಲೋಕಕ್ಕೆ. ದೇವತೆಗಳನ್ನು ಸದೆ ಮಾಡಿದೆವು. ಓಡಿ ಹೋದ ದೇವೇಂದ್ರ ಹರಿಯ ಬಳಿಯಲ್ಲಿ ದೂರ ನಿಂತ, ನೇರವಾಗಿ ಬರಲಿಲ್ಲ ಹರಿ. ಕೈಯಲ್ಲಿರುವಂತಹ ಚಕ್ರವನ್ನೇ ಕಳುಹಿಕೊಟ್ಟ. ಚಕ್ರದ ಘಾತಕ್ಕೆ ಸಿಲುಕಿದಂತಹ ನಾವು ಗಿರಿ ಕಾನಡದಲ್ಲಿ ಅಡಗಿಕೊಂಡಿದ್ದೇವಯ್ಯೋ. ಅಲ್ಲಿಂದ ಕಾರಣ ಉಂಟು. ನಿಮ್ಮ ವಾಕ್ಯವೊಂದನ್ನು ಕೇಳಿದ್ದೆವು. ಮಾಲಿನ್ಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕಾದಂತವರನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ದೇವೇಂದ್ರ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕೊಲಿಸಿದ
ನನಗೆ ಯಾರನ್ನು ಕೇಳಿದ್ದೀರಿ? ನಾನೇ ಸರಿ. ಅನೇಕ ವಿಧ ಕೇಳಿದ್ದೀರಿ. ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕು ಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನಂತ ವೈಶಾಖ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾರೆ ಎನ್ನುವಂತ ವಿಚಾರ ದೂತನ ಹೇಳಿದಲ್ವೇ? ತಡಮಾರು ಸರಿಯಲ್ಲ, ಎದುರಿಸಬೇಕಾಗಿದೆ. ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ. ನಿಮ್ಮ ಆಹಾರ ಹೇಳಿಕೊಂಡು ನಾಡೇಣ
ಇಚ್ಛೆಯಿಂದ ಬಂದಲ್ಲ. ಉದ್ದೇಶ? ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ? ಇಂದಿನ ಸಮರದಲ್ಲೇ ನಿನ್ನನ್ನು ಬಡಿದು ಓಡಿಸುವಾಗ ಯಾರು ತಡಿ ಸಾಕು ಮಾಡು ನಿನ್ನದಾದಂತ ಆರ್ಭಟೆಯನ್ನು. ಹೌದೇನು? ಆರ್ಭಟಿಸುತ್ತಾ ನಮ್ಮವರನ್ನೆಲ್ಲ ಓಡಿಸಿಕೊಂಡು ಇಲ್ಲಿಯವರೆಗೆ ಬಂದೆ. ಸರಿಯಾಗಿ ಗಮನಿಸಿದಂತಾದರೆ ನಿನ್ನ ಸೇನೆಯೂ ಕೂಡ ಇದೆ. ಬಂದದ್ದು ಯಾಕೆ ಎನ್ನುವ ಹಾಗೆ ನೀನು ಹೇಳಿದಂತಹ ವಿಚಾರ, ತಂದೆಯನ್ನು ಕೊಂದಂತಹ ಹಾಗೆ ಎನ್ನುವ ಹಾಗೆ, ಅದರ ಜೊತೆಗೆ 4 ಪೀಠವನ್ನು ಏರಬೇಕೆನ್ನುವ ಹಾಗೆ ಮನಸ್ಸು ನಿನ್ನದಾಗುತ್ತಾ ಉಂಟು. ಇಕೋ ಈ ಹಿಂದೆಯೂ ಕೂಡ ಹಾಗೆ ಅನೇಕ ಮಂದಿ ಬಂದಿದ್ದಾರೆ. ಎಲ್ಲರೂ ಕೂಡ ಯಮನಾಲಯ ಕಟ್ಟಿದ್ದಾನೆ. ಈ ಹೊತ್ತಿಗೆ ನಿನಗೊಂದು ಎಚ್ಚರಿಕೆಯ ಮಾತು, ನಿನ್ನ ತಂದೆಗಾದಂತಹ ಗತಿ ನಿನಗಾಗಬಾರದು ಎನ್ನುವ ಉದ್ದೇಶದಿಂದ ಇಲ್ಲಿಂದ ನಡೆಯುತ್ತೀಯೋ ಅದರ ಬೇರ್ಪಡಿಸಬೇಕು. ಸೂರ್ಯಚಂದ್ರನೇ ನಿಮಗಾದರೂ ಸರಿ, ಮಹಿಷನಪ್ಪನೆ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಚ್ಚರಿಸಿದ್ದು ಗೊತ್ತೋದ್ರೆ ನಿಮ್ಮ ನಿಮ್ಮ ಜತನ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ಸೌಂದರ್ಯ ರಮೇಶ್ ಮತ್ತು ಮನೆಯವರಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ
ಬರುವ ರಾತ್ರಿ ನಾವು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ರಥಬೀದಿ ಮಂಗಳೂರು ಇವರ ಸೇವಾ ಬಾಬ್ತು ಮಂಗಳೂರು ರಥಬೀದಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ಮುಂಭಾಗದಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಮಾಡಬಾರಂತ ಅನ್ಯಾಯ ಎಸಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮದಾದ ಸುರಳಕವನ್ನು ಸೇರಿ ನಮ್ಮವರೆಲ್ಲ ಸ್ತೋದೆ ಬರೆದು ತನ್ನದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇವೆ. ನೀನೇ ಒಂದು ಹಾದಿಯನ್ನು ತೋರಿಸಬೇಕು. ಆದರೆ ತೋರುವೆ ಹಾದಿಯನ್ನೊಂದನು ಮಾಧವನಲ್ಲಿಗೆ ಹೋಗುವ. ಲೋಕದ ಮಂದಿಗಳೆಲ್ಲ ಮಹಿಷನ ವಧೆ ಯಾವಾಗ ಆಗುತ್ತದೆ ಎನ್ನುವ ಹಾಗೆ ಚಿಂತಿತರಾಗಿದ್ದಾರೆ. ಅಟ್ಟುಳಿಯನ್ನು ಸಹಿಸಲಾರದೇ ಇರುವ ಅವರಿಗೆಲ್ಲ ಅಭಯವಾಕ್ಯವನ್ನು ಆಡಿದರೂ ಅವನನ್ನು ನಾಶ ಮಾಡುವುದು ಹೇಗೆ ಎನ್ನುವುದನ್ನು ಕಂಡುಕೊಳ್ಳುವುದಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಿನ್ನೆಡೆಗೆ ಬಂದರೆ ನೆನೆದವರ ಮನದಲ್ಲಿ ಎನ್ನುವ ಹಾಗೆ ಮಧ್ಯಪಥದಲ್ಲೇ ನೀನು ಭೇಟಿಯಾದ. ಒಂದಾದದ್ದು ತುಹಿನಾದ್ರಿಯ ತಪ್ಪಲು ಪ್ರದೇಶವಿದೆ, ಚಂದ್ರಕಾಂತ ಶಿಲ ಇದೆ. ಬಳಿ ಗರಿ ಗರಿ ಹರಿ ಏನು ಮಾಡುತ್ತೇವ್ರೆ? ತಿಳಿದ ಹರಿಹರ ಪಂಚಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗೆಟ್ಟಂತಹ ನಾವು ಮಹಿಷನ ನಾಶಕ್ಕಾಗಿ ನನ್ನಲ್ಲಿ ಅಂತರ್ಗತವಾದಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ರುದ್ರ ತೇಜವನ್ನು ಭವಮಂಡಲಕ್ಕೆ ಪ್ರಕಟಿಸಿದೆ. ಇದೋ ಬ್ರಹ್ಮ ತೇಜವನ್ನು ಹೊರಗಡೆ ಇದೆ. ಫಲವೈಷ್ಣವನಿಗಾಗಿ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ.
ಮಹೇಶ್ವರ ಅಮ್ಮ ಇಂದ್ರಾದಿ ಸುಮನಸರೇ ಕೇಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಎಲ್ಲರೂ ಒಂದಾಗಿ ಮಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಲೋಕ ಸಂಕಟ ಪಡುವುದಕ್ಕೆ ಕಾರಣ ಮಾಲಿನ್ಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ. ಅನುಕೂಲವಾಗುವಂತಹ ವರವಿತ್ತದ್ದು ಕಮಲಾಸನ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ದುರ್ಮತಿಗಳ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯೇ ದೇವತೆಗಳ ಗಡನ. ಭೂಮಿಯಲ್ಲಿ ನಡೆಯುತ್ತಿಲ್ಲ ಯಾಗ ಯಜನ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವಮ್ಮ ಜೀವನ. ಪರಿಪಾಲಿಸಬೇಕಮ್ಮ ಕರುಣಾ. ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡಲಿದನೆ. ಧರ್ಮಾತ್ಮರಾದ ದೇವತೆಗಳನ್ನು ತೆಗೆದಿರಿಸಿದನೆ. ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ. ತಿಳಿದೆ ತಿಳಿದೆ. ಜೊತೆಯಲ್ಲಿ ಶಂಕದುರ್ಗಾದ್ಯರು ದುಷ್ಟರಿದ್ದಾರೆ ಮಕ್ಕಳೇ. ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಳರನ್ನು ತಡೆದು ಧರ್ಮನಾಶಕನಾದಂತಹ ಮಹಿಷನನ್ನು ಬಾಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲವನ್ನುಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ವಿಶ್ವಕರ್ಮನೆ ಮಹಾಮಾತೆಯ ಶೃಂಗಾರಕ್ಕಾಗಿ ಘನತರದ ವಸನ ಭೂಷಣಗಳನ್ನರ್ಪಿಸಿದ್ದಾನೆ. ನಾರಿಯರೆಲ್ಲರೂ ಮಹಾಮಾತೆಯ ಶೃಂಗಾರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಜಯ 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 ಜಯ
ಹಂಬಲವನ್ನೇ ಹೊಂದಿ ಎತ್ತರದ ಅರಸನಾದಂತಹ ಹಿಮವಂತನೇ ಕೇಸರಿಯಾಗಿ ಹತ್ತಿರ ಬರುತ್ತಿದ್ದಾನೆ. ರಕವಾಹಿಣಿಯಾಗಿ ಬಂದ ಶಂಕದುರ್ಗೋದಿಂದ ಕೆಳಗೆ ಯಾರೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆ
ಮೀನುಗಾರಿಕೆಯೇ ಭೀಕರವಾದದ್ದಕ್ಕೆ ಸರಿಯದೆ ದಿಟ್ಟದ ಪ್ರತೀಕವಾಗಿ ಶಂಕದುರ್ಗದ ಕೋಟೆ ಯಾಕವನ್ನು ಅನುಮತಿಸಿದೆ. ಏನು ನನ್ನಲ್ಲಿ ವೈರತ್ವ ಅದರ ಬಗ್ಗೆ
ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. 4 ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ದುಷ್ಟರಿಂದ ಕಷ್ಟ ಬಂತು ಅಂತಾದರೆ ನಾವೇನು ಮಾಡುದಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಗೆಳಿತೀರಿ? ಶುಂಭ ನಾನೇ ಸರಿ ಅನೇಕ ವಿಧ ಆಲಿಸಿ ತಮ್ಮ ಈ ಪ್ರಪಂಚದ ಬೆಳಕನ್ನು ಕಂಡವರು ಹಿರಿಯನಾದಂತ ನಾನೇ ಶುಂಭ, ಕಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ತಮ್ಮ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ಯತ್ನವೇ ಆಸೆಯನ್ನು ಈಡೇರಿಸುವುದಕ್ಕಾಗಿಯೇ ಘೋರವಾದಂತ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತ ವರಬಲವನ್ನು ಪಡೆದವರು ನಾವು. ತಮ್ಮ ವರ್ತಮಾನ ಕಾಲದಲ್ಲಿ ಅನುಜರಾದಂತ ನಿನ್ನನ್ನು ಜೊತೆಗರಿಸಿಕೊಂಡು ಈ ಸೋರಿತದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ. ವರ್ತಮಾನ ಕಾಲದಲ್ಲಿ ಎರಡು ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಯಾವುದು?
ಒಂದಾಕ್ಷಣವೇ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇದ್ದಾರೆ. ಇದ್ದವರಿದ್ದಾರೆ. ಕೆಲವರು ಹೋಗಿದ್ದಾರೆ. ಬಂದವರು ಸಾಮಾನ್ಯರನ್ನು ಹಾಗೆ ಭಾವಿಸಬೇಡ. ಶೋಣಿತಾಧಿಪ ಶುಂಭನನುಜ ನಿಶುಂಭನೆಂದರೆ ನಾನೇ ಬಂದ ಉದ್ದೇಶ ಇನ್ನದಾದಂತ ಸುರಪೀಠವನ್ನು ಬಿಟ್ಟುಕೊಟ್ಟೆ ಅಂತಾದರೆ ಒಳಿತು. ಇನ್ನು ಶಿರವನ್ನು ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವ ಶೋಣಿತಾಧಿಪ ಶುಂಭದಾನವನೆಂದರೆ ನಾನೇ. ಬಂದ ಉದ್ದೇಶ ಒಂದೇ, ಸುರಲೋಕ ಸ್ವಾಧೀನ. ಗಮನಿಸಿದಂತಾದರೆ ಇನ್ನವರು ಅನೇಕ ಮಂದಿ ಇದ್ದಾರೆ. ಬಂದ ಉದ್ದೇಶ ಯಾವುದದು? ಸುರಲೋಕ ಸ್ವಾಧೀನ ಅಲ್ವಾ? ಸರಿಯಾಗಿ ನೀನು ಗಮನಿಸು. ಈ ಹಿಂದೆ ನಿನ್ನಂತ ಅನೇಕ ಮಂದಿ ನಾಲ್ಕವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದಾಗಿ ಬಂದವರಿದ್ದಾರೆ. ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಈ ಹಿಂದೆ ಬಂದವರಾಗೆ ನಾನಲ್ಲ, ಗೊತ್ತಾಯ್ತಲ್ಲ? ಇದೇ ಮಾತನ್ನು ಅವರಲ್ಲಿಯೂ ಕೂಡ ಕೇಳಿದ್ದೇನೆ ನಾನು. ಹಾಗಂತ ಈಗ ನೀನು ಬರುವುದು ಸ್ವರ್ಗದ ಪೀಠವನ್ನು ಏರುವುದಕ್ಕೆ ಅಲ್ಲ, ಯಮನ ಪುರವನ್ನು ಅರಸಿಕೊಂಡು ಬರುವುದು. ನೀವು ಏನು ನಿನಗೆ ಯಮನ ಪುರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ವಾ? ಯಾಕೆ? ನನ್ನದಾದಂತಹ ಪೀಠಕ್ಕೆ ಬರುವುದು ನೀವು. ನಿಜವಾಗಿ ಯಾರು ಹೋಗಬೇಕಾದ? ನಿನ್ನದಾದಂತಹ ಪೀಠ ನಿನಗೆ ಸ್ಥಿರ ಮಾಡಿಕೊಟ್ಟವರು ಯಾರು? ಮೂರು ಮೂರ್ತಿಗಳು. ಹೌದಾ? ಅದನ್ನು ಪಡೆಯೋದಕ್ಕೆ ನೀವು ಯಾರು? ನೀವು ನಮ್ಮಲ್ಲಿ ಬಲ ಉಂಟು ಎಂಬುದಾಗಿ ಬಂದಿದ್ದೇವೆ. ನಿಮಗೆ ಸೊಂಟ ಬುರಿಲ್ಲ ಯಾರು? ನಿನ್ನಕ್ಕೆ ಅಲ್ಲ, ನಿನಗೆ ಬಲ ಬಂದದ್ದು ಹೇಗೆ ಅಂತ ಹೇಳುದು ನಾನು. ಯಾರಿಗೆ? ನಿನಗೆ. ನಾವು ರಾಕ್ಷಸರಲ್ವಾ? ನಮಗೆ ಬೇಕಾದಾಗ ಬಲ ಬರ್ತದೆ, ಬರುವುದಿಲ್ಲ. ಅದು ನೀನು ಕೇಳಲಿಕ್ಕೆ ಲೆಕ್ಕಾಚಾರ ಮಾಡುವ ನೀನಲ್ಲ. ನಾವು ಬಂದ ಉದ್ದೇಶ ಸುರಲೋಕ ಸ್ವಾಧೀನ. ಬಿಟ್ಟು ಕೊಟ್ರೆ ಲೇಸು, ಇಲ್ಲಂತಾದ್ರೆ ನಿನ್ನ ಸೊಂಟ ಮುರಿದು ನಿನ್ನನ್ನು ಕುಗ್ಗಿಸುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಎನ್ನುವ ಹಾಗೆ ನೀನು ಭಾವಿಸಿಕೊಳ್ಳಬೇಡ. ಸಮರ್ಥರಾಗಿಯೇ ಇದ್ದೇವೆ. ನೀವೇನು ಮಹಾ ಈಗ ಒಂದು ಮನ್ವಂತರಗಳ ಕಾಲ ದೇವಲೋಕದ ಆಳ್ವಿಕೆ ಎನ್ನುವ ಹಾಗೆ ತ್ರಿಮೂರ್ತಿಗಳು ಬರೆದಂತಹ ಶಾಸನ, ಅದನ್ನು ಧಿಕ್ಕರಿಸುವುದಕ್ಕೆ ನಿನ್ನಂತರ ಅನೇಕ ಮಂದಿ ಬಂದವರು ಕೂಡ ಸಾಧ್ಯವಿಲ್ಲ. ನೋಡೊಮ್ಮೆ ನಿನ್ನ ಬಲ ತೋರಿಸೊಮ್ಮೆ.
ತಮ್ಮ ಅಣ್ಣ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಆಗ್ತಾ ಉಂಟು. ದೇವತೆಗಳನ್ನು ಎಲ್ಲರನ್ನು ಓಡಿಸಿದ್ದೇವೆ, ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ದೇವತೆಗಳು ಎಲ್ಲಿ ಸಿಕ್ಕಿದ್ರು ಕೂಡ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಇನ್ನು ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ ಅದರ ಅರ್ಪಣ ತರ್ಪಣ ಏನಿದ್ರು ಮುಂದಕ್ಕೆ ಸುಂಬಾರ್ಪಣವೇ ಸರಿ. ತಮ್ಮ ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು ನಮಗೆ ಬೇಕಾಗಿದ್ದೇನು ವಿಶ್ರಾಂತಿ. ಮತ್ತೆ ತಡ ಮಾಡುವುದು ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಕಿರಿದೋಗಮಯದಿ ದರಿದೋರೆ
ಜರಿಯರು ಈ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮನಿಗಮಗಳಿಗೆ ತಡೆಗೋಡಿಯಾಗಿ ವರ್ತಿಸುತ್ತಿದ್ದಾರೆ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿ ಯಾಕೆ ಮಗನೇ? ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾಸಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಲ್ಲಿಯವರೆಗೆ ನಾವು ಎಲ್ಲಿರುವುದಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದ್ರಿ ಎಂದಾದರೆ ನಿಮ್ಮ ಪಾಲಿಗೆ ಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಏನು ಮಾಡುದು? ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ.
ಸ್ವಾಧೀನವಾಗಿದೆ ನಾಕಲೋಕದ ಪದವಿ. ದುರುಳರಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದ್ರಿ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವೆಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಭೇಟಿಯಾಡುವುದಕ್ಕೂ ಅಲ್ಲ ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರ್ಯ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನೇ ನಿಗ್ರಹಿಸುವಂತಹ ತೀರ್ಮಾನವನ್ನು ಗೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಲ್ಲಿದ್ದೆ.
ಕಾನನವನ್ನು ಸೇರಿದೆವು. ಸರಿ. ಬ್ರಹ್ಮದೇವರ ಕುರಿತು ತಪಸ್ಸರಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನೋದಿತ್ಯತೆ ಸಂಚರಿಸುತ್ತ ಬರುವೇಗ ಆಮೇಲೆ ಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ. ಅಷ್ಟೇ. ದಿಗ್ವಿಜಯ ಆರಂಭ. ಭೂಲೋಕ ಪಾತಾಳ ಎರಡು ಲೋಕಗಳ ಕೈವಶವಾಯಿತು. ನೀವು ಸ್ವರ್ಗ. ಅದಾಗಲೇ ಶುಂಭನ ಆಳ್ವಿಕೆ. ಶುಂಭನಾದರೇನು ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ಸಮರದಲ್ಲಿ ನಾವು ರಕ್ಕಿಸುವರಲ್ಲ ಎನ್ನುವ ಹಾಗೆ ಸಮರವನ್ನು ಕೊಟ್ಟೆವು ಅಂತಾದ್ರೆ ನಾರದ ಓಡಾಡಿ ಬಂದ ನಮ್ಮ ನಡುವೆ ಸಂಧಿಯನ್ನು ಮಾಡಿಸಿದ ಶುಂಭನ ನೇಮದಿಂದ ಮಂತ್ರಿ ಪದವಿಯನ್ನು ಬಗೆಹರಿಸಿಕೊಂಡು ಹೊರಟದ್ದು. ಅಣ್ಣನ ವಿಚಾರ ಹೊಗಳುವರಲ್ಲದ ತೆಗಳುವರು ಯಾರು ಇಲ್ಲ. ಯಾರಿಲ್ಲ. ಯಾಗ ಯಜ್ಞಾದಿಗಳು ಅಣ್ಣನ ಹೆಸರಿನಲ್ಲಿ ನಡೆಯುತ್ತಾ ಇದೆ. ನೋಡಿದಾಗ ಮನುಷ್ಯ ಆನಂದ ಹಸಿವು ಹೋಗಬೇಕು ತಗಿದ್ರೆ ಕಾಣಿಸುವುದು ಕದಂಬಾವನ Oh,
ಒಂದಾಗಿ ಬೇಟೆಯನ್ನು ಆಡಿದರೆ ಪ್ರಯೋಜನವಾಗದು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ಬೇಟೆಯನ್ನು ಆಡ್ತಾ ಹೋದೆವು. ಹೌದು, ಪ್ರಯೋಜನವಾಯ್ತೇನೋ ಅಣ್ಣ ಹಂದಿ ಅಷ್ಟೇನೆ. ಅಣ್ಣ ಹಂದಿಯ ಹಾಗಲ್ಲ ಮತ್ತೆ ಅಣ್ಣ, ನೋಡುವುದಕ್ಕೆ ಹಂದಿ ಸಿಕ್ಕಿತ್ತು. ಏನು ಮಾಡಿದೆ? ಹೋಗಿ ಹಿಡಿದೆ ಬಾಲ ಹಿಡಿದು ದರದರ 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 ಎಷ್ಟು ದರ? ಹಂದಿಗೆ ಎಷ್ಟು ದರ ಅಂತ ಗೊತ್ತಾಗಲಿಲ್ಲ. ಹೌದಾ? ತಿರುಗಿಸಿದೆ, ಅಪ್ಪಳಿಸಿದಾಗ ಬಂಡೆಕಲ್ಲಿಗೆ ಅಪ್ಪಳಿಸಿದಾಗ ಪಚಕ್ಕ ಶಬ್ದ ಹೊರಗೆ ಬಂದದ್ದು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಸರಿ, ಮಾಂಸದ ಮುದ್ದೆಯನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಮುರಿದು 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 ಚೀಪಿದೆ, ಚರ್ಮವನ್ನು ಪರ್ರನೆ ಹರಿದು ಬಿಸಿಲಿಗೆ ಹಾಕಿದೆ. ಯಾಕೆ? ಮಳೆಗಾಲದಲ್ಲಿ ಏನೂ ಸಿಗುವುದಿಲ್ಲ ಅಣ್ಣ. ಈ ಸಮಯದಲ್ಲಿ ಸಂಜೆ ಹೊತ್ತು ಸ್ವಲ್ಪ ತಕ್ಕೊಳ್ಳುವಾಗ ಆ ಚರ್ಮ ಒಣಗಿರ್ತದೆ. ಶಬ್ದ ಹೊರಗೆ ಬರುವುದು. ಹೌದೌದು ಅಣ್ಣ, ಹೀಗೆ ನನ್ನ ಬೇಟೆ. ನೀನು ಏನು ಬೇಟೆ ಆಡಿದೆ, ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ, ಹೇಳು ನನ್ನ ಮುಂದೆ. ಪ್ರಾರಂಭ ಮಾಡಿದೆ. ಬೇಟೆಯನ್ನು ಆಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಆನೆಗಳ ಹಿಂದೆ ಗೋಚರಿಸಿತು. ಸರಿ, ಕೈಲಿರುವ ಖರ್ಚವನ್ನು ಚೆನ್ನಾಗಿ ಮಾತಾಡಿದೆ. ಒಂದೊಂದು ಆನೆಗಳ ಯಾರೀಗ ಆನೆಗಳು ರುಂಡವನ್ನು ಕತ್ತರಿಸಿ ನಿಟ್ಟಲ್ಲಿ ಬಾಯಿ ಸುರಿತಿರುವಂತಹ ರಕ್ತ ಮಾಡಿ ಹೀಗೆ ಬಾಯಿ ಬಾಯಿಗೆ ಹಾಕಲಿಲ್ಲ, ಮುದ್ದೆ ಮಾಡಿ ಬಾಯಿಗೆ ಹಾಕಿದೇನ ಶಬ್ದ ಹೊರಗೆ ಬರಲಿಲ್ಲ. ಕಷ್ಟವಾಯ್ತು ಮಾರೆ. ತಿಂದು ಮುಗಿಸಿದೆ. ಏನು ಕೊಡುದಿಲ್ಲ. ಸಮಸ್ಯೆ, ಕಷ್ಟ, ಆಯಾಸ ಒಟ್ಟಿಗೆ ಆಗಿದೆ. ಹೀಗಾಗುದಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಬರುವಾಗಲೇ ವ್ಯವಸ್ಥೆಯನ್ನು ಮಾಡಿ ಹಿಡ್ಕೊಂಡೇ ಬಂದಿದ್ದೆ. ಹಿಡ್ಕೊಂಡೇ ಬಂದ ನಿಮಗೆ ಆಗ ಹೇಳಿಕೆ ಸಂಕಟ ಈಗ ಹೇಳಲಿಲ್ಲ. ಸ್ವಲ್ಪ ಹೆಚ್ಚು ಬೇಟೆ ಆಡುದಿಲ್ಲ. ಹೌದಾ? ಇನ್ನ ಕರ್ಮ ಎಟ್ಟದ್ದು ಎಟ್ಟ ಹುಡುಕಿದಂತ ಇದು ಹಂದಿಯ ಮೂಳೆ. ಮತ್ತೆ ನೀನೇನಂತ ಅದಕ್ಕೆ? ನಾನು ಬೇರೆ ಇರ್ತೇನೆ. ಮಾಂಸ ತಿಂದು ಅದನ್ನಾದ್ರು ತೆಗೆದಿರಿಸಲೆಂಬ ಸಂತೋಷದಿಂದ ಅಲ್ಲಿ ಹುಡುಕಾಡಿದ್ದು. ಅಲ್ಲಿ ಏನಿಲ್ಲ. ಯಾಕೆ ಸಿಗಲಿಲ್ಲ? ಸಿಗುವಲ್ಲಿ ಇಟ್ಟಿದ್ದೇನೆ, ನಿನಗೆ ಸಿಗ್ಲಿಕ್ಕಿಲ್ಲ ಅಷ್ಟೇ. ಉಂಟುಂಟು, ನನಗೆ ಬೇಕಾಗುವ ಕೊಡ್ತೀಯಲ್ಲ. ಬೇಕಾದಾಗ ಕೇಳು ಕೊಟ್ಟೇನೆ. ಮಾತಾಡ, ಇನ್ನು ಮಾತನಾಡ ಬೇಡ. ಮಾತಾಡ್ಲಿಕ್ಕಿಲ್ಲ. ಹತ್ತಿರ ಬಾ, ಸ್ವಲ್ಪ ಹಾಕು. ನಾನು ಸ್ವಲ್ಪ ನೀನಿಗೆ ಹೇಳಿದ್ದು ನಾನು. ಅಣ್ಣ, ಈ ಅಭ್ಯಾಸ ಇಲ್ಲದವರಿಗೆ ಸ್ವಲ್ಪ ಅಂತ ಹೇಳಿದ್ರೆ ಎಷ್ಟು ಅಂತಲೇ ಗೊತ್ತಿಲ್ಲ. ಇದು ಸ್ವಲ್ಪ 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 ಅಂತ ಪೂರ್ತಿ ಖಾಲಿ ಆದ್ರೆ ನಿನಗೆ ಏನು ಸಿಗಲಿಕ್ಕಿಲ್ಲ. ಅಣ್ಣ, ಅಣ್ಣನ ಮೇಲೆ ಎಷ್ಟು ಪ್ರೀತಿ. ಅಣ್ಣ ಬೇಕಲ್ಲ, ನನಗೆ ಬೇಕಾಗಿ ಆಲೋಚನೆ ಮಾಡುದ ವ್ಯವಸ್ಥೆ ಮಾಡಿದ್ದೀರಿ. ವ್ಯವಸ್ಥೆಯ ನಾವೆಲ್ಲ ಹಾಗಿಲ್ವಾ ಆಲೋಚನೆ? ಏನಂತ ಗೊತ್ತಾಗಲಿ ನನಗೆ ಗೊತ್ತಾಗಲಿಲ್ಲ. ಗಾಳಿ ಹಾಕಿ ಹೇಳಿದ್ದು. ಸ್ವಲ್ಪ ಗಾಳಿ ಹಾಕುವುದಕ್ಕೆ ಹೇಳಿದ್ದ. ಹೌದೌದು. ಏ ಅಣ್ಣ, ನಿನಗೆ ನಾನು ಗಾಳಿ ಹಾಕಿದೆ ಅಂತ ಆದ್ರೆ ಇಲ್ಲಿ ನನಗೆ ಹಾಕುವವರು ಯಾರಿದ್ದಾರೆ? ನಾನು ದುಡಿದಿದ್ದೇನೆ. ಸಮಾಜಲ ಹರಿದ ಆಯಾಸ, ಹೌದು, ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಉಂಟೇನೆ ಇಲ್ಲಿ ಗಾಳಿ ಇಲ್ಲ. ತಗ್ಗಿನ ಪ್ರದೇಶ ನಮಗೆ ಬೇಕಾಗುವಷ್ಟು ಗಾಳಿ ಇಲ್ಲಿ ಬರುವುದಿಲ್ಲ. ಬೇಕಾದರೆ ಎತ್ತರದ ಪ್ರದೇಶ ಏರುವ.
ಎಲ್ಲಿಗೆ ಮಾಯವಾಯಿತು ಅಂತ ಗೊತ್ತಾಗಲಿಲ್ಲ. ಉಲ್ಲಾಸವೇ ಮೂರ್ತಿ, ಉತ್ಸಾಹ ಹೆಚ್ಚಾಗಿ ಸೇರ್ಬೇಕೆಂಬ ಆಲೋಚನೆ ಮಾಡಿದವ ನಾನು. ಅರಮನೆಯನ್ನು ಸೇರ್ಬೇಕು ಅನ್ನುವಷ್ಟರಲ್ಲಿ ಕೇಳಿಸಿತು ಹಿಂದಿನಿಂದ ಸ್ವರ. ಯಾವ ಸ್ವರ? ಈ ಸ್ವರ ಯಾವ್ದು ಅಂತ ಹಿಂದೆ ತಿರುಗಿ ನೋಡಿದ್ರೆ ಯಾರಿಲ್ಲ ಅನ್ನುವ. ಯಾರಿಲ್ಲ. ನನಗೆ ಗೊತ್ತಾಯ್ತು. ಹತ್ತಿರ ಬಾ. ಬಂದೆ. ಕಿವಿ ಕೊಡು. ಕೊಟ್ಟೆ. ಹಿಡಿಯುವುದ ಅಲ್ವೋ? ಮತ್ತೆ ಕೇಳಿಸುತ್ತಿರುವ ಸ್ವರವನ್ನ ಆಲಿಸುವೆ. ಪರಿಚಯ ಉಂಟಾ? ಸಿಕ್ಕಿತಲ್ಲ. ಯಾವುದು? ಈಗಾಗಲೇ ಮಾರುತನಿಗೆ ಆಜ್ಞೆಯನ್ನು ಹೊರಡಿಸಿದ್ದೇವೆ, ವೇಗವಾಗಿ ಬೀಸಬೇಕು ಅಂತ. ಮಾರುತ ವೇಗವಾಗಿ ಬೀಸುವುದಕ್ಕೆ ಆರಂಭಿಸಿದ್ದಾನೆ. ಮರದ ರೆಂಬೆ ಕೊಂಬೆಗಳು ಒಂದಕ್ಕೆ ಒಂದು ತಾಗುತ್ತಾ ಉಂಟು, ಅದರಿಂದ ಶಬ್ದ ಹೊರಗೆ ಬರ್ತಾ ಉಂಟು. ಅದು ಕರ್ಕಶ, ಇದು ಇಂಪಾದ ಸ್ವರ. ಕರ್ಕಶ. ಹೌದು. ಹಾಗಿದ್ರೆ ಮತ್ತೊಂದನ್ನ ಹಕ್ಕಿ ಪಿಕ್ಕಿಗಳ ಇಂಟರ ದುಂಬಿಗಳ ಜಯಂತಾರ. ಹಕ್ಕಿ ಪಕ್ಷಿಗಳ ಇಂಚಾರ ದುಂಬಿಗಳ ಜಯಂಕಾರ ಇದು ಅಲ್ಲ. ಅಲ್ಲ. ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ ಕಾರ್ಗತ್ತಲಿನ ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದರೆ ಇನ್ನು ಮುಂದೆ ಆಲೋಚನೆ ಮಾಡ್ತೇವೆ. ಎಂಟದೆಯ ಬಂಟನಿಗೂ ಬರುವುದಕ್ಕೆ ಕಷ್ಟ ಆದೀತು. ಯಾವ ಭಯವಿಲ್ಲದೆ ಕಾನನಿಗೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು ಎಂಬುದಾಗಿ ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು. ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಯಾರಣ್ಣ? ಅವಳು. ಅವಳ ಹಾಡು. ಇವಳು. ಅವಳು. ಅವಳು. ಇವಳು. 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 ಅವಳು. ಯಾರಾದರೂ ಒಬ್ಬಳು ಬೇಕಲ್ಲ. ಯಾರವಳು? ಇಲ್ಲಿ ಅವಳು ಅಲ್ಲವೇ ಅಲ್ಲ. ಮತ್ತೆ ಸತ್ಯಲೋಕದ ವಿಷಯ. ಸತ್ಯಲೋಕ. ಬ್ರಹ್ಮನ ಮಾಡಿದ ವಾಣಿ. ಪುಸ್ತಕ ವಾಣಿ ಮಣಿವೇನಿ ಕಲ್ಯಾಣಿ ಆ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ. ತಾನೋಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆನಾಡಿ ಧರಿದಂತಹ ಕೆಂಡ ಮುಂಡರ ಮನಸ್ಸಿಗೆ ಹಿತವಾದಿದೆ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ವಾಣಿ ಎನ್ನುವುದಕ್ಕಾಗಿ ಹುಡುಕಾಡಬೇಕು ಅಂತ ಇಲ್ಲ. ಇದು ವಾಣಿ ಅಲ್ಲ. ಬ್ರಹ್ಮನ ಅದಷ್ಟು ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನಂತೆ. ಸೃಷ್ಟಿಯನ್ನು ಮಾಡಿದಂತಹ ಸಮಯದಲ್ಲಿ ವಾಣಿ ಬಳಿಯಲ್ಲೇ ಇರ್ಬೇಕಂತೆ. ವಾಣಿ ಬಳಿಯಲ್ಲೇ ಇಲ್ಲ ಅಂತ ಆದ್ರೆ ಹುಟ್ಟಿದ ಜೀವಿಗಳೆಲ್ಲ ಬೆಪ್ಪುತ ಕಡಿಗಳಾಗ ನನ್ನ ಕಡೆ ಹಾಕಿ ಕೈ ಬಂದು ಹೋದದ್ದ. ತಲೆ ಸರಿದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ ಅಲ್ವಾ? ಮತ್ತೆ ಇರಬಹುದು. ಈಗ ಅವಳು ಅಲ್ಲ. ಅವಳು ಅಲ್ಲ. ಮತ್ತೆ ಯಾರು? ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರ. ಗಂಡು ಮಕ್ಕಳಿಗಿದ್ದಾರ. ಸ್ವರ್ಗಲೋಕದಲ್ಲಿ ಇದ್ದಾನಲ್ಲ ಕುದುರೆ ಮುಖದವ ಸಂಗೀತ ತುಂಬುರ ನಮ್ಮ ಪ್ರಥಮ. ಹೌದೌದು. ಅಲ್ಲ ಅವನಿಗೆ ಬರ್ಲಿಕ್ಕೆ ಮನಸ್ಸು ಉಂಟು, ಆದ್ರೆ ಬಾಯಿ ನೋಡು ಮರದ ಮರೆಯಲ್ಲಿ ನಿಂತಿದ್ದಾನೆ. ಅಪ್ಪರ ವಿನಃ ಯಾರು ಎಲ್ಲಿಗೂ ಹೋಗುದಕ್ಕೆ ಅವಕಾಶ ಇಲ್ಲ. ಹಾಗಿದ್ರೆ ಅವ ಬರುವುದಿಲ್ಲ ಅಂತ ಆದ್ರೆ ಮತ್ತೊಬ್ಬಗಿದ್ದಾನಲ್ಲ. ಕರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಗಾನ ವಿಶಾರದ ಅವ ನಮ್ಮ ಶಾರದ ಆ ನಾರದ. ನೀನು ಕರಿಬೇಕಂತ ಅವನ ಕಥೆ ಮುಗಿದು ಬರುವುದೇ ಬಹಳ ಕಷ್ಟದಲ್ಲಿ. ಬಂದ ಮೇಲೆ ಎಷ್ಟು ಹೊತ್ತಿಗೆ ಹೋಗುದು ಅಂತ ಕಾಯುವ. ಯಾಕೆ ಶಾಪ. ಅವನಿಗೆ ನಿಂತಲ್ಲಿ ನಿಲ್ಲಬಾರದೆನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾನೆ. ತಲೆಮಾರಿ ಅಲ್ವಾ? ಹೌದೌದು. ಹಾಗಾದ್ರೆ ಸಂಗೀತ ಕೇಳುದು ಎಷ್ಟು ಹೊತ್ತಾಯ್ತು. ಸಂಗೀತದ ಉಗಮ ಸ್ಥಾನದಲ್ಲಿ ಕಂಡಿಡಬೇಕು. ಪರಿಮಳವೋ
ಮಲಗಾರಿ
ಕಂಡುಹಿಡಿದಕ್ಕಾಗಿ ಮುಂದುವರಿಸಿಕೊಂಡು ಬಂದಾಗ ಏನು ಪರಿಮಳ ಮಾರ್ರೆ? ಪರಿಮಳ ಯಾರದು ಪರಿಮಳ? ಹಾಗಲ್ಲ, ನಾಸಿಕಕ್ಕೆ ಅಡರಿತು ಪರಿಮಳ. ತನುಗಂಧ ಮೈಗೆ ಲೇಪ್ಸಂತ ತನುಗಂಧ ಗಾಳಿಯೊಳಗೆ ಬೆರೆತು ನಾಸಿಕ ಕಾಡಾಕಿದೆ. ಅಡರಿತು. ಮುಂದೆ ಹೋದಾಗ ಕಣ್ಣು ಬಿಡುವುದಕ್ಕಾಗುದಿಲ್ಲ. ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಎಷ್ಟು ಸೌರ್ಯ ಕೋಟಿ ಪ್ರಕಾಶ. ಹೌದು. ಪರಿಮಳ, ಬೆಳಕು, ಬೆಳಕು, ಸಂಗೀತ, ಸಂಗೀತ ಸಂಬಂಧ ಉಂಟು. ಮೂರು ಒಟ್ಟಾಗಿದೆ. ಹತ್ತಿರದಲ್ಲಿ ಇರಬೇಕು, ಮಾತಾಡಿಸ್ಬೇಕು. ಮಾತಾಡಿ. ತಮ್ಮ ಹೆಣ್ಣ? ಅಣ್ಣ, ಮುಖದ ಮೇಲೆ ಮೀಸೆ ಉಂಟಾ? ತಮ್ಮ ಹೆಣ್ಣಾಗುದಲ್ವಾ? ತಮ್ಮ ಹೆಣ್ಣು ಮಧ್ಯದಲ್ಲಿ ಅಂತರ ಅಂತಾರ. ನೀನು ನೀನು ಹೆಣ್ಣನ್ನು ಹೋಗಲಿಲ್ಲ. ಹೌದಾ? ಅಣ್ಣ, ಈ ಕಾಡಿನ ಮಧ್ಯದಲ್ಲಿ ಹೆಣ್ಣನ್ನು ಕಾಣಬೇಕು ಅಂತ ಇದ್ರೆ ನಿನ್ನ ಒಟ್ಟಿಗೆ ತಮ್ಮನೊಬ್ಬನಿದ್ದಾನೆ, ಅವನಿಗೆ ತೋರಿಸಬೇಕು ಅಂತ ಆಗುದಿಲ್ವೇನು? ಅಣ್ಣ, ಆಲದ ಮರದಲ್ಲಿ ಬೀಳು ಬಿಟ್ಟದ್ದು ಬಿಟ್ಟರೆ ಬೇರೆ ಕಾಣುವುದಿಲ್ವೋ? ಅಷ್ಟು ತಿರುಗಿದ್ರು ಅದುವೇ ಕಾಣ್ಬೇಕಷ್ಟು. ಮತ್ತೆ ಹೆಚ್ಚು ಬೇಡ, ಒಂದರೊಳಗಿನ ತೋರಿಸ್ತೇನೆ. ಒಂದರ ಒಳಗೆ ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಹೆಣ್ಣ ಏನು? ಅಣ್ಣ ಹೆಣ್ಣು ಕಂಡೆ. ತಮ್ಮ ಹುಡುಕಾಡದ ಬಂದು ನಿಂತ ಪ್ರದೇಶ ಕದಂಬವನ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಮೇಲಿಂದ ಕೆಳಗಿಳಿದು ಬಂದಂತ ಸೊಣ್ಣದ ದೂಗುಯಿಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವ ಹೆಣ್ಣವರನ್ನು ಕಂಡಾಗ ನನ್ನ ಕರಿಯ ತಂದಲ್ಲಿ ನನ್ನ ಬಾಯಿನ ಬಂದದ ಉದ್ಗಾರ. ಆರಾರೆ ಈ ಒಳ್ಳೆಂತ ಬಿಟಗಾರೆ ನೋಡ ಸ್ಮರಣ ಕೂರುಗಳ ಎಂದಿಗಳು ನೀರೇ, ಶರದಿಂದ ವದನೆ ತರುಣಿ ಮುನಿ ವಿಮಲಾಗಾತ್ರಿ, ಈ ಸರ್ವಾಂಗ ಸುಂದರಿ ಹೆಣ್ಣು. ಎಷ್ಟು ಹೊಗಳಿದು ಕೂಡ ಕಡಿಮೆ ಆಗಿ ಹೋಗಿ. ಹೌದು, ಒಂದೇ ಮಾತಿನಲ್ಲಿ ಹೇಳುವುದಾರೆ ಸರ್ವಾಂಗ ಸುಂದರಿ. ಸತ್ಯ. ಸೌಂದರ್ಯವತಿ ಆದ ಹೆಣ್ಣು. ಹೆಣ್ಣು ಮೂರು ಮನೆಗಳ ಬಿಟ್ಟು ತಂದೆ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ನಿನ್ನಲ್ಲಿ, ನಾನು, ನನ್ನಲ್ಲಿ, ಗೊತ್ತಿಲ್ಲ, ಅವಳಲ್ಲಿ ಸ್ವಲ್ಪ ಪರಿಚಯ ಮಾತಾಡಿಸಿ. ಈಗ ಬರ್ತೇನೆ. ಓಹೆನೆ ಅಪ್ಪ ಯಾರು, ಅಮ್ಮ ಯಾರು, ಅಜ್ಜ ಯಾರು, ಅಜ್ಜ ಯಾರು, ಮದುವೆಯಾಗಿದೆ, ಮದುವೆಯಾಗಿದೆ, ಗಂಡದ ಗಂಡದ ಮಕ್ಕಳದ ಉರುಂಡ ಎಲೆಟ್ಟು ಅವಳೆಲ್ಲ ಬಿಟ್ಟಲಿಗೆ ಬರಬೇಡ. ಕಾರ್ಯಕ್ರಮ ಇದ್ದು ಬಂದ ಕಾರ್ಯಕ್ರಮ ಎಲ್ಲವಿಲ್ಲ. ಇದರಲ್ಲಿ ಹೋಗೋಣ ಕಾರ್ಯಕ್ರಮ ಇದ್ದು ಬಂದ ಕಾರ್ಯಕ್ರಮ ಎಲ್ಲವಿಲ್ಲ. ಹೋಗೋಕೆ ಜೊತೆಯಲ್ಲಿ ಯಾರ ಅವರೆಲ್ಲ ಹೋಗಿದ್ದಾರೆ. ಅವರೆಲ್ಲ ಬಿಟ್ಟು ನಮ್ಮ ಕಾಂತಾರ ಬಂದು ಕುತ್ಕೊಳ್ಬೇಕಾಗಿದೆ. ಕಾರಣ ಚಿನ್ನ ಉಯ್ಯಾಲೆ ಕುತ್ಕೊಂಡು ಈ ಗಾಯನವನ್ನು ಭಾರತದಲ್ಲಿ ಹಂಗಿದವರು ಹಾಳಬೇಕಾಗಿದ್ರೆ ಗಾಯನ ಹೇಳಿ ಕೊಟ್ಟವರು ಯಾರು, ಅವರ ಹೆಸರೆಲ್ಲ ಹೇಳಬೇಕಾಗುತ್ತೆ. ತನ್ನ ಉಂಡಂತಹ ನಾವು ಇನ್ನು ನೋಡಿದಾಗ ಇಲ್ಲಿಗೆ ಬಂದಿದ್ದಾರೆ. ಸರ್ವಾಂಗ ಸುಂದರಿಯಾದ ಹೆಣ್ಣನ್ನು ಕಂಡಾಗ ನಮಗೆ ಆಶ್ಚರ್ಯ ಪ್ರವಾಸವಾಗುತ್ತಾಗಿದೆ. ಅವಳನ್ನು ನಾ ತಂಡ ನಾವು ಇರೋ ಕೂಡ ಗಂಡು ಒಂದ ಸೋತ ಬರ್ತೇವೆ. ಇನ್ನ ಹೆಸರನ್ನು ಹೇಳದೈತೆ ನಾವು ಇಲ್ಲಿಂದ ಮುಂದೆ ಹೋಗೋಲ್ಲ. ಇಲ್ಲಿಂದ ಹೋಗೋಲ್ಲ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಇಲ್ಲಿಂದ ಹೋಗುವಂತಾರೆ. ಪೂರ್ತಿ ತಿಳಿಸು. ದೊಡ್ಡ ಅಧಿಕ ಪ್ರಸಂಗಿ ಮಾರೆ ನೀನು. ಒಂದು ಪ್ರಶ್ನೆ ಕೇಳುವುದಕ್ಕೆ ಹೇಳಿದ್ದು ನಾನು. ಇಷ್ಟು ಉದ್ದ ಕೇಳಿದ್ಯಲ್ಲ ನೀನು. ಈಗ ನಿನಗೆ ಅಜ್ಜಿ ಯಾಕೆ? ಪೂರ್ತಿ ವಿಳಾಸ ಬೇಕು ಅಂತ ಬೇಕಾದ ಅವಳು ಹೆಸರು ಮಾತ್ರ ಅಲ್ವಾ? ಈಗ ನೀನು ಕೇಳಿದ್ಯಲ್ಲ ಹೋಗುವಳ ಅಂತ. ಹೌದು. ಒಂದು ವೇಳೆ ಹೋಗುದಿದ್ದರೆ ಈ ಸಮಯದಲ್ಲಿ ನೀ ಕರೆದುಕೊಂಡು ಹೋಗ್ತೀಯ? ಅದಾಗ್ಲಿಕ್ಕಿಲ್ಲ. ಜೊತೆಯಲ್ಲಿ ನೀನು ಕೂಡ ಬಂದಿದ್ದೀವಿ, ಹೋಗುವಾಗ ಒಟ್ಟಿಗೆ. ಈಗ ನಿನಗೆ ಉತ್ತರ ಸಿಕ್ಕಿದ್ದ? ನನಗೆ ಸಿಗ್ಲಿಲ್ಲ. ಯಾಕೆ? ಸುಖ ಇಲ್ಲ ಈ ಮುಖದಲ್ಲಿ, ಸುಖ ಇಲ್ಲ. ಈ ಮುಖದಲ್ಲಿ ಹೇಗೆ ಮಾತನಾಡ್ತ ಅಂತ ನೋಡು. ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಎತ್ತಿ ಅಭ್ಯಾಸ ಇಲ್ಲ. ಅಣ್ಣ ಮಾತಾಡಿಸ್ತಾನೆ ನೋಡು. ಎಂತ ಮಾಡಿದ್ದ? ಸಂಖ್ಯಾಶಾಸ್ತ್ರ ಪಾಠ
ಮಾಡಿದ ಹಾಗುಂಟು. ನನಗೂ ಅವಳಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವರಿಗೆ ಅರ್ಥ ಆಗ. ಅವಳಿಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ ನೋಡು. ಉತ್ತರ ಇನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಬರ್ಲಿಲ್ಲ. ಬಾಯಿಂದ ಬರ್ಲಿಲ್ಲ. ನಾನು ನೀನು ಇಬ್ಬರ ಜೊತೆಯಾಗಿ ಮಾತಾಡಿಸಿದ್ರು ಕೂಡ ಅವಳ ಬಾಯಿಂದ ಮಾತು ಬರುವುದಿಲ್ಲ ಅಂತ ಆದ್ರೆ ನನಗೆ ಅರ್ಥ ಆಯ್ತು. ಏನು? ಅವಳಿಗೆ ಮಾತು ಬರುವುದಿಲ್ಲ, ಮೂಕಿ. ಅಷ್ಟು ಚಂದದ ಹುಡುಗಿಯರ ಮೂಕಿ ಅಂತ ಹೇಳ್ತಿಯಲ್ಲ ನೀನು. ಮತ್ತೆ ಇಲ್ಲಿ ಬಾ. ಬಂದೆ. ಅಪರಿಚಿತರ ಕಂಡಾಗ ಯಾವ ಹುಡುಗಿರ ಮಾತಾಡ್ಲಿಕ್ಕಿಲ್ವಾ? ಮನಸ್ಸಿದ್ದರೆ ಮಾತನಾಡುವುದಿಲ್ಲ. ಮಾತಾಡುದಿಲ್ಲ. ಮುಗುಳ್ನಾಗೆ ಮುಗುಳು ನೋಡು ನೋಡು, ನನ್ನ ಮೇಲೆ ಮನಸ್ಸಾಗಿದೆ. ಅವಳಿಗೆ ಮನಸ್ಸಾಗಲಿ, ನಿನಗೆ ಮನಸ್ಸಾಗುವುದು ಬೇಡ. ಬ್ರಹ್ಮನು ಕೊಟ್ಟಂತಹ ವರವನ್ನು ನೆನಪು ಮಾಡಿಕೊ. ಅಖಂಡ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ನೀವು ಕಾಪಾಡ್ತೀರಿ ಅಲ್ಲಿಯವರೆಗೆ ನಿಮಗೆ ಮರಣ ಇಲ್ಲ. ಯಾವ ಸಮಯದಲ್ಲಿ ನಿಮ್ಮ ಬ್ರಹ್ಮಚರ್ಯ ಹಾಳಾಗಿ ಹೋಗುತ್ತದೋ ಅಂದೇ ನಿಮಗೆ ಮರಣ ಎನ್ನುವ ಹಾಗೆ ಎಚ್ಚರಿಸಿದ್ದಾರೆ. ಈ ಹುಡುಗಿಗಾಗಿ ಚಂಡಮುಂಡರು ಸಾಲಿಕ್ಕಿರುವವರ ಸಾಧನೆ ಮಾಡುವುದಕ್ಕಿರುವವರು ಸಾಧಿಸಿ ತೋರಿಸಬೇಕು ಅಂತಾಗಿದ್ರೆ ಆದ್ರೆ ಸದಾಕಾಲ ನೋಡಿಕೊಂಡು ಇರಬೇಕು ಆಸೆ ಎನ್ನುವಂತಹ ಆಸೆಗಿದ್ರೆ ಒಂದು ಉಪಾಯ. ಏನು? ಅಣ್ಣನಿದ್ದಾನೆ ಶುಂಭ, ಹೋಗಿ ಹೇಳುವ. ಯಾವ ಕಡೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಸುಳಿವಿಲ್ಲ ದೇವತೆಗಳು. ಮತ್ತೆ ನಿನ್ನ ವಿಷಯ ಎಲ್ಲಿ ಹೋದ್ರು ನಿನ್ನ ಹೆಸರೇ ಅಲ್ವ? ಹೊಗಳವರೆಲ್ಲ ತಗೊಳ್ಳೋರು ಯಾರು ಇಲ್ಲ. ಯಾಗ ಯಜ್ಞಾದಿಗಳು ನಿನ್ನ ಹೆಸರಿನಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ. ಬೇಟೆಯಾಡಿದೆವು, ತುಹಿನಾದ್ರೆ ನಿಂತುಕೊಂಡ ಕಲಿಯೋದು ವಿಶೇಷ. ಹೌದಣ್ಣ, ಕೇಳಿಸಿದ ಒಂದು ಸ್ವರ, ಆ ಸ್ವರವನ್ನೇ ಆಲಿಸಿ ಮುಂದೆ ಹೋದೆ ಉಂಟಾದ್ರೆ ಕದಂಬ ಕಾಂತಾರದ ಮಧ್ಯದಲ್ಲಿ ಚಿನ್ನದ ಉಯ್ಯಾಲೆಯನ್ನು ತೂಗುತ್ತ ತರುಣಿಯವಳು ಕುಳಿತವಳಿದ್ದಾಳೆ. ಸರ್ವಾಂಗ ಸುಂದರಿ ಇದ್ದಾಳೆ. ಅಂತಹ ತರುಣಿಯನ್ನು ವರಿಸುವ ಗಂಡಿದ್ದರೆ ಶಂಭನಲ್ಲದೆ ಅಡ್ಡಿಲ್ಲಲ್ಲ. ಒಂದು ತೀರ್ಮಾನವನ್ನು ಮಾಡಿದೆ. ಕರೆದಿಯಾ? ಎಲ್ಲಿಗೆ? ಮದುವೆ. ಹೇಗೆ ಬೇಕಲ್ಲ? ಯಾರಿಗೆ? ಕಾರಿಗೆ ಹೋಗ್ತೇವೆ. ಯಾರು ನೀವು? ಮೊದಲೇ ತಿರುಗಾಟ ಮಾಡಿದವರು. ವಿಶ್ರಾಂತಿಯನ್ನು ಪಡೆ. ಅಯ್ಯೋ ಸುಗ್ರೀವ, ಸುಗ್ರೀವ, ನಿನ್ನನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆಯೋ? ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಸೇರಿದ್ರು. ಕದಂಬಾವನದಲ್ಲಿ ತೂಗುಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ನೇರವಾಗಿ ನನ್ನ ಮುಂದೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಒಂದು ತೀರ್ಮಾನವನ್ನು ಮಾಡಿದೆ. ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ನೇರವಾಗಿ ಕದಂಬಾವನವನ್ನು ಸೇರು, ಸಂಧಾನವನ್ನು ಮಾಡು. ಆ ತರುಣಿಯನ್ನು ಕರೆದ ಇದು ಶುಭನಾನ್ಯ. ಇದುವೇ ಅಲ್ಲವೇ ಕದಂಬವನ? ಎಂದಿನಂತೆ ಕಗ್ಗತ್ತಲು ಆವರಿಸಬೇಕಾದಂತಹ ಕದಂಬ ವನವೊಂದು ನೂತನವಾದಂತಹ ಬೆಳಕು ಪಸರಿಸಿದ ಪರಿಣಾಮವಾಗಿ ಮೆರೆವ ಕದಂಬ ವನವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಅಂತಹ ಬೆಳಕನ್ನು ಪಸರಿಸಂತಹ ಶಕ್ತಿಯಾದರೂ ಯಾವುದು?
ಅರಸುವುದಕ್ಕಾಗಿಯೇ ಬೆಳಕಿನ ಪಥವನ್ನು ಹಿಡಿದು ಮುಗ್ದೆ ಸಾಗುತ್ತೇನೆ. ಎಂತಹ ದೃಶ್ಯವನ್ನೇ ಕಾಣುತ್ತಿದ್ದೇನೆ ನಾನು. ವನ ಮಧ್ಯದಿ ನೂತನವಾಗಿರತಕ್ಕಂತಹ ಉಯ್ಯಾಲೆಯನ್ನೇ ಸೃಜಿಸಿ ಅದರಲ್ಲೇ ಕುಳಿತು ಉಯ್ಯಾಲೆಯನ್ನ ತೂಗುತ್ತಾ ಕಿರುನಗೆಯನ್ನ ಬೀರುತ್ತಾ ಗಾಯನವನ್ನ ಪಾಡುತ್ತಾ ಸಕಲರ ಚಿತ್ತವನ್ನ ಸೆಳೆಯುತ್ತಾ ಕುಳಿತಿದ್ದಾಳೆ. ತನ್ನ ಕಣ್ಣ ಕೊನೆಯ ಅಂಚಿನಲ್ಲಿ ಸಕಲ ಚರಾಚರ ಜೀವರಾಶಿಗಳನ್ನ ಚಲನ ವಲನಗಳನ್ನು ಗಮನಿಸುವಂತಹ ತ್ರೈ ಜಗದಂಬಿಕೆ ಈತಲ್ಲಿ. ಶಿವ ಶಿವ, ಮನ್ಮಥ ಪ್ರಯೋಗಿಸಿದಂತಹ ಶರದ ಬಾಧೆಗೆ ಒಳಗಾದಂತಹ ಶುಂಭ ಕೆಟ್ಟ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದಲ್ಲ, ಇಂದಿನ ದಿವಸದಿಂದ ದಾನವ ಕುಲವೇ ಅಳಿವಿನಂತೆ ಹೋಗುತ್ತಾ ಇದೆ. ಸಿಕ್ಕುವಳೆ ಇವಳು, ದಾನವಗೆ ಸಿಕ್ಕಿದರು ದಕ್ಕುವಳೆ. ಮಕ್ಕಳ ಆಟಿಕೆಯಾಯಿತು ಶುಂಭನದ್ದು. ಹಾಗಾದರೆ ನಾನು ಏನು ಮಾಡುವುದು? ಬಂದದ್ದು ಒಡೆಯನ ಆಜ್ಞೆಯಿಂದ ಅಲ್ವೇ? ಹಾಗಾದರೆ ಒಡೆಯನ ಕುರಿತಾಗಿ ಇವಳೊಡನೆ ಎರಡು ಮಾತುಗಳನ್ನಾಡುತ್ತೇನಮ್ಮ. ಅಮ್ಮ, ಬೇಟೆಗೆಂದು ಬಂದಂತಹ ಚಂಡಮುಂಡರು ನಿನ್ನ ಇರವನ್ನರಿತರು ತಾಯಿ. ಒಡೆಯನಾದಂತಹ ಶುಂಭನ ಬಳಿಯಲ್ಲಿ ವಿಚಾರವನ್ನ ತಿಳಿಸಿದರಮ್ಮ. ಆತ ಬಯಕೆಯೊಂದನ್ನು ಇರಿಸಿಕೊಂಡಿದ್ದಾನೆ. ಇದು ಧನುಜೇಶ ಶುಂಭನ ಬಯಕೆ ತಾಯಿ. ಆತ ಯೋಚಿಸಿದ ತಾಯೇ, ಓರ್ವಾಕೆ ಹೆಣ್ಣಾದಂತಹ ನೀನು ಈ ವನ ಮಧ್ಯದಲ್ಲಿ ಓರ್ವಾಕಿ ಕುಳಿತಿರುವುದು ಸರಿಯಲ್ಲ ಎಂಬಂತಹ ಯೋಚನೆಯನ್ನು ಮಾಡಿದ. ಅಮ್ಮ, ತೀರ್ಮಾನಕ್ಕೂ ಬಂದಿದ್ದಾನೆ. ಮೆರವ ಶೋಣಿತಾಪುರದಲ್ಲಿರುವಂತಹ ಶುಂಭ ಮೆರವ ಕದಂಬ ವನದಲ್ಲಿರುವಂತಹ ನಿನ್ನನ್ನು ಬಯಸಿದ್ದಾನೆ. ಅರ್ಥಾತ್ ನಿನ್ನನ್ನು ಮದುವೆಯಾಗುವ ತೀರ್ಮಾನ ಮಾಡಿದ್ದಾನೆ. ಸುಗ್ರೀವನಾಡಿದಂತಹ ಮಾತುಗಳನ್ನ
ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಳಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಎಳೆಯ ಇಂತಹ ಘಟನೆಯೊಂದು ನಡೆದು ಹೋಯಿತು. ಜ್ಞಾನ ವೃದ್ಧ ಎಂಬುದಾಗಿ ಆಡಿದರು. ಬಹುಶಃ ಜ್ಞಾನದ ಮಾತುಗಳನ್ನೇ ಆಡಿದೆ. ಮತ್ತೆ ಶೂನ್ಯನಾದರೆ ಮತ್ತೆ ಭ್ರಮಣೆಗೆ ಒಳಪಟ್ಟೆನೆ. ನಾನು ನೋಡಬಾರದೆ, ಅವಳು ಬೀರಿದಂತಹ ಕಿರು ನಗೆಗೆ ಧರೆಗೆ ಉರುಳಿದೆ. ಕಣ್ಗಳನ್ನು ತೆರೆದು ನೋಡಿದಾಗ ಕಂಡದ್ದು ಅವಳ ಪಾದ ಪದ್ಮಗಳನ್ನು. ಇದರ ಅರ್ಥ ಹೇಗೆ? ಸಮಸ್ತ ದಾನವ ಕುಲವೇ ಬಂದು ಶರಣಾದರೆ ಅವರನ್ನ ಪೊರೆಯುವುದಕ್ಕಾಗಿ ನಾನಿದ್ದೇನೆ ಎಂಬುದಾಗಿ. ಸಮಸ್ತ ದಾನವ ಕುಲವನ್ನು ಪೊರೆಯುತ್ತಾಳಂತೆ. ಬದುಕಿಸಿದ ನನ್ನನ್ನು ಪೊರೆಯುವುದಕ್ಕಿಲ್ವೇ? ಏನಿದ್ದರೂ ಅವಳೊಡನೆ ಕೇಳುತ್ತೇನೆ. ಅಮ್ಮ, ಶುಂಭನ ಬಗೆಗಾಗಿ ನಿನ್ನ ತೀರ್ಮಾನ ಯಾವುದು? ಸುಗ್ರೀವ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಯಾರು ನನ್ನನ್ನು ಕಾಳಗದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ. ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನನು ಪ್ರತ್ಯಕ್ಷ ಶಂಭುವಿನರಾಗಿ ಬಂದರು. ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಪ್ರತ್ಯಕ್ಷ ಶಂಭುವಿಗೆ ಅಂಜದಂತಹ ನೀನು ನಮ್ಮ ಶುಂಭ ಯಾವ ಲೆಕ್ಕ? ಏನೇ ಇರಲಿ, ನಿನ್ನ ವಿಚಾರವನ್ನು ಅರುವುದಕ್ಕಾಗಿ ದೇವಿದಾಸನಾಗಿ ಶೋಣಿತಾಪುರಕ್ಕೆ
ನನ್ನ ಪಾಲಿಗೆ ಚಂಡಪುಂಡರಿಲ್ಲದಾಗಿ ಹೋದ್ರೆ ಬಿಡುವುದಿಲ್ಲ ಮಣಿರಥವನ್ನು ಏರಿ ಒಂದು ತೀರ್ಮಾನವನ್ನು ಮಾಡಿದೆ. ಏನದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಹೌದೇ? ಮುಂದೆ ಸಂಧಾನ ಮಾಡುವುದಕ್ಕಾಗಿಯೇ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು ಸಂಧಾನ? ಸಂಧಾನವನ್ನು ಧಿಕ್ಕರಿಸಿದನು. ಸುಮ್ಮನಾದೆಯಾ? ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕ್ರಮಣಿಗೆ ಕೈ ಹಾಕುವುದಕ್ಕಾಗಿ. ಎಳೆ ತಂದಾನೆ. ಎಲ್ಲಿಂದ? ಮತ್ತೆ ಹೂಂಕಾರದಿಂದ ಸುಟ್ಟೇ ಬಿಟ್ಲು. ಧೂಮ್ರಾಕ್ಷ ಹಿಡಿದು ಹೋದ. ಪ್ರಕರಣ ಕೈಬಿಟ್ಟೆ. ಮತ್ತೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆ ಪ್ರಭು. ಹಾಗಾದ್ರೆ ಇನ್ನು ಮುಂದೆ ನಮಗೆ ಚಂಡಮುಂಡರಿಲ್ವೇ? ಏನು ನಿರ್ಣಯ ಮಾಡಿ ಹೊರಟೆ ಪ್ರಭು? ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ. ಯಾಕೆ ಬಂದೆ ಪ್ರಭು? ಆಗುವಂತ ಪರಿಣಾಮದ ಬಗ್ಗೆ ಯೋಚಿಸಿ 4 ಮಾತು.
ಬೆಳೀತದೆ, ಸಾಯ್ತದೆ. ತನ್ನೊಂದಿಗೆ ತನ್ನವರನ್ನು ಯಾರು ಬೆಳೆಸ್ತಾನೋ ಅವ ನರ ಅಥವಾ ಬುದ್ಧಿಜೀವಿ ಎನಿಸಲ್ಪಡ್ತಾನೆ. ತನ್ನವರಿಗೆ ಬೇಕಾಗಿ ಯಾವನು ಬದುಕನ್ನೇ ಸಮರ್ಪಿಸಿ ಬಿಡ್ತಾನೋ ಅವ ಲೋಕಮುಖದಲ್ಲಿ ಅಮರನಾಗುತ್ತಾನೆ. ದಿಯಾ ಬಹುಜನ ಸುಖಾಯ ಬಹುಜನ ಹಿತಾಯ. ನಿನಗೊಬ್ಬನಿಗೆ ಬೇಕಾಗಿ ಬದುಕುದಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಬೇಕಿತ್ತೆ. ನಿನ್ನ ತಲೆಯಲ್ಲಿದ್ದದ್ದು ಅವನ ತೆಗೆಗೊಂಡಂತಹ ದಾನವ ಕುಲಕ್ಕೆ ಒಂದು ಉತ್ಥಾನ ಸಿಗಬೇಕು. ಕಾಲಾಂತರದಲ್ಲಿ ಶೋಣಿತಾಪುರವನ್ನು ಅಧಿಕ ವೈಭವದಿಂದ ಮೆರೆಸಿದ ಕೀರ್ತಿ ಛಾತಿ ನಿನಗಿರುವುದು ಪ್ರಭು. ಏನು ಇಲ್ಲದಲ್ಲಿ ಮಾಡುವುದೇ ಕಷ್ಟ, ಹಾಳಾದದ್ದನ್ನು ಸರಿ ಮಾಡುವುದುಂಟಲ್ಲ ಬಹಳ ಕಷ್ಟ. ನಮ್ಮ ದಾನವರನ್ನು ಒಟ್ಟುಗೂಡಿಸುವುದು ಒಂದೇ, ಕಪ್ಪೆಗಳ ತುಲಾಭಾರ ಮಾಡುವುದು ಒಂದೇ. ಒಂದನ್ನು ತಕ್ಕಡಿಗೆ ಹಾಕುವಾಗ ಮತ್ತೊಂದು ಹಾರ್ತದೆ. ಅಂತಲ್ಲಿ ಏನು ನಿಯಂತ್ರಣ ಶಕ್ತಿ ಪ್ರಭು. ಎಷ್ಟೋ ಮಂದಿ ಬೇರೆ ಬೇರೆ ವಿಭಿನ್ನ ರುಚಿಯವರನ್ನು ಸೇರಿಸಿ ನಿನ್ನ ನಾಯಕತ್ವ ಒಪ್ಪುವ ಹಾಗೆ ಮಾಡಿ ಈಗ ಎಲ್ಲರೂ ಅವರವರಿಗೆ ಒಳಗಿಂದ ಒಳಗೆ ಎಷ್ಟು ಸರಿ ಉಂಟೋ ಇಲ್ವೋ ಶುಂಭನ ನಾಯಕತ್ವದ ಅಡಿಯಲ್ಲಿದ್ದಾರೆ ಪ್ರಭು. ಅಂತ ದಾನವ ಕುಲ ನಿರ್ಮಾತೃವಾಗಿ ಹೊಸದಾದಂತಹ ಶೋಣಿತಾಪುರದ ಅಧ್ಯಾಯ ಬರೆದ ನಿನ್ನ ಬದುಕಿನ ಕೊನೆ ಕಪ್ಪು ಅಕ್ಷರದಲ್ಲಿಂದ ಬರೆದಿಡಬಾರದು ಪ್ರಭು. ಅದು ಯಾವತ್ತೂ ವರ್ಣರಂಜಿತವಾಗಿ ಇರಬೇಕು. ದಿಯಾ ಪ್ರಮೇಯದೆಯಾ ಮನಸ್ಸಿನ ಶರಹತಿಗೆ ಸಿಲುಕಿದೆ, ಹೆಣ್ಣೊಬ್ಬಳನ್ನು ಬಯಸಿದೆಯಾ, ದೈತ್ಯನಾಥ ಎನ್ನುವಂತ ನಿನ್ನ ಬಹುದೊಡ್ಡ ಜಾಗ ಪ್ರಭು. ಜಾಗ ಬೇಕು ಅಂತ ಹೇಳುದು ದೊಡ್ಡ ವಿಷಯ ಅಲ್ಲ, ಸಿಕ್ಕಿದ ಮೇಲೆ ಅದನ್ನು ಉಳಿಸಿಕೊಳ್ಳುವುದು ದೊಡ್ಡ ವಿಷಯ. ಎಷ್ಟು ಸಮಯದಿಂದ ಪರಿಶ್ರಮ ಪಟ್ಟು ಸಂಪಾದಿಸಿದ ಈ ಸ್ಥಾನವನ್ನು ಅಷ್ಟು ಸುಲಭದಲ್ಲಿ ಉಳಿಸಿಕೊಳ್ಳಿಕ್ಕೆ ಆಗ್ತದೆ ಪ್ರಭು. ನಿನ್ನಂತ ಉಳಿಸಿಕೊಂಡಿದ್ದು, ಆದ್ರೆ ಉಳಿಸಿಕೊಂಡಿದ್ದು ಎನ್ನುವಲ್ಲಿ ತೃಪ್ತಿ ಪಡ್ಲಿಕ್ಕಿಲ್ಲ. ಯಾಕೆ? ಒಂದು ಕ್ಷಣದ ಜಾರುವಿಕೆ ಸಾಕು, ಎಡವಿ ಬೀಳ್ತದೆ, ತಪ್ಪಿ ಹೋಗ್ತದೆ ಪ್ರಭು. ಹಾಗಾಗಿ ಯೋಚಿಸು, ವಿಮರ್ಶಿಸು. ಯಾವಳು ನಿನಗೆ ಒಲಿಯಿಲ್ವೋ ಅವಳಿಗೆ ಬೇಕಾಗಿ 14 ಲೋಕಗಳನ್ನು ಗೆದ್ದ ನೀನು ಸೋಲುವುದು ಭೂಷಣವಲ್ಲ, ವಿವೇಕ. ರಕ್ತ ಬೀಜ ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದ್ರಲ್ಲಿ ಏನು ತಪ್ಪು? ತರುಣಿಯೇ ಹೌದಾದ್ರೆ ಬಯಸು, ಅಲ್ಲಲ್ಲ ಪ್ರಭು. ತರುಣಿ Oh
ಅಲ್ಲಿರುವ ಹೆಣ್ಣು ಮಗಳನ್ನು ನೀನು ಬಯಸುವುದಕ್ಕೆ ಕಾರಣ ಅವಳಲ್ಲಿ ತಾರುಣ್ಯ ಉಂಟು. ಇಲ್ಲ ಪ್ರಭು, ಅಲ್ಲಿರುವುದು ತಾರುಣ್ಯ ಅಲ್ಲ, ಅಲ್ಲಿರುವುದು ಕಾರುಣ್ಯ. ಯಾರ ಬಗ್ಗೆ? ನಮ್ಮ ಬಗ್ಗೆ ಅಲ್ಲ, ನಮ್ಮ ವಿರೋಧಿಗಳ ಬಗ್ಗೆ. ಬಂದವಳು ತರುಣಿಯಲ್ಲ, ಅವಳು ಬಂದ ಉದ್ದೇಶವೇ ಬೇರೆ ಉಂಟು. ಯಾವುದದು? ದೈತ್ಯವರರನ್ನು ಸಂಹರಿಸಿ ತ್ರಿದಶರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ. ನಮ್ಮ ಬಗೆಗೆ ಕಾಠಿಣ್ಯ, ದೇವತೆಗಳ ಬಗೆಗೆ ಕಾರುಣ್ಯ. ಏನು ಸಂಬಂಧ? ಏನು ಸಂಬಂಧ ಅಂತ ಕೇಳಿದ್ರೆ, ದೇವಲೋಕದ ಸ್ಥಾನ, ದೇವಲೋಕದ ಅಧಿಕಾರ, ಇದನ್ನು ನಾವು ಕಸಿದುಕೊಂಡಿದ್ದೇವೆ. ದೇವಲೋಕವನ್ನು ಪಡೆಯುವ ಕ್ರಮ ಕಸಿದುಕೊಳ್ಳುವುದಲ್ಲ, ಅದು ನಮಗೆ ಸಿಗಬೇಕು. ಸಿಗಬೇಕು ಅಂತ ಹೇಳಿದ್ರೆ ಹೇಗೆ? ನಮ್ಮ ಸಾಧನೆಗೆ ಉಲಿದು ನಿಯಮಿಸುವಂತಹ ನಿಯಾಮಕರು ಕೊಡಬೇಕು. ನೀನು ಹಾಗೆ ಪಡೆದದ್ದ? ಹಾಗಲ್ಲ. 100 ಯಾಗ ಮಾಡಲಿಲ್ಲ, ಶಕ್ತಿಯ ಮೂಲಕ ಇಂದ್ರ ಪದವಿಯನ್ನು ಕಸಿದುಕೊಂಡೆ. ಇಂದ್ರನನ್ನು ದಿಕ್ಕಾಪಾಲಾಗಿ ಓಡುವ ಹಾಗೆ ಮಾಡಿದೆ. ಓಡಿದ ಮೇಲಾದ್ರೂ ಬಿಟ್ಟಿಯೋ? ಈಗಲೂ ನಿನಗೊಂದು ಸಂಶಯ ಇಲ್ವಾ? ಏನಾದ್ರೂ ಮಾಡಿಯಾರು ಅಂತ? ಯಾರು? ದೇವತೆಗಳು. ಹಾಗಾಗಿ ಅಲ್ವಾ ನೀನು ಅವರು ಸಿಕ್ಕಿದಲ್ಲಿ ಹಿಡೀರಿ, ಬಡೀರಿ, ಹಿಂಸಿಸಿ ಹೀಗೊಂದು ಕಟ್ಟಪ್ಪಣೆ ಮಾಡ್ಲಿಲ್ವ ನೀನು? ಪ್ರಭು, ನಾವು ಅಲ್ಲಿಂದ ಸ್ಥಾನ ಭ್ರಷ್ಟ ಮಾಡಿದ್ದೇ ತಪ್ಪು. ಮಾಡಿದ ಮೇಲೆ ಅವರನ್ನು ಎಲ್ಲಿಯೂ ನಿಲ್ಲದ ಹಾಗೆ ಮಾಡಿ ಅಂತ ಹೇಳಿದ ಅದಕ್ಕಿಂತ ದೊಡ್ಡ ತಪ್ಪು. ಹಾಗಾಗಿಯೇ ನೀನು ಸಂಶಯಿಸಿದ ಆ ಅನುಮಾನ ಏನುಂಟು ಅದು ನಿಜವಾಗುವ ಕಾಲ ಬಂದಿದೆ ಪ್ರಭು. ನಮ್ಮವರು ಎಷ್ಟು ಹುಡುಕಿದ್ರು ಸಿಗದೇ ಇರುವವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ನಮ್ಮವರ ಕಣ್ಣಿಗೆ ಸಿಗಲಿಲ್ಲ ಎಂದಾದ್ರೆ ಮಾಯೆಯ ಒಳಗಿದ್ದಾರೋ? ಸಾಧ್ಯ ಇಲ್ಲ. ಯಾಕೆ? ನಮ್ಮವರು ಭೇದಿಸದ ಮಾಯೆ ಯಾವುದು? ಯಾವ ಮಾಯೆಯನ್ನಾದ್ರೂ ನಮ್ಮವರು ಭೇದಿಸಿ ಯಾರು? ಭೇದಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅರ್ಥ ಎಂತದ್ದು? ಮಾಯೆಯ ರಕ್ಷಾ ಕವಚದಲ್ಲಿ ಅವರಿರುವುದಲ್ಲ, ಅವರಿರುವುದು ಆದಿಮಾಯೆಯ ರಕ್ಷಾ ಕವಚದಲ್ಲಿ. ಬಂದವಳು ತರುಣಿಯಲ್ಲ, ಅವಳ ಆದಿಮಾಯೆ. ಮಾಯೆಯನ್ನು ಮೀರಿದವಳು, ಮಾಯೆಗಿಂತ ಮೊದಲಿರುವವಳು, ಮಾಯೆ ಮುಗಿದ ಮೇಲೂ ಇರುವವಳು, ಮಾಯೆಯನ್ನು ಭೇದಿಸಿದವರಿಗೆ ಮಾತ್ರ ಸಿಗುವವಳು, ಅನಾದಿ ಸಿದ್ಧ ಪ್ರಭು. ಪ್ರಭು, ಇಲ್ಲಿಯವರೆಗೆ ಬಂದವಳು ಸರ್ವೇಶ್ವರಿ ಇದ್ದಾಳೆ, ಯಾವಾಗಲೂ ಬರುವುದಿಲ್ಲ ಅವಳು. ಯಾರಿಂದಲೂ ನಿಯಂತ್ರಿಸಲಿಕ್ಕೆ ಆಗ್ಲಿಲ್ಲ ಎಂದಾದ್ರೆ ಅನಿವಾರ್ಯಕ್ಕೆ ನೆರೆ ಗೋಚರಿಸುವಳು ದೊರೆ. ಅಂತ ನೆರೆ ಗೋಚರಿಸಿದ ಸರ್ವೇಶ್ವರಿಯಲ್ಲಿ ನೀನು ಮೋಹ ಬೀರುವುದಕ್ಕೆ ಹೊರಟಿದ್ದ ಪ್ರಭು. ಪ್ರೀತಿ ಅಂದ್ರೆ ಪ್ರೀತಿಯಲ್ಲಿ ಬೇರೆ ಬೇರೆ ವಿಧ ಉಂಟು. ಯಾವುದೆಲ್ಲ? ಮಗಳಲ್ಲಿ ತಂದೆಗಿರುವ ಪ್ರೀತಿಗೆ ವಾತ್ಸಲ್ಯ ಅಂತ ಹೆಸರು, ಹೆಂಡತಿಯಲ್ಲಿ ಗಂಡನಿಗಿರುವ ಪ್ರೀತಿಗೆ ಮೋಹ ಅಂತ ಹೆಸರು, ತಾಯಿಯಲ್ಲಿ ಮಗನಿಗಿರುವ ಪ್ರೀತಿಗೆ ಮಮತೆ ಅಂತ ಹೆಸರು. ಹೀಗೆಲ್ಲ ಬೇರೆ ಬೇರೆ ಉಂಟಲ್ವ? ದೇವರಲ್ಲಿ ಭಕ್ತನಿಗಿರುವ ಪ್ರೀತಿಗೆ ಭಕ್ತಿ ಅಂತ ಹೆಸರು. ನೀನು ಅವಳಲ್ಲಿ ಮೋಹ ಬೀರ್ಲಿಕ್ಕಿರುವುದಲ್ಲ ಪ್ರಭು. ಅವಳಲ್ಲಿ ಒಂದ ಮಮತೆಯಿಂದ ಕಾಣಬೇಕಾದ್ದು, ಗೌರವದಿಂದ ಕಾಣಬೇಕಾದ್ದು, ಇಲ್ಲದ್ರೆ ಭಕ್ತಿಯಿಂದ ಕಾಣಬೇಕಾದ್ದು. ಸರ್ವೇಶ್ವರಿ ಇದ್ದಾಳೆ. ಕೇವಲ ಕಣ್ಣ ನೋಟದಿಂದಲೇ ಎಲ್ಲವನ್ನು ಮಾಡಿ ಮುಗಿಸಬಲ್ಲ ಅವಳ ಸಾಮರ್ಥ್ಯ ಏನು ಎನ್ನುವುದು ಈಗಾಗಲೇ ನಿನಗೆ ದೃಷ್ಟಾಂತ ರೂಪದಲ್ಲಿ ಗೊತ್ತಾಗಿದೆ. ನಗೆಯಿಂದ ಸುಗ್ರೀವ ಸಾಯ್ತಾನೆ, ಒಂದು ಕಣ್ಣು ಬಿಟ್ಟಾಗ ಧೂಮ್ರಾಕ್ಷ ಬೀಳ್ತಾನೆ, ಮೈ ಕೊಡಹಿದಾಗ ಚಂಡಮುಂಡರ ತಲೆ ನೆಲಕ್ಕೆ ಬೀಳ್ತದೆ. ಪ್ರಭು, ಏನು ಸಾಮರ್ಥ್ಯ! ಸಂಕಲ್ಪದಿಂದಲೇ ಎಲ್ಲವನ್ನು ಮಾಡಬಲ್ಲಂತಹ ಸಾಮರ್ಥ್ಯ ಇರುವವಳಿದ್ದಾಳೆ. ಅವಳ ಮುಂಭಾಗದಲ್ಲಿ ಯಾವುದೋ ಕತ್ತಿ ಹಿಡಿದು ನೀನು ಹೊರಟೆ ಎಂದಾದ್ರೆ ಅಲ್ಲಿರುವುದು ರಕ್ತ ಮಾಂಸ ಮೇಧಸ್ಸು ಅಲ್ಲ ಪ್ರಭು. ಬೆಂಕಿಗೆ ಬೇಯದ, ಗಾಳಿಗೆ ಒಣಗದ, ನೀರಿಗೆ ನೆನೆಯದ, ಕತ್ತಿಯಿಂದ ಕಡಿಯಲಾಗದ ಚಿನ್ಮಯ ತತ್ವ ಯೋಚಿಸು. ರಕ್ತ ಬೀಜ ಆಕೆಯನ್ನು ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಏನು? ಅದನ್ನು ತಿಳಿಸು. ಅಭಿಪ್ರಾಯ ಬೇರೇನೂ ಅಲ್ಲ, ಇಲ್ಲಿಯವರೆಗೆ ನಿರ್ಣಯಿಸಿಕೊಂಡು ಹೊರಟಿದ್ಯಲ್ಲ, ಅದನ್ನು ಬಿಡು. ಬಿಡು
ಪಂಡಿತ ಹೊರಗಿನವರಿಂದ ಏನಾದರೂ ಸಮಸ್ಯೆ ಬಂದ್ರೆ ಅವರನ್ನು ವಿರೋಧಿಸಬಹುದು. ನಮ್ಮಿಂದಲೇ ನಮಗೆ ಸಮಸ್ಯೆ ಆದ್ರೆ ನಾವೇ ಸರಿ ಮಾಡಿಕೊಳ್ಳಬೇಡುವೆ? ಸ್ವಲ್ಪ ನೋಡು ಪ್ರಭು, ಆತ್ಮವಿಮರ್ಶೆ ಮಾಡು. ಮನಸ್ಸಿನಲ್ಲಿ ಅಡಸಿದಂತಹ ಮೂರ್ಖತೆ ನಮ್ಮನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ. ಮರದ ಹುಳ ಮರವನ್ನೇ ನಾಶ ಮಾಡ್ತದೆ ಪ್ರಭು. ನಿನ್ನ ಮನಸ್ಸೆನ್ನುವ ಮರದಲ್ಲಿ ಮೂರ್ಖತನ ಎನ್ನುವ ಹುಳ ಹುಟ್ಟಿದ ಜೀಯ. ಬಂದವಳು ತ್ರೈಜಗದೊಡತಿ ಜೀಯ. ದೊಡ್ಡವರನ್ನು ದೊಡ್ಡವರು ಅಂತ ಒಪ್ಪಿಕೊಳ್ಳುವುದರಲ್ಲಿ ಏನು ಸಣ್ಣತನ ಉಂಟು ಹೇಳು? ಎಷ್ಟು ಎತ್ತರಕ್ಕೆ ಹೋಗ್ತಾನೋ ಅಷ್ಟು ಸೂರ್ಯ ಸಣ್ಣವನಾಗುತ್ತಾನೆ. ಸಣ್ಣವನಾಗುವುದಕ್ಕೆ ಗೊತ್ತಿದ್ರೆ ಮಾತ್ರ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಪ್ರಭು. ಹಾಗಾಗಿಯೇ ವಿಮರ್ಶಿಸು. ಜಡಜ ಪೀಠನ ವರ ನೀನು ಶ್ರೇಷ್ಠ ಅಂತ ಭಾವಿಸಿರಬಹುದು ಪ್ರಭು. ಆದ್ರೆ ಅವಳು ಯಾವತ್ತೂ ಲೋಕದಲ್ಲಿ ನಾನು 3 ಲೋಕವನ್ನು ಗೆದ್ದು ಗಂಡನಾಗುತ್ತೇನೆ ಅಂತ ಹೇಳುವವಳಿಗೆ ಗಂಡ ಅಂತ ಒಪ್ಪಿಕೊಂಡು ಬರುವವಳಲ್ಲ. ಅವಳು ನಿನ್ನ ವರಕ್ಕೆ ವಧುವಾಗುವವಳಲ್ಲ. ಅವಳು ಯಾವುದಕ್ಕೆ ವಧುವಾಗುವವಳು? ಭಕ್ತಿಗೆ ವಧುವಾಗುವ. ಭಕ್ತಿಯಿಂದ ಪ್ರಾರ್ಥಿಸಿದ ವಧು ಆಗ್ತಾಳೆ ಅವಳು. ಬ್ರಹ್ಮನಿಗೂ ಸರಸ್ವತಿಯಾಗಿ ವಧು ಆಗಿದ್ದಾಳೆ. ಬ್ರಹ್ಮಾಣಿ ಅಥವಾ ವಿದ್ಯಾರೂಪಿಣಿ. ನಾರಾಯಣನಿಗೂ ನಾರಾಯಣಿಯಾಗಿ ಅವಳ ಅಂಶವೇ ವಧುವಾದದ್ದು. ಶಿವನಿಗೂ ಶಿವಾಣಿಯಾಗಿ ಅವಳ ಅಂಶವೇ ವಧುವಾದದ್ದು. ಶುಂಭನಿಗೆ ವಧುವಾಗುವುದಿಲ್ಲ ಅಂತ ಅವಳದ್ದು ಹಠ ಇಲ್ಲ. ಆದ್ರೆ ಶುಂಭ ಹಠ ಬಿಡಬೇಕು ಅಂತ ಮಾತ್ರ ಅವಳ ಛಲ ಇರುವುದು. ಪ್ರಭು, ಈ ಪ್ರಪಂಚದಲ್ಲಿ ಯಾವುದು ಹೆಚ್ಚು ತಗ್ಗುತ್ತದೋ ಆ ಕ್ಷೇತ್ರದಲ್ಲಿ ಬೆಳೆ ಹೆಚ್ಚು ಬರ್ತದೆ ಪ್ರಭು. ಯಾವುದು ಉಳುವಾಗ ತಗ್ಗುವುದಿಲ್ವೋ, ಕಟ್ಟಿ ನಿಲ್ತದೋ ಅದರಲ್ಲಿ ಒಂದು ಬೆಳೆ ತೆಗೆಯುವುದು ಕಷ್ಟ. ಹಾಗಾಗಿ ನಾವು ಆದಷ್ಟು ತಗ್ಗಲಿಕ್ಕೆ ಗೊತ್ತಿದ್ರೆ ನಮಗೆ ಬಾಳ್ವೆ ಹೆಚ್ಚು ಪ್ರಭು, ಬದುಕು ಹೆಚ್ಚು ಪ್ರಭು. ಬಾಗಿದ ಬಿದಿರಿಗೆ ಬಾಳ್ವೆ ಹೆಚ್ಚು, ನೇರ ನಿಂತ ಬಿದಿರು ಮುರಿಯುವುದು ಬೇಗ. ಹಾಗಾಗಿ ಮುರಿಯುವುದು ಬೇಡ, ಬಾಗಬೇಕು ಪ್ರಭು, ಬಾಳಬೇಕು. ಅದಕ್ಕೊಂದು ನಿರ್ಣಯ ಮಾಡಬೇಕು ಪ್ರಭು. ಇಲ್ಲಿಯವರೆಗೆ ನೀನು ಯಾವುದನ್ನೆಲ್ಲ ಮಾಡಿದ್ಯೋ ಅದೆಲ್ಲ ಅವಳ ಮುಂಭಾಗದಲ್ಲಿ ವಿಫಲವಾಗಿದೆ ಅಲ್ವಾ? ನಾವೊಂದು ದಾರಿ ಬದಲಿಸಿದ್ರೆ ಹೇಗೆ? ಬೇರೇನೂ ಅಲ್ಲ. ಇಲ್ಲಿವರೆಗೆ ಕತ್ತಿ ಹಿಡಿದು ಹೋರಾಟ ಮಾಡಿ ಗೆಲ್ಲಿಕ್ಕೆ ಆಗ್ತದೆ ಅಂತ ನೋಡಿದ್ದಲ್ವಾ? ಕತ್ತಿ ಇಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ? ಯಾವ ರೀತಿಯಲ್ಲಿ? ಕತ್ತಿ ಇಲ್ಲದೆ ಒಂದು ಹಗ್ಗ ಹಿಡ್ಕೊಂಡು ಹೋಗಿ ಎಳೆದುಕೊಂಡು ಬರ್ಲಿಕ್ಕೆ ಆಗ್ತದೆ. ಆ ಹಗ್ಗಕ್ಕೆ ಹೆಸರೆಂತದ್ದು ಗೊತ್ತುಂಟ? ಭಕ್ತಿ ಅಂತ ಹೆಸರು. ಅದು ಕಾಣುವುದಿಲ್ಲ, ಅದು ವ್ಯವಹಾರದಲ್ಲಿರುವುದು. ಹೇಗೆ ಅಂತ ಕೇಳಿದ್ರೆ ಬೇರೆ ಏನು ಇಲ್ಲ. ಇಲ್ಲಿಂದ ತಕೊಂಡು ಹೋಗ್ಬೇಕು ಅಂತ ಇಲ್ಲ. ಅಲ್ಲಿ ಮಾಡುವಾಗಲೇ ಆ ಹಗ್ಗಕ್ಕೆ ಅವಳು ಬೀಳ್ತಾಳೆ. ಆ ಹಗ್ಗವನ್ನು ತೊಡಿಸುವ ಕ್ರಮ ಹೇಗೆ ಅಂತ ಕೇಳಿದ್ರೆ ಕತ್ತಿ ಕೆಳಗಿಡುವುದು, ತಲೆ ತಗ್ಗಿಸುವುದು, ಬೆನ್ನು ಬಗ್ಗಿಸುವುದು, ಸೊಂಟ ಬಗ್ಗಿಸುವುದು, ಕೈ ಮುಗಿಯುವುದು, ಕಾಲು ಹಿಡಿಯುವುದು.
ಹೊಗಳುವುದಕ್ಕೆ ಮುಂದಾದೆಯಾ? ಕೊಂಡಾಡಿದೆ ನೀನು? ನನ್ನಿನಲ್ಲಿ ಅವಕಾಶ- ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಗೊತ್ತಿಲ್ಲ, ಈಗ ಪೂರ್ತಿ ಗೊತ್ತಾಗ್ಲಿಲ್ಲ. ಕಡುಗಳಿತನದಿಂದ ಪಟವಿ ಮೂರರನ್ನು ನಡುಗಿಸಿದಂತ ನನಗೆ ಆ ಬಡ ಹುಡುಗಿ ನನಗೆ ಯಾವ ಲೆಕ್ಕ? ಗೊತ್ತಾಗುದು ಹೇಗೆ? ನೀನು ಯಾವಾಗಲೂ ಇರುವುದಿಲ್ಲ. ಹೌದಲ್ವಾ? ಆಗಾಗ ದಿಗ್ವಿಜಯಕ್ಕೆ ಹೋಗುದು, ಆಗಾಗ ತಿರುಗಾಟಕ್ಕೆ ಹೋಗುದು, ಆಗಾಗ ಪ್ರವಾಸಕ್ಕೆ ಹೋಗುದು. ನೀನು ಯಾವಾಗ ಬರ್ತಿ ಯಾವಾಗ ಹೋಗ್ತಿದ್ದೆ ಯಾರಿಗ್ ಗೊತ್ತು? ಮಾತಾಡ್ಬೇಡ ನೀನು ಮಾತಾಡ್ಲಿಕ್ಕೆ ಇಲ್ಲ. ನಿನ್ನ ಬಗ್ಗೆ ನನಗೆ ತಿಳಿಯಿತು. ನಿನ್ನ ಬಗ್ಗೆ ನಾನು ತಿಳಿದೆ. ಹೆದರಿದೆಯಾ? ರಾಣ ಹೇಳಿ ನನ್ನ ಸಮ್ಮುಖದಲ್ಲಿ ಹೋಗಿ ಸತ್ತವರೆಲ್ಲ ವೀರರೇ, ಬದುಕು ಅಂತ ಹೇಳುವವರೆಲ್ಲ ರಣಹೇಡಿಗಳೇ. ಹಾಗೆ ಹೇಳಿಕೊಂಡ ಬದುಕು ಬೇಡ. Calling
ಒಡೆಯನಿಂದ ಆಜ್ಞಪ್ತಗೊಂಡೆ, ಕದಂಬವನದವರೆಗೆ ಬಂದೆ. ಆಹಾ, ನಮ್ಮನ್ನೇ ನಾವು ಮರೆಯುವ ಸ್ಥಿತಿ. ಯಾವಾಗ ನಾವು ನಮ್ಮನ್ನು ಮರೆಯುತ್ತೇವೋ ಆಗ ನಾವು ಗೋಚರಿಸಲಾಗದಂತಹ ಒಂದು ಅಲೌಕಿಕವಾದ ಅನುಭವವನ್ನು ಪಡೆಯುವುದಕ್ಕೆ ಸಾಧ್ಯ. ಇಲ್ಲಿ ಕಾಣುತ್ತಿರುವಂತಹ ಬೆಳಕು ಖಗಮೃಗಗಳ ಸಂತತಿ ನೋಡಿ. ಓ ಅಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿದ್ದು ಅವುಗಳು ಈ ಲೋಕದಲ್ಲ ಇಲ್ಲ ನೋಡಿ. ಅವರದೊಂದು ಲೋಕವೇ ಬೇರೆ. ಯಾಕೆ? ವೈರವೇ ಇಲ್ಲ. ಹಾವು ಮುಂಗುಸಿ, ಕಾಗೆ ಕೋಗಿಲೆ, ಹುಲಿ ಹುಲ್ಲೆ ಒಂದಾಗಿ ಉಂಟು. ಋಷ್ಯಾಶ್ರಮದಲ್ಲೆಲ್ಲ ಹಾಗೆ ಇರ್ತದೆ ಅಂತೆ. ಹುಲ್ಲೆಯನ್ನು ಹುಲಿ ನೋಯಿಸುವುದಿಲ್ಲ, ಸಿಂಹ ಹೋಗಿ ಬೇಟೆಯಾಡುವುದಿಲ್ಲ, ಹಾವು ಮಂಡೂಕವನ್ನು ಹಿಡಿಯುವುದಿಲ್ಲ. ಯಾಕೆ? ಋತುಭೇದಗಳಿಲ್ಲದೆ ಫಲ ವೃಕ್ಷ ಲತೆಗಳು ಅರಳಿ ನಿಂತಿರ್ತದೆ. ಅದು ಋಷ್ಯಾಶ್ರಮದ ವೈಶಿಷ್ಟ್ಯ. ಇದು ಋಷ್ಯಾಶ್ರಮವೇ? ಒಬ್ಬ ಋಷಿಯಾದರೂ ಸರಿ ಬದುಕಲಿಕ್ಕೆ ಬಿಟ್ಟಿದ್ದಾರೆ ನಮ್ಮೊಡೆಯ. ಆದರೂ ಋಷ್ಯಾಶ್ರಮದ ಪರಿಸರ ಯಾವತ್ತೂ ಕತ್ತಲೆ ಇಲ್ಲದಂತಹ ದಿವ್ಯ ಲೋಕದಲ್ಲಿ, ದೇವಲೋಕದಲ್ಲಿ ತಾಮಸಿ ಸ್ವಭಾವದ ಕತ್ತಲೆಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಶುಂಭನ ಕಣ್ಣಳತೆ ದೂರದಲ್ಲಿರುವ ಕದಂಬವನದಲ್ಲಿ ಬೆಳಕು ಪಸರಿಸಿದೆ. ಅಂದರೆ ನಾವು ಏನನ್ನು ನಿರ್ಣಯಿಸಿದ್ರು, ನಾವು ನಿರ್ಣಯಿಸಿದ್ದಕ್ಕಿಂತ ಹೆಚ್ಚಿನದ್ದನ್ನು, ವಿರುದ್ಧವಾದದ್ದನ್ನು ಮಾಡುವುದಕ್ಕೆ ತಾನು ಸಮರ್ಥಳು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಅವಳು ಬಂದಿದ್ದಾಳೆ. ನೋಡಿದೆ 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 ಏನು ಕಲಿತನ. ಅವಳ ಮುಂಭಾಗದಲ್ಲಿ ನಾವೇನು ಕಲಿಗಳು. ಪ್ರಪಂಚದಲ್ಲಿರುವ ಯಾವ ವೀರತನ ಇರಲಿ, ಯಾವ ಶೂರತನ ಇರಲಿ, ಯಾವ ವಿದ್ಯೆ ಇರಲಿ, ಯಾವ ವಿವೇಕ ಇರಲಿ, ಅವಳ ಕಾಲಬುಡದಲ್ಲೇ ಹೋಗಬೇಕಷ್ಟೇ ಅಲ್ಲದೆ ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಾಲಬುಡಕ್ಕೆ ಹೋಗಬೇಕಾದ್ರೂ ಸಾವಿರ ಸಾವಿರ ವರ್ಷದ ತಪಸ್ಸು ಬೇಕು. ಹಾಗಾಗಿ ತಿಳಿದವರು ಹೇಳಿದರು, ಜಂತು ನಾವು ನರಜನ್ಮ ದುರ್ಲಭಂ. ಒಬ್ಬ ಬುದ್ಧಿಜೀವಿಯಾಗಿ ಹುಟ್ಟಬೇಕು ಎಂದಾದರೆ ಬಹಳ ಜನ್ಮದ ಪುಣ್ಯ ವಿಶೇಷ, ಬಹಳ ಜನ್ಮದ ಪುಣ್ಯ ವಿಶೇಷ ಬೇಕು. ಪುರುಷನಾಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು, ಬ್ರಾಹ್ಮಣನಾಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು, ಅದರಲ್ಲಿ ವೇದಾಧ್ಯಯನ ನಿರತನಾಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು, ಬ್ರಹ್ಮಜ್ಞಾನಿ ಆಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು, ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು. ಮುಕ್ತಿರ್ನೋ ಶತಕೋಟಿ ಜನ್ಮ ಪುಣ್ಯ ವಿನಾ ಲಭ್ಯತೆ. ಮುಕ್ತಿ ಸಿಗಬೇಕು ಎಂದಾದರೆ ಶತಕೋಟಿ ಜನ್ಮದ ಪುಣ್ಯ ಬೇಕು. ಇವಳ ಪಾದಕ್ಕೆ ಬರಬೇಕಾದ್ರೆ ಅಷ್ಟು ಪುಣ್ಯ ಬೇಕು. ನಮ್ಮಲ್ಲಿ ಎಲ್ಲಿ ಉಂಟು? ಆದರೂ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ಭಜನೆಗೆ ತಪಸ್ಸಿಗೆ ಒಲಿದು ಬಂದದಲ್ಲ, ನಮ್ಮನ್ನು ಕಡಿಲಿಕ್ಕೆ ಬಂದದ್ದು. ಹಾಗಾಗಿಯೇ ಗಾಢ ಗರ್ವ. ಮಂಗಳದಾಯಕಿಯಾದ ಅವಳಾದರೂ ಗರ್ವದಿಂದಲೇ ಬಂದಿದ್ದಾಳೆ. ನಾವು ಮಾಡಿದ ಅಷ್ಟು ಉಂಟು, ಸ್ವಲ್ಪವ ಬರೆದು ಬರೆದು ಬ್ರಹ್ಮನಿಗೂ ಸಾಕಾದಿತ್ತು, ಹಾಳೆ ಸಾಕಾಗ್ಲಿಕ್ಕಿಲ್ಲ. ಒಳ್ಳೇದಲ್ಲ, ಕೆಟ್ಟ ಚರಿತ್ರೆ. ಬಹುಶಃ ಅವನಿಗೆ ಬರೀಲಿಕ್ಕೆ ಬೇರೆ ಯಾವುದು ಸಿಗದಿದ್ರೆ ನಾವು ಹರಿಸಿದ ರಕ್ತವೇ ಸಾಕು, ಅದರಲ್ಲೇ ಬರೆದಿಡುವ ಚರಿತ್ರೆಯನ್ನು ಮಾಡಿಬಿಟ್ಟಿದ್ದೇವೆ ನಾವು. ಹಾಗಾಗಿ ಇಲ್ಲಿಯವರೆಗೆ ಇವಳು ಬಂದ ಮೇಲೂ ಇವಳನ್ನು ತಿಳಿಯದೆ ಇನಿತಾಯಿತು. ಯಾಕೆ ಇವಳನ್ನು ತಿಳಿಯದೆ ಇನಿತಾಯಿತು ಅಂತ ಕೇಳಿದ್ರೆ, ಮಂಕು ಕವಿದು ಹೋಗಿದೆ. ಮಾಡಿದ್ದೆಲ್ಲ ನಡೀತದೆ ಅಂತ ಯಾವನಿಗೆ ಬರ್ತದ? ಮತ್ತೆ ಅವನಿಗೆ ಜ್ಞಾನ ಇರುವುದಿಲ್ಲ, ಅಹಂಕಾರ ಮಾತ್ರ ಇರುವುದು. ವಿದ್ಯೆಯನ್ನು ವಿವಾದಕ್ಕೆ, ಧನವನ್ನು ಮದಕ್ಕೆ, ನಮ್ಮಲ್ಲಿರುವ ಬಲವನ್ನು ದುರ್ಬಲರ ಶೋಷಣೆಗೆ ಉಪಯೋಗಿಸಿದರೆ ಇದೇ ಪರಿಣಾಮ ಆಗುವುದು. ಶಾಸ್ತ್ರ ಮತ್ತು ಶಾಸನ, ಹೇಳಿದ್ದನ್ನು ಕೇಳುವವನಿಗೆ ಶಾಸ್ತ್ರ, ಹೇಳಿದ್ದನ್ನು ಕೇಳದೇ ಇರುವವನಿಗೆ ಇದೇ ಕತ್ತಿಯ ಶಾಸನ. ಅದು ಮಾಡಲಿಕ್ಕೆ ಬಂದಿದ್ದಾಳೆ. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಿದೆ. ಭಿಕ್ಷುಕನ ಸ್ಥಿತಿಯಲ್ಲಿದ್ದಂತಹ ದಾನವ ಕುಲ ಇವತ್ತು 14 ಲೋಕದ ಅಧಿಕಾರ, ಮಹಾರಾಜನಾಗಿ ವೈಭವದಿಂದ ಮೆರೆಯುವಂತ ಒಂದು ಸಂಕ್ರಾಂತಿ ಬಂದಿದೆ. ಮತ್ತೆ ಎಲ್ಲವನ್ನು ಕಳೆದುಕೊಂಡು ದೇಶಿಗನಾಗುವಂತಹ ಒಂದು ಹಂಬಲ ನಮ್ಮೊಡೆಯನಿಗೆ ಯಾಕೆ ಬಂತು? ಯಾಕೆ ಬಂತು ಅಂತ ಕೇಳಿದ್ರೆ
ಪ್ರಪಂಚದಲ್ಲಿ ಭಿಕ್ಷುಕನಾಗಿದ್ದವ ರಾಜನಾಗಬೇಕು ಅಂತ ಹೊರಟು ಆ ಸಾಧನೆಯಲ್ಲಿ ಸಫಲನಾದರೆ ಅವ ಲೌಕಿಕವಾಗಿ ಜಾಗೃತನಾಗಿದ್ದಾನೆ ಅಂತ ಅರ್ಥ. ರಾಜವೈಭವದಲ್ಲಿದ್ದವ ಎಲ್ಲವನ್ನೂ ಕಳೆದುಕೊಂಡು ಭಿಕ್ಷುಕನಾಗಿ ಆರ್ತನಾಗಿ ಅನಾಥ ಸಂರಕ್ಷಕನಾದ ಅನಾಥ ಸಂರಕ್ಷಕಿಯಾದ ಪರಬ್ರಹ್ಮ ವಸ್ತುವನ್ನು ಸೇರಬೇಕು ಅಂತ ಬಯಸಿದ್ರೆ ಅದು ಅಲೌಕಿಕದ ಜಾಗೃತಿ. ಇಲ್ಲಿಯವರೆಗೆ ಶುಂಭ ಮಾಡಿದ್ದು ಲೌಕಿಕದ ಜಾಗೃತಿಯಿಂದ, ಈ ಪ್ರಕರಣದಲ್ಲಿ ಮಾಡುತ್ತಾ ಇರುವುದು ಅಲೌಕಿಕದ ಜಾಗೃತಿಯಿಂದ. ಅಲೌಕಿಕದ ಜಾಗೃತಿ ಆಗಬೇಕು ಎಂದಾದರೆ ಇದನ್ನೆಲ್ಲ ಮುಗಿಸಬೇಕು. ಹಾಗಾಗಿ ತಿಳಿದವರು ಹೇಳಿದರು ನೋಡಿ, ಸಣ್ಣ ಪ್ರಾಯದಲ್ಲಿ ವೈರಾಗ್ಯ ಬರಬಾರ್ದು, ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರಬಾರ್ದು ಅಂತ. ಯಾಕೆ ಹೇಳಿದ್ದು? ಸಣ್ಣ ಪ್ರಾಯದಲ್ಲಿ ಕೆಲವರಿಗೆಲ್ಲ ಎಂಥದಂತ ಗೊತ್ತಿರುವುದಿಲ್ಲ. 7-8 ವರ್ಷ ಆಗುವಾಗ ಅವನಿಗೆ ದೀಕ್ಷೆ ಕೊಡುವುದು, ಸನ್ಯಾಸಿ ಪೀಠಕ್ಕೆ ಕುಳಿತುಕೊಳ್ಳಿಸುವುದು. ಮತ್ತೆ ಯೌವನಕ್ಕೆ ಬರುವಾಗ ಒಂದೊಂದೇ ವಿಕಾರ ಬರುವುದು, ಕೆಟ್ಟದ್ದು ಮಾಡುದು. ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಯಾಕೆ ಬರಬಾರ್ದು? ಸಿಹಿಯದ್ದು ತಿನ್ನಬಾರ್ದು, ಎಣ್ಣೆಯದ್ದು ತಿನ್ನಬಾರ್ದು, ಖಾರದ್ದು ತಿನ್ನಬಾರ್ದು, ಮತ್ತೆ ಐಶ್ವರ್ಯ ಬಂದು ಏನು ಪ್ರಯೋಜನ? ಹಾಗಾಗಿಯೇ ವೈರಾಗ್ಯ ಸಹಜವಾಗಿ ಬರಬೇಕು ಎಂದಾದರೆ ಈ ಬದುಕಿನ ಸುಖದ ಬಗ್ಗೆ ಒಂದು ಜಿಗುಪ್ಸೆ ಬರಬೇಕು. ಶುಂಭನಿಗೆ ಅದು ಬಂದಿದೆ, ನಮಗೆ ಅದು ಬರಲಿಲ್ಲ. ನಾನೊಂದು ನಿರ್ಣಯ ಮಾಡಿದ್ದೇನೆ, ಬದುಕುವುದಿದ್ರೆ ಶುಂಭನ ಜೊತೆಯಲ್ಲಿ, ಸಾಯುವುದಿದ್ರು ಶುಂಭನ ದಾಸನಾಗಿ. ಮಾತಾಡಿಸಿ ನೋಡುವ. ಶುಂಭ ಬದುಕುವುದಿದ್ರೆ ನಮಗೆ ಬದುಕಬೇಕು, ಇಲ್ಲದ್ರೆ ಶುಂಭ ನಮಗಿಂತ ಮೊದಲು ಸಾಗಬೇಕು. ಯಾವುದು ಕೊಡ್ತಾಳೆ ನೋಡುವ. ಶೋಣಿತಾಪುರದಿಂದ ಬಂದೆ. ಶುಂಭಧರ ನನಗೆ ಒಡೆಯ, ನಾನವನಿಗೆ ಅಮಾತ್ಯನೂ ಹೌದು, ಅಳಿಯನೂ ಹೌದು. ಅಮ್ಮ ಶುಂಭದಾನವ ನಿನ್ನನ್ನು ಬಯಸಿದರಮ್ಮ. ತಾಯೇ, ಇವತ್ತು ನಿನ್ನೆಯ ಸಾಧನೆ ಅಲ್ಲ ಅವನನ್ನು. ಎಷ್ಟು ದೊಡ್ಡ ಸಾಧನೆ ಅಮ್ಮ! 14 ಲೋಕಗಳನ್ನು ಗೆಲ್ಲುವಲ್ಲಿ, ದೇವಲೋಕವನ್ನು ವಶಪಡಿಸಿಕೊಳ್ಳುವಲ್ಲಿ ಎಷ್ಟು ಗಟ್ಟಿ ಇದ್ದಾನೆ ಅಂತ ಕೇಳಿದ್ರೆ, ಬಹುಶಃ ಇಷ್ಟು ಸಮಯ ದೇವಲೋಕದ ಮೇಲೆ ಅಧಿಕಾರವನ್ನು ವಹಿಸಿದ ಇಂದ್ರ ಬಿಟ್ಟ ಮತ್ತೊಬ್ಬ ವ್ಯಕ್ತಿ ಇರ್ಲಿಕ್ಕಿಲ್ಲ. 4 ಯುಗಗಳೇ, ಚತುರ್ಯುಗಗಳ ಕಾಲ
ದೇವಲೋಕದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ್ದಾನೆ. ಐರ್ಭೋಜನ, ಕಾಮಧೇನುವಿನ ಹಾಲು, ಐರಾವತಿ, ಏನೆಲ್ಲ ಸುವಸ್ತು ಉಂಟೋ ಎಲ್ಲ ಪಡೆದಿದ್ದಾನೆ. ಬದಿಯಲ್ಲಿ ಮೇನಕೆ, ರಂಬೆ ಮೊದಲಾದಂತ ಅಪ್ಸರೆಯರಿದ್ರು, ಪಾತಾಳ ಲೋಕದಲ್ಲಿ ಸುಂದರಿಯರಿದ್ರು, ಭೂಲೋಕದಲ್ಲಿ ಅತಿ ಚೆಲುವೆಯರಿದ್ರು. ಯಾರನ್ನು ಬಯಸಲಿಲ್ಲ ಅಮ್ಮ. ಬಹುಶಃ ಅವನನ್ನು ಗೆಲ್ಲುವಂತ ಗಂಡು ಪ್ರಪಂಚದಲ್ಲಿ ಇಲ್ಲ. ಅವ ಸೋಲುವ ಹಾಗೆ ಮಾಡುವ ಸೌಂದರ್ಯದ ಹೆಣ್ಣು ಪ್ರಪಂಚದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿವರೆಗೆ ಮದುವೆ ಆಗಲಿಲ್ಲ. ನಿನ್ನನ್ನು ಬಯಸಿದ್ದಾನೆ ಅಂತ ಆದ್ರೆ ಗಂಡೂ ಅಲ್ಲದ, ಹೆಣ್ಣೂ ಅಲ್ಲದ, ಯಾವುದು ಪರಬ್ರಹ್ಮ ಅಂತ ಭಾವಿಸಲ್ಪಡಬಹುದು ಅದೊಂದು ಹೆಣ್ಣಿನ ರೂಪಕ್ಕೆ ಬರುವಾಗ ಬಹುಶಃ ಬಯಸಿರ್ಬೇಕು. ಮತ್ತೆ ಹೆಣ್ಣನ್ನು ಮದುವೆ ಆಗುದಿದ್ರೆ ಈಗ 1,500 ಮದುವೆ ಆಗ್ತಿತ್ತು ಅವನಿಗೆ. ಅಷ್ಟು ಜನರನ್ನು ನೋಡಿದ್ದಾನೆ ಅವ, ಅಷ್ಟು ಸುಂದರಿಯರಿದ್ದು. ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅವನಿಗೆ ವಿಶಿಷ್ಟವಾದದ್ದು ಬೇಕು. ಸಾಮಾನ್ಯವಾದದ್ದನ್ನು ಬಯಸುವುದಿದ್ರೆ ಶುಂಭ ಎಲ್ಲರಿಗಿಂತ ಭಿನ್ನವಾಗಿ ಬೇರೆ ನಿಲ್ತಿರ್ಲಿಲ್ಲ ಅಮ್ಮ. ನಿನ್ನನ್ನು ಬಯಸಿದ್ರೆ ನೀನು ಚೂಣಿಯನ್ನು ಹಂಬಲಿಸುವುದು. ತಾಯೇ, ದೊಡ್ಡ ಮನಸ್ಸು ಮಾಡಬೇಕು. ಈ ಪ್ರಪಂಚದಲ್ಲಿ ಯಾರಿಗೆ ಸಿಗ್ತದೆ ಈ ಸೌಭಾಗ್ಯ? ಎಲ್ಲರಿಗೂ ಸಿಗುವುದಿಲ್ಲ ಅಮ್ಮ. ನಿನಗೆಲ್ಲ ಗೊತ್ತುಂಟು, ಎಲ್ಲರನ್ನು ಆಳಿ ಗೊತ್ತುಂಟು, ಎಲ್ಲರನ್ನು ನಿಯಂತ್ರಿಸಿ ಗೊತ್ತುಂಟು, ಮತ್ತೊಬ್ಬನ ನಿಯಂತ್ರಣಕ್ಕೆ ಒಳಪಟ್ಟು ಗೊತ್ತುಂಟ ಅಮ್ಮ. ಒಂದು ಹೊಸ ಅನುಭವ ಆಗುದಿಲ್ವ? ಮತ್ತೊಬ್ಬ ಹೇಳಿದ ಹಾಗೆ ದೊಡ್ಡ ಪರಬ್ರಹ್ಮ ವಸ್ತುವಾದ ನೀನು ಕೇಳುವುದು, ಪರಬ್ರಹ್ಮ ವಸ್ತುವಾದಂತ ನಿನ್ನನ್ನು ಅವ ನಿಯಂತ್ರಿಸುವುದು ಒಂದು ಹೊಸ ಅನುಭವ. ಕೆಲವು ಸಮಯ ನಿನಗೆ ದೊಡ್ಡ ಸಂಗತಿ ಅಂತ. ಯಾಕೆ? ನಮ್ಮದು ಬದುಕಿಗೆ ಒಂದು ಮಿತಿ ಉಂಟು, ನಿನ್ನ ಬದುಕಿಗೆ ಹಾಗಲ್ಲ. ನಿನಗೆ 100ರಲ್ಲಿ 101 ಪಾಲು ಕೂಡ ನಮ್ಮ ಬದುಕಲ್ಲ. ಹಾಗಾಗಿ ಸ್ವಲ್ಪ ಸಮಯ ಒಂದು ನಾಟಕವೂ ಆದೀತು, ಸಹಜವೂ ಆದೀತು. ನಮ್ಮಲ್ಲಿಗೆ ಬಂದು ಒಂದು ಕೈ ಹಿಡಿದು ಕುಳಿತುಕೊಂಡ್ರೆ ಶುಂಭ ಬದಲಾಗಿ ನಾಳೆ ದೇವೇಂದ್ರನಿಗಿಂತ ಒಳ್ಳೆಯವ ಶುಂಭ ಆಗ್ತಾನೆ. ಬರಬೇಕು 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 ಬರಬೇಕು. ಬೀಜ ನನ್ನ ವಿಚಾರವಾಗಿ ತಿಳಿವಡಿಸಿದರೂ ಕೂಡ ನಿನ್ನೊಡೆಯ ಶುಂಭ ಇನ್ನೂ ಬಾರದೆ ಉಳಿದಿದ್ದಾನಂತಾದ್ರೆ ಅವ ಏನು ಎಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ ನಾನು. ಅವನೊಬ್ಬ ರಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವೆಯಲ್ಲ, ನೀನು ಒಬ್ಬ ಅಲ್ಪ
ನೋಡಿ పోయి ಈ ದೊಡ್ಡ ಮೂಲೆ ಎತ್ತೆ ಬೀಳ್ತೊಂದು ದೇವೇಂದ್ರ ಅಲಕ ಕೈ ತತ್ತು పోయించి ಸ್ವರ್ಗಲೋಕ ಕುಡೋರದಿ ಕುನೆಟುಂಡು ಅಹಂಕಾರಂ అని పొట్టి అహంకారం అంతా నాకు అయితే నాకు అన్నగా ముట్టరు జాగ్రత్త పో స్వర్గగే పోయినంత దేవేంద్ర సుమారు ఉన్నాను ఓ అక్కలు బత్తారు అక్కలు బజ్జి పాప నన్ను పంపించింది ఓడి ఓడి పోకునోడి నిఖిల్లా స్వర్గగే పోలేవా వాణమునేద దేవತೆಗಳು ಧೈರ್ಯವರನ್ನು ಮಾತ್ರ పోయిರತ್ತು ಭಾಗವತರೇ ರಕ್ಕಸನ ಕಿರಿರಕತ್ರ ಆಕಾಶರ್ದಿ ಜತ್ತಬತ್ತಿಂಚಿ ಮಾಯಕದ ದೈವಯ ಎನ್ನ ಕಲೆಗಾರನಿಕ ತೆರಿನಗಳು ಒಂದೊಂದು ರೀತಿಯ ಸೇವನೆ ಕೊರೊಂದುಲ್ಲೇರತ್ತೆ ಇನಿತ ಗೆಜ್ಜೆದ ಸೇವನೆ ಕೊರ್ಪಾಯಿಂಚಿ ಸೇವಾ ಕರ್ತಾರೆ ಉಳ್ಳೇರತ್ತೆ ಭಾರಿ ಸಂತೋಷಾನು ಭಾರಿ ಸಂತೋಷಾನು ಭಾರಿ ಸಂತೋಷಾನು వాడు సంప్రతించి కొరిపి సేవే ఆవిడ భారీ భక్తుడు భారీ కౌజమంతారు ననదుంపులు అప్పెడ సేవ నుంచేనే భక్తిని మంతుంది వల్లే ఈరు పోయిన వాళ్ళు బద్దలు ఇరిన కుటుంబ సంసార కంజి కైకంజి పూలే సొలవేరు ఒవే రీతిన కొడతారు వాళ్ళకి అప్పే కాదొందు మరి ಭಾಗವತಿ ರಥಾಲ ದಿವ್ಯಪ್ರಸಾದ್ ಸಿಟ್ರತಿ ಆವಡ ಬಾರಿಯಲ್ಲಿ ಬರೆಯಡು ಬಾರಿ ಮಲ್ಲ ಜಾಗಿಡಿಕೊಳ್ಳುದು ಪತ್ತಪ್ಪೆ ಜೋಕಲೆ ನಂಜಪ್ಪೆ ಜೋಕಲೆಕ್ಕ ನಲಿಪಾಯಾರಿ ಅಪ್ಪೆನ ಸೇವೆ ಬಂಡದು ಪೊರ್ಲುಡೆ ಪದ ಬಂಡ್ರಿಯಾರಿ ಆವಡ ನನ್ನದುಂಬುಗಳು ಅಪ್ಪೆನ ಸೇವೆ ನಿಂಚಾನೆ ಭಕ್ತಿನ ಮಂತೊಂದು ಬಲ್ಲಿ పోయిన వాళ్ళు బట్టలు పెరిచి ఆగానులే మళ్ళా భాగవతారికి పడిపోతారు మధ్యలే కాదు శ్రీధర పట్టే దాని అంచ భయ భక్తి ఆనమునేద భక్తి కోరితారే కోడి కోడి చెప్పేసి ఆవడి చెండేసి ಒಂಜೇಪುಡಿಗೆ ರಡ್ಡುಕೊಂಡು ಒಂಜಿಕೋಲೆಯಲ್ಲಿ ಆಂಡಲ ಗಡಂಗಂದು ಬೆಟ್ಟು ಮಾಡಿಯಾರು ಒರಿಯಣ ಕಾರ್ಲ ನಲ್ಟುಂತಿರ ಬುಡ್ಜಾರು ಅಪ್ಪನ ಸೇವೆ ಬಂದು ದೀಚಲಿಕ್ಕಲ ಬೇಕಾದ್ರೆ ಬಿಚ್ಚಾರು ఆవిడ నన్నదు ముగ్గులు అప్పని సేవ నుంచే భక్తిని మంతుంది వాళ్ళు పోయిన వాళ్ళు బట్టలు బెరిసాగాను ఈర్ర కిషెట్టు పొడి చిల్లర కాసు తప్పరంటే మద్దల గారు చేర మచ్చారు ఆరు వంజి పుడే కొట్టగి రడ్డు పుడి ಹೆಚ್ಚಿನ ಈರ್ಲ ಒಂಜೇ ಪುಡೆ ಕೊಟ್ಟರು ఆవిడ నన్నదు ముగ్గులు అప్పని సేవ నుంచే భక్తిని మంతుంది వాళ్ళు పోయిన వాళ్ళు బట్టలు బెరిసాగాను మళ్ళీ మద్దల గారు పాదు కొట్టాలి ಸೇರಿಗಾರ್ರೆ ಆವಿಡ ಒಂಜಿ ಬಯ್ಯಾಗೆ ಬರ್ತಾರೆ ಅಪ್ಪನ ಸೇವೆಯನ್ನು ದೀತು ಕೊಡ್ತು ಬೊಟ್ಟೆರು ಇರ್ತಾರೆ ನನ್ನದುಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಬಂದೊಂದು ಬಲೆ ಹೋಯಿನವಳೆ ಬತ್ತಲೆ ಬಿರಿಸಿ ಆಗ್ಯಾನವಳೆ ಆಟ ನೇಮ ಕಂಬಳ ಜಾತ್ರೆ ಪೂರ ನೀಕಲೆ ಭಾಗವತರೇ ಕೇರಳ ಬಾಕಿ ಅಂಡ ಭಾರಿ ಮಲ್ಲ ಸಭೆ ಅಂದ ಪಾಂಡಲ ಇತ್ತದಾಕ್ಲಿನ ಒರಿಯೊರಿಯನ್ನೆಲ್ಲ ಎತ್ತನ ಪೊರ್ತು ಸುಮಾರ ಅವಲ್ಲಿ ರಾಸಿಗೆ ಬೋಳಿ ಮಾಡ್ಗ ಅಪ್ಪನ ಸೇವೆ ಮಾಡೋದು ಕುಳೊಂದು ತೀಯರು ಉಂಟೊಂದು ತೀಯರು ಅಂಚಿಂಚು ಪೋಂದು ತೀಯರು ಕೆಲವದಕ್ಲು ಮುಸ್ಕು ಮಾಡ್ದು ತೀಯರಿ ಕೆಲವದಕ್ಲು ಬೇಗ ಮುಗಿಪೊಂದು ಗೊತ್ತಿತ್ತಿಲ್ಲ ಜೊತೊಂದು ತೀಯರಿ ಕೆಲವದಕ್ಲು ಒಂದು ಸ್ವಂತ ಅಪಗಣೆ ಹೋಯ್ತಿರೇರು ಮಾತಿರ್ಗಳ ಅಪ್ಪನ ಅನುಗ್ರಹ ಹೊಂದಿದೆ ಬತ್ತೊಂದು ಭಾಗವತರೇ ಮಿದ್ದುಲೆಗೆ ಅವತ್ತಿ ಅಲ್ಪದುಲೆಗೆ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚು ವೇಳೆ ಮಣಿಮಂಚಾವು ಸೇರೋಡತ್ತೆ ಸೇರೋಡನ್ನೆ ಸೂಪರ್ ಬುಣ್ಣು ಪಂಜಿಸು ದೈವನು ಪರೀಕ್ಷೆ ಅನ್ಕೋರ ಇತ್ತೆ ಪೋವೆ ತಾರೆಗಿ ಆವಡು ಈತ ಪೊರ್ತ ಅಪ್ಪನ ಸೇವೆ ಅಂತಾರೆ ಇತ್ತೊಂದು ಭಕ್ತಿನ ಬೊಂಡ ಮತ್ತೊಂದು ಬರ್ತಾರೆ ಇರ್ರ ಕುಟುಂಬ ಸಂಸಾರ ಯಾನ ಕಾತ ಒಂದು ಬರುವೆ ಈರ್ದಾಯ ಕುಂಬಾರವರು ಬೊಂಡ ಬತ್ತಿನ ಮುಗ ಬತ್ತಿನ ಭಕ್ತಿನ ಕುಂಬಾರವರು ಯಾರು ನೀರು ಎಲ್ಲೇ ಬೊಂಡಣ ಭಾಗತಾರೆ ಎಂದು ಬೊಂಡಣ ಅತ್ತಪ್ಪ ಅಮೃತ ಪೂರ
ದಿನವಿದು. ಚಂಡಿ ಕೌಶಿಕೆಯೊಡನೆ ಸಮರಕ್ಕೆ ಮುಂದಾದರೆ ಚಂಡಿಗೆ ಎದುರು ನನ್ನ ಭುಜ ಬಲ ಕೊಂದಿ ಹೋಯಿತಲ್ಲ. ಆ ಅಸುರ ಕುಲದ ಏಳಿಗೆಗಾಗಿ ನಾನಾದರೂ ಬದುಕಲೇಬೇಕು. ಕಾಣುತ್ತಿದೆ ಪಾತಾಳ ಲೋಕ. ಗುರುಗಳಿದ್ದಾರೆ ಅಲ್ಲಿಗೆ. ನಮ್ಮವರ ಪಾಲಿಗೆ ಮಾರಿಯಾದೆ ಅದುಷ್ಟೇ. ಬಂದವ ಶುಂಭನಿಜ ನಿಶುಂಭ. ನಿನ್ನನ್ನು ಮದುವೆಯಾಗಬೇಕು ಎಂಬ ಉದ್ದೇಶವನ್ನಿರಿಸಿ ಅನೇಕ ಮಂದಿಯನ್ನು ಕಳುಹಿಸಿಕೊಟ್ಟೆ. ಎಲ್ಲರನ್ನು ಕೊಂದು ಕಳೆದೆಯೋ? ಮದುಮಗನಾಗಿ ಬಂದವ ಶುಂಭ
ಕಂಡೆಯ ಸುರನಾದ ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರಾರುಂಡವನ್ನು ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬರಿದಾಗಿದೆ. ನಾಲ್ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಅಮ್ಮ, ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗ್ಗೆ ಹೇಗೆ ತಾಯೇ? ಆಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಷಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ಒಪ್ಪಿಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂಬರ ಪದದಿಂದ ದರಿಗುಡಿದ್ದು ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಳು ಮಹಾಮಾತೆಯಾಗಿದ್ದಾಳೆ. ಮಾತ್ರವಲ್ಲ, ಬರಿದಾದಂತಹ ಪೀಠವನ್ನು ಏರುವುದಕ್ಕೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾಳೆ. ಆಕೆಯ ಪಾದಕ್ಕೆ ಸ್ಮರಿಸಿ ಪೀಠವನ್ನೇರಿದ್ದ ಏನಾಯಿತು? ಹಾಗಂತ ನೋಡಿದ್ರು ಅಮ್ಮನ ಮಹಿಮೆಯನ್ನು. ಇದುವೇ ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿಸಿದ್ದಾರೋ, ಯಾರು ಶ್ರದ್ಧಾಭಕ್ತಿಯಿಂದ ಕಣ್ತುಂಬಿ ಮನದಲ್ಲಿ ಅಲಂಕರಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಭ್ರಮರಾಂಬಿಕೆಯು ಸಕಲ ಸಂಪತ್ತನ್ನು ಒದಗಿಸಲು ಕೇಳಿಕೊಳ್ಳುತ್ತಾ ಈ ಪುಣ್ಯತಮವಾದಂತಹ ಕಥೆಗೆ ಮಂಗಳ ಹಾಡುವುದಕ್ಕೆ ಭಾಗವತದಲ್ಲಿ ಅಪ್ಪಣೆ ಕೇಳ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ Oh
ಶ್ರದ್ಧಾಭಕ್ತಿಯಿಂದ ಸಲ್ಲಿಸಿರುವ ಸೇವೆ ಜ್ಞಾತಾಜ್ಞಾತ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಮಹಾಮಾತೆ ಅನುಗ್ರಹ ಪ್ರಸಾದವನ್ನು ಪ್ರಸಾದಿಸಬೇಕೆಂದು ಪ್ರಾರ್ಥನೆ. ಮಹಾತಾಯಿಗಳ ಮಹಾನುಗ್ರಹ ಪುರುಷಂ ಪ್ರಖ್ಯಾತಿ ಯಜಮಾನ ಸುಗುಣಮಂತ ಆ ಮಹಾತಾಯಿ ಪ್ರೀತಿಗಳ ವಾತಂಜ ನಿತ್ಯಗಾನ ಸೇವೆನ್ ಮಹಾತಾಯಿಗೆ ಸೇವಾರೂಪವಾದ ಸಮರ್ಪಣಂ ತಂತ್ರ ಅದೇ ರೀತಿ ಈ ವರ್ಷದ ಸೇವೆನ್ ಮಹಾತಾಯಿಗಳ ಮಹಾಗಣತರ್ಗ ಪರಿಪೂರ್ಣ ನಿತ್ಯನ್ನ ಪ್ರಕಾರ ಸೇತ್ರೊಂದು ದೇವರನ್ನು ವದತೆ ಮಧ್ಯಾಹ್ನ ಭಜನ ಸಮರ್ಪಣಂತ ಭಯದ ಮಹಾಭಜನ್ ಧೀಕಾರಂತಂದು ಈತು ಒಳ್ತವಡ ಕಲಿಯುಗಾತವಲ್ಲ ಮೇಳಂಟು ಆರಾಧನ ಮಹಾಗಣತಲ್ಲ ಈ ಕ್ಷೇತ್ರೊಂದು ಸೇವೆ ದೇವರಲ್ಲ ಗ್ರಾಮದೇವರಲ್ಲ ಗ್ರಾಮಂಟು ಆರಾಧನ ದೇವದೇವರಲ್ಲ ಯಜಮಾನ ಆರಾಧನ ದೇವದೇವರಲ್ಲ ಪುರುಡು ಸೇಕಾರಂತಂದು ಗುಣ ಸೇವೆಡೆ ಯಾದಾಂತ ನೋನಾತಿರುತ್ತ ದೋಸೆ ತಂಡ ಆ ಮಾತೃ ಸಮರ್ಪಣೆ ಸೇವೆದ ಪರಿಪೂರ್ಣವಾದ ಫಲನೆ ಯಜಮಾನ ಸುಗುಣಮ ಅನುಗ್ರಂಥದ ಇಲ್ಲದ ನಂದಾದ ನಿರಂತರವಾದ ಜಗದ ನಿರಂತರವಾದ ಇಲ್ಲಳು ತೀರಾನ್ನ ಭೋಗ ಅಧಿಕ ಕಾರಣ ಯೋಗ ಭಾಗ್ಯನ ಮಹಾತಾಯಿಲ ಮಹಾಗಣತಲ ಅನುಗ್ರಂಥತೆ ಅಂಪುಡಂಜ ಮಹಾರಂಟು ದಿನೇ ದಿನೇ ಅಭಿವೃದ್ಧಿಯಿಂದ ಮನದನಂತ ಗೌರವವನ್ನು ಸಾರವಾನಂತ ಸಂರಕ್ಷಣೆ ಸುಗುಣವಂತಾಗಲ ಮಹಾಂತನ್ನು ರಕ್ಷಣೆಂದು ಪೊರ್ನುಡು ನಾಡು ಸ್ವಾಮಿ ದೇವರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾತ್ತಾದಿಕೆ ಶರಣ್ಯತ್ರಂಬಕೆ ಘೋರಿ ನಾರಾಯಣಮೋತೆ ಮಂಗಲಂ ಭಗವಾನಿಷ್ಠ ಮಂಗಲಂ ಮಧುಸೂದನ ಮಂಗಲಂ ದೇವಕೇ ಪುತ್ರ ಮಂಗಲಂ ಗರುಡಧ್ವಜ ಯಜಮಾನ ಮನಸ್ಸಂಕಲ್ಪ ಸಿದ್ಧಿರತು ದೀರ್ಘಾಯುಷ್ಯಾಭಿವೃದ್ಧಿ ಮನೋರಥಃ ಪುನಃ ಸಂತು. మెల్ల 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 ఉండు ఉండు మాట్లాడు మెల్ల మాట్లాడు మాట్లాడు ఉండు
ಮೆಲ್ಲ 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 ಅಲ್ಪ ಡಬ್ಬಿ 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 ಉಂಟು ಬರ್ತದೆ ಮೆಲ್ಲ ಮೆಲ್ಲ